ಎಲ್ಲರಿಗೆ ನಮಸ್ಕಾರ. ನಿನ್ನೆ ದಿವಸ ಸುಂದರಕಾಂಡವನ್ನು ಆರಂಭ ಮಾಡಿದ್ದಾಯಿತು. ಹನುಮನ್ ಲಂಘನ, ಹನುಮತ್ ಸಾಗರೋಲ್ಲಂಘನ ಆಗ್ತಾ ಇದೆ. ಅಲ್ಲಿ ಮೊತ್ತ ಮೊದಲಿಗೆ ಮೈನಾಕ ಪರ್ವತ ಕಾಣಿಸಿಕೊಳ್ಳುತ್ತೆ. ಮೈನಾಕ ಹಿಮವಂತ ಮತ್ತು ಮೇನಾದೇವಿಯರ ಮಗ ಅನ್ನುವ ಉಲ್ಲೇಖವನ್ನು ಕಾಳಿದಾಸ ಕುಮಾರ ಸಂಭವದಲ್ಲಿ ಮಾಡ್ತಾನೆ. ನೋಡಿ, ಕೆಲವೊಮ್ಮೆ ತಂದೆ ತಾಯಿಗಳಿಗೆ ಗಂಡು ಮಗ ಆಗಬೇಕು, ಅವನೇ ಮನೆಗೆ ಹೆಸರು ತರೋನು ಅಂತಿರುತ್ತೆ. ಆದರೆ ಆ ಗಂಡು ಮಗ ಯಾವ ಕೀರ್ತಿಯನ್ನು ತರೋಲ್ಲ, ಆದರೆ ಮಗಳು ಮಾತ್ರ ಅಪಾರವಾದ ಕೀರ್ತಿಯನ್ನು ತಂದು ಬಿಡ್ತಾಳೆ. ಆ ರೀತಿಯಾದದ್ದು ಹಿಮವಂತ ಮತ್ತು ಮೇನಾದೇವಿಯರ ಮಗಳಾದ ಪಾರ್ವತಿ ದೇವಿ ಜಗನ್ಮಾತೆ ಆದಳು. ಲೋಕೋತ್ತರವಾದ ಕೀರ್ತಿ ಅವನಿಗೆ ಬಂತು. ಶಿವನಿಗೆ ಅವನು ಗುರುವಾದ, ಅಂದರೆ ಮಾವನಾದ. ಇದು ಅವನಿಗೆ ಬಂದಂಥ ಖ್ಯಾತಿ, ಶ್ರೇಯಸ್ಸು. ಆದರೆ ಮೈನಾಕ ಪಾಪ ಇಂದ್ರನ ಭೀತಿಯಿಂದ ತಲೆಮರೆಸಿಕೊಂಡು ಬೆಟ್ಟ ಅಂತ ಕಣ್ಣನ್ನು ತಲೆಯನ್ನು ಎತ್ತಿ ನೋಡಬೇಕಾದವನು ಎಲ್ಲಿದೆ ಅಂತ ನೀರೊಳಗೆ ಹುಡುಕಿ ನೋಡಬೇಕಾದ ರೀತಿ ಮುಳುಗಿಬಿಟ್ಟ. ಅಂದರೆ ಮಗ ಎಲ್ಲೋ ತಲೆ ತಪ್ಪಿಸ್ಕೊಂಡು ತಲೆ ಮರೆಸ್ಕೊಂಡು ಹೊರಟೋಗ್ಬಿಟ್ಟಿದ್ದಾನೆ. ಯಾವುದೋ ಒಂದು ಕೇಸ್ ಬಂದಿದೆ, ವಿಜಯ್ ಮಲ್ಯನ್ ತರಹ, ಅಂದರೆ ವಿದೇಶಕ್ಕೆ ಹೋಗ್ಬಿಟ್ಟು ಎಲ್ಲಿಯೋ ತಲೆ ಮರೆಸಿಕೊಂಡು ಕೂತ ಅನ್ನುವಂತೆ ಪಾಪ ಮೈನಾಕನ ಪರಿಸ್ಥಿತಿ ಆಯಿತು. ರೆಕ್ಕೆಗಳನ್ನು ಉಳಿಸ್ಕೊಳ್ಬೇಕು, ತನ್ನ ಪಕ್ಷ ರಕ್ಷಿಸಿಕೊಳ್ಳಬೇಕು ಅಂತ ಸಮುದ್ರದೊಳಗೆ ಹೋದ. ಆ ಕಥೆ ನಿಮಗೆ ಗೊತ್ತೇ ಇದೆ. ಹಿಂದೆ ಪರ್ವತಗಳಿಗೂ ರೆಕ್ಕೆ ಇತ್ತು. ಆ ರೆಕ್ಕೆಗಳ ಕಾರಣ ಅವು ಕೊಬ್ಬಿ ಎಲ್ಲ ಕಡೆಗೂ ಹಾರಿ ಊರು ಕೇರಿಗಳ ಮೇಲೆಲ್ಲ ಕೂತು ಜನಕ್ಕೆ ತೊಂದರೆ ಕೊಡ್ತಾ ಇದ್ದಿದ್ದರಿಂದ ಇಂದ್ರ ಕೋಪಗೊಂಡು ತನ್ನ ವಜ್ರಾಯುಧದಿಂದ ಎಲ್ಲ ಪರ್ವತ ಪಕ್ಷ ವಿಚ್ಛೇದನ ಮಾಡ್ದ ಅಂತ. ಆಗ ಇವನು ತಪ್ಪಿಸಿಕೊಂಡು ಬಂದ, ವಾಯುವಿನ ಸಹಾಯದಿಂದ ಸಮುದ್ರದಲ್ಲಿ ಹೋಗಿ ಬಚ್ಚಿಟ್ಕೊಂಡ ಅಂತ. ಕತೆ ತುಂಬ ಸ್ವಾರಸ್ಯಕಾರಿಯಾಗಿದೆ. ನಮ್ಮವರ ಕಥೆ ಕಲ್ಪನೆ ಎಷ್ಟು ಚೆನ್ನ ಅಂದರೆ, ಅಷ್ಟು ದೃಢವಾದ ಬೆಟ್ಟಕ್ಕೆ ರೆಕ್ಕೆ ಕಲ್ಪಿಸಿ ಅದು ಹಾರುವಂತೆ ಮಾಡಿದ್ದಾರೆ. ಅವತಾರ್ ಅಂತ ಒಂದು ಸಿನಿಮಾ ಬಂತು, ಅದರೊಳಗೆ ಫ್ಲೈಯಿಂಗ್ ಮೌಂಟೇನ್ಸ್ ಅಂತ ಎಲ್ಲ ಇದೆ ಅಂತ ಕಣ್ಣು ಬಾಯಿ ಬಿಟ್ಕೊಂಡು ನಮ್ಮ ಜನ ನೋಡಿ ಸಂತೋಷ ಪಟ್ಟಿದ್ದು. ಆ ಫ್ಲೈಯಿಂಗ್ ಮೌಂಟೇನ್ಸನ್ನು ನಾನು ಆ ಸಿನಿಮಾದಲ್ಲಿ ನೋಡದೆ ಹೋಗಿ, ಅವು ಅನ್ನೋ ದಿಕ್ಕೂ ಎಂಜಲ್ ವೇಸ್ಟು ಅನ್ನುವಂತೆ ಅಷ್ಟು ಅಗ್ಗವಾಗಿತ್ತು. ಅದರ ಅನಿಮೇಷನ್ ಬಹಳ ಕಳಪೆಯಾಗಿ ಕಾಣಿಸ್ತಾ ಇತ್ತು. ನಮ್ಮ ಪೂರ್ವದ ಪುರಾಣ ಕಥಾಕಾರರು ಅದೆಷ್ಟು ಚೆನ್ನಾಗಿ ಬೆಟ್ಟಗಳಿಗೆ ರೆಕ್ಕೆಗಳನ್ನು ಕಲ್ಪಿಸಿ ಹಾರೋ ಥರ ಮಾಡಿದ್ರು. ಬೆಟ್ಟಕ್ಕೆ ರೆಕ್ಕೆ ಇಲ್ಲದೆ ಹಾರಿದರೆ ಅದಂತ ಚೆನ್ನ ಅಂತ ಅನ್ಸೋಲ್ಲ, ರೆಕ್ಕೆ ಕಲ್ಪಿಸಿದ್ರೆ ಒಂದು ಅಲೌಕಿಕತೆ ಬರುತ್ತದೆ. ಆ ಶಕ್ತಿ ನಮ್ಮ ಆ ಪೌರಾಣಿಕರಿಗೆ ಇದೆ. ಆಮೇಲೆ ಒಂದು ಅಲ್ಲಿಯ ಸ್ವಾರಸ್ಯ ಏನೆಂದರೆ, ಇಂದ್ರ ಮಳೆ ಮೋಡಗಳನ್ನು ಕರಗಿಸಿ ಮಳೆ ಸುರಿಸದ ಅದರ ಸಂಕೇತ ಅಂತ ಹೀಗೆಲ್ಲ ಹೇಳ್ತಾರೆ. ಏನೇ ಆಗಲಿ, ಕಥೆಯಾಗಿ ತುಂಬ ಚೆನ್ನಾಗಿದೆ. ಅದರೊಳಗೆ ಇನ್ಯಾವ ಪರಮಾರ್ಥವನ್ನು ಹುಡುಕಬಾರದು. ಕಲ್ಪನೆ ಬೆಟ್ಟಕ್ಕೆ ಕೂಡ ರೆಕ್ಕೆಗಳನ್ನು ಕಟ್ಟಿಸಿ ಹಾರಾಡಿಸುತ್ತದೆ ಅನ್ನುವ ಮಟ್ಟಕ್ಕೆ ಮಾತ್ರ ತೆಗೆದುಕೊಳ್ಳಬೇಕು. ಅವನಿಗೆ ವಾಯುವಿನ ಮೇಲೆ ಅಪಾರವಾದ ಭಕ್ತಿ, ಕೃತಜ್ಞತೆ. ಇದೀಗ ಸಮುದ್ರ ರಾಜ ಹೇಳ್ತಾನೆ, ನೋಡು, ವಾಯುಪುತ್ರ ಹನುಮಂತ ರಾಮಕಾರ್ಯಕ್ಕೋಸ್ಕರ ಬರ್ತಾ ಇದ್ದಾನೆ, ಸೀತೆ ಅನ್ವೇಷಣದಲ್ಲಿ ತೊಡಗಿದ್ದಾನೆ. ನೀನೀಗ ಅವನಿಗೆ ಉಪಕಾರ ಮಾಡಬೇಕು, ಆತಿಥ್ಯ ಕೊಡಬೇಕು, ವಿಶ್ರಾಮಕ್ಕೆ ಒಂದು ಸ್ಥಳವನ್ನು ಏರ್ಪಡಿಸಿಕೊಡಬೇಕು ಅಂತ. ಯಾಕೆಂದರೆ ಮಧ್ಯೆ ಲ್ಯಾಂಡಿಂಗ್ ಅಂತ ಬೇಕಲ್ವ. ಒಂದೇ ಫ್ಲೈಟ್ ಅಟ್ ಒನ್ ಸ್ಟಿಚ್, ಒಂದೇ ಹಾರಿನಲ್ಲಿ ಹಾರುವುದಾದರೆ ಶ್ರಮವಾದೀತು ಅಂತ ಸಮುದ್ರನಿಗೆ ಕಕ್ಕಲಾತಿ ಪಾಪ. ಅಷ್ಟು ಪ್ರೀತಿ ಮತ್ತು ರಾವಣ ಭೀತಿ ಬೇರೆ. ಅದಕ್ಕಾಗಿ ಮೈನಾಕನನ್ನು ನೀನು ಸಹಕಾರ ಕೊಡು ಅಂತ ಹೇಳ್ತಾನೆ. ಮೈನಾಕ ಆಗ ದೇದೀಪ್ಯಮಾನನಾಗಿ ಮೇರುವಿನ ತುಂಡೇ ಒಂದು ಹೇಳ್ತಾ ಇದೆಯೋ ಮೇಲೆ ಅನ್ನುವಂತೆ ಬರ್ತಾನೆ. ಅದನ್ನು ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾರೆ, ತಪ್ತ ಜಾಂಬೂನದೈಶೃಂಗೈ ಪರ್ವತಸ್ಯ ಸಮುತ್ಥಿತೈ ಆಕಾಶಂ ಶಸ್ತ್ರಸಂಕಾಶಂ ಅಭವತ್ ಕಾಂಚನ ಪ್ರಭಂ. ಆಗ ನೀಲವರ್ಣದ ಆಕಾಶದಲ್ಲಿ ಬಂಗಾರದ ಕಾಂತಿ ಒಮ್ಮೆಲೆ ತುಂಬಿಕೊಂಡಂತೆ ನೀಲವರ್ಣದ ಸಾಗರದಲ್ಲಿ ಜಲಕ್ಕನೆ ಪರ್ವತ ಶೃಂಗಗಳು ಎದ್ದು ಬಂದವು. ಅದನ್ನು ಕಂಡು ಹನುಮಂತ ಇನ್ನೇನೋ ಒಂದು ವಿಘ್ನ ಬಂತು ಅಂತ ಹೇಳಿ ಅವನು ಒಮ್ಮೆ ಅಪ್ಪಳಿಸ್ತಾನೆ ಕೈಯಿಂದ, ಶಿಖರಗಳು ಜರಿದು ಬೀಳುತ್ತವೆ. ಆಗ ಮೈವೆತ್ತು ಮಾನುಷಾಕೃತಿಯಿಂದ ಮೈನಾಕ ಹೇಳ್ತಾನೆ, ನೋಡಪ್ಪ, ನಿನಗೆ ವೈರಿ ಅಲ್ಲ, ನಿನ್ನ ದಾರಿಗೆ ಅಡ್ಡ ಅಲ್ಲ, ವಿಶ್ರಾಂತಿ ತೆಗೆದುಕೋ, ಆತಿಥ್ಯ ತೆಗೆದುಕೋ ಅಂತ ಬರುವುದು ಅಂತ. ಕೆಲವೊಂದು ಕಥೆಗಳ ಪ್ರಕಾರ ಆಗಲೇ ಸಮುದ್ರ ಕೂಡ ಕಾಣಿಸಿಕೊಂಡು ಈ ಮಾತನ್ನು ಸಮರ್ಥಿಸ್ತಾನೆ ಅಂತ ಬರುತ್ತದೆ. ಇಲ್ಲಿ ಆದರೆ ವಾಲ್ಮೀಕಿ ರಾಮಾಯಣದಲ್ಲಿ ಬರೋಲ್ಲ. ವಿಶ್ರಾಂತಿ ತೆಗೆದುಕೊಂಡಾಗ ಹನುಮಂತ ಒಪ್ಪಲ್ಲ. ಇದು ನೋಡಿ ಕಾರ್ಯಶೀಲರ, ಕಾರ್ಯದಕ್ಷರ ಮನೋಧರ್ಮ. ನಾವು ಮಾಡಬೇಕು ಅಂತ ಕೆಲಸ ಇರುವಾಗ ಯಾರೆಷ್ಟು ಮಧ್ಯೆ ಉಪಚಾರ ಹೇಳಿದ್ರು, ಏನು ಮಾಡಿದ್ರು ಆ ಕಡೆ ಹೋಗುವಂಥದ್ದಲ್ಲ. ಮನಸ್ವಿ ಕಾರ್ಯಾರ್ಥಿ ನಗಣಿತಿ ದುಃಖಂ ನಚ ಸುಖಂ ಅಂತ ನೇರವಾಗಿ ಮಾಡ್ತಾನೆ. ಕ್ವಚಿತ್ ಭೌಮೌಶಾಯಿ, ಕ್ವಚಿದಪಿ ಚ ಪರ್ಯಂಕಶೈನ, ಕ್ವಚಿತ್ ಕಂಥಾಧಾರಿ, ಕ್ವಚಿದಪಿ ಚ
ದಿವ್ಯಾಂಬರಧರ ಕ್ವಚಿತ್ ಶಾಕಾಹಾರಿ ಕ್ವಚಿದಪಿ ಚ ಶಾಲ್ಯೋದನ ರುಚಿ ಮನಸ್ವೀ ಕಾರ್ಯಾರ್ಥಿ ನಗಣೇತಿ ದುಃಖಂ ನಚ ಸುಖಂ ಅಂತ ಭರ್ತೃಹರಿ ಹೇಳ್ತಾನೆ. ಏನು ತಿಂದರೂ ಪರವಾಗಿಲ್ಲ, ಎಲ್ಲಿ ಮಲಗಿದ್ರೂ ಪರವಾಗಿಲ್ಲ, ಎಲ್ಲಿ ಒದ್ದಾಡಿದ್ರೂ ಪರವಾಗಿಲ್ಲ, ಆ ಕೆಲಸ ಆಗಬೇಕು ಅಂತ. ರಾಮಕಾರ್ಯ ಈಗಾಗಲೇ ತಡವಾಗಿದೆ, ಸುಗ್ರೀವಾಜ್ಞೆ ಉಲ್ಲಂಘನ ಮಾಡುವ ಸ್ಥಿತಿ ಬಂದಿದೆ, ಬೇಡ, ಅದಕ್ಕಾಗಿ ಹೋಗೋಣ ಅಂತ ಹೇಳಿ ಅವನು ಹೇಳ್ತಾನೆ, ಪ್ರೀತೋಸ್ಮಿ ಕೃತಮಾತಿಥ್ಯಂ ಮನ್ಯುರೇಶೋಪನೀಯತಾಂ ತ್ವರತೆ ಕಾರ್ಯಕಾಲೋಮೆ ಹ್ಯಹಶ್ಚ ವ್ಯತಿವರ್ತತೆ. ತುಂಬ ಸೊಗಸಾದ ಪದ್ಯ, ಮಾತು ಆಡಿದಂತೆ ಈ ಪದ್ಯ ರಚನೆ ಇದೆ. ಪ್ರೀತೋಸ್ಮಿ ನೋಡಿ, ಒಂದು 32 ಅಕ್ಷರಗಳ ಮಾತ್ರದ ಘಟಕ ಈ ಅನುಷ್ಠುಪ್ ಛಂದಸ್ಸಿನಲ್ಲಿ ಎಷ್ಟು ವಾಕ್ಯಗಳಿದೆ. ಪ್ರೀತೋಸ್ಮಿ ಕೃತಂ ಆತಿಥ್ಯಂ ಏಷ ಮನ್ಯು ಅಪನೀಯತಾಂ ಕಾರ್ಯಕಾಲೋ ಮೇ ತ್ವರತೆ ಅಹಶ್ಚ ವ್ಯತಿವರ್ತತೆ. ಹತ್ರತ್ರ ಇಲ್ಲಿ 5 ವಾಕ್ಯಗಳಿವೆ ಒಂದು ಶ್ಲೋಕದಲ್ಲಿ. ಎಷ್ಟೋ ಬಾರಿ ಒಂದು ಶ್ಲೋಕದಲ್ಲಿ ಒಂದು ವಾಕ್ಯವನ್ನು ಪೂರ್ಣವಾಗಿ ಮಾಡೋದಕ್ಕೆ ಒದ್ದಾಡ್ತೀವಿ ನಾವು. ಇಲ್ಲಿ ಒಂದು ಶ್ಲೋಕದಲ್ಲಿ ಅಚ್ಚುಕಟ್ಟಾಗಿ 5 ವಾಕ್ಯಗಳು ಅಂತಂದರೆ ವಾಲ್ಮೀಕಿ ಮಹರ್ಷಿಗಳಿಗೆ ಭಾಷೆಯ ಮೇಲೆ ಯಾವ ಹತೋಟಿ ಇದೆ ಅಂತ ಗೊತ್ತಾಗುತ್ತದೆ. ಪ್ರೀತೋಸ್ಮಿ, ನನಗೆ ತುಂಬ ಸಂತೋಷ ಆಯಿತು. ಕೃತಮಾತಿಥ್ಯಂ, ಆ ಕೃತಮಾತಿಥ್ಯಂ ಅನ್ನೋದೇ ಒಂದು ಈಡಿಯಂ. ನೀನು ಆತಿಥ್ಯ ಕೊಟ್ಟೇ ಇದ್ದೀಯಪ್ಪ, ಇಷ್ಟು ಒಳ್ಳೆ ಮಾತು ಹೇಳಿದೆಯಲ್ಲ, ಅದಕ್ಕಿಂತ ಇನ್ನೇನು ಬೇಕೋ. ಕೃತಮಾತಿಥ್ಯಂ ಆಯಿತು, ಮುಗೀತು ಅಂತ ಅನ್ನುವಂಥ ಭಾವ. ಏಷ ಮನ್ಯು ಅಪನೀಯತಾಂ, ನಾನು ಗೊತ್ತಿಲ್ಲದೆ ನಿನ್ನ ಶಿಖರಗಳನ್ನು ಒಮ್ಮೆ ಅಪ್ಪಳಿಸಿಬಿಟ್ಟು ಅದು ಸ್ವಲ್ಪ ಜಾರದಂತೆ ಆಯ್ತಲ್ಲ. ಅಪನೀಯತಾಂ, ದಯಮಾಡಿ ಬೇಸರ ಮಾಡ್ಕೊಳ್ಬೇಡ, ತಪ್ಪು ತಿಳ್ಕೊಳ್ಬೇಡ. ಆಮೇಲೆ ತ್ವರತೆ ಕಾರ್ಯಕಾಲೋಮೆ, ಕಾರ್ಯಕಾಲ, ಕಾರ್ಯಸ್ಯ ಕಾಲ, ಕೆಲಸದ ಕಾಲ ನನ್ನನ್ನು ಒತ್ತಾಯಿಸ್ತಾ ಇದೆ. ತ್ವರತೆ, ಅದು ತ್ವರೆಯಾಗಿ ಹೋಗ್ತಾ ಇದೆ. ಅಲ್ಲಿ ನೋಡಿ, ದ ಟೈಮ್ ಈಸ್ ಮೂವಿಂಗ್ ಅಹೆಡ್ ಆಫ್ ಮೀ ಅಂತ. ಮೈ ವರ್ಕಿಂಗ್ ಟೈಮ್ ಈಸ್ ಮೂವಿಂಗ್ ಅಹೆಡ್ ಆಫ್ ಮೀ ಅಂದರೆ ನಾನು ನನ್ನ ಕೆಲಸದ ಕಾರ್ಯದ ಕಾಲದ ಜೊತೆಗೆ ಹೋಗಬೇಕು. ಐ ಶುಡ್ ಬಿ ಇನ್ ಟ್ಯೂನ್ ವಿತ್ ದಿ ಟೈಮ್ ಆಫ್ ಮೈ ವರ್ಕ್. ಆದರೆ ಮೈ ವರ್ಕ್ ಟೈಮ್ ಈಸ್ ಗೋಯಿಂಗ್ ಅಹೆಡ್ ಆಫ್ ಮೀ, ಐ ಹ್ಯಾವ್ ಟು ಕ್ಯಾಚ್ ಇಟ್. ಕಾಲವನ್ನು ಬೆಂಬತ್ತಿದ್ದಾನೆ ಈ ವಾಯುಪುತ್ರ ಅನ್ನುವಂಥ ರೀತಿ ಕಾಣುತ್ತದೆ. ತ್ವರತೆ ಕಾರ್ಯಕಾಲೋಮೆ ಅಹಶ್ಚ ವ್ಯತಿವರ್ತತೆ. ಹೊತ್ತು ಕಂತುತ್ತಾ ಇದೆ, ಹೊತ್ತು ಮುಳುಗ್ತಾ ಇದೆ. ಕತ್ತಲಾಗೋಕ್ಕೆ ಮುನ್ನ ನಾನು ತ್ರಿಕೂಟಾಚಲ ಸೇರಬೇಕು, ಅಲ್ಲಿ ಲಂಕೆ ಇದೆ, ಲಂಕೆ ಒಳಗೆ ಪ್ರವೇಶ ಮಾಡಬೇಕು, ಎಲ್ಲ ಡಿರೈಲ್ ಆಗಿಬಿಡುತ್ತೆ ಪ್ರೋಗ್ರಾಮು, ಸಾಧ್ಯ ಇಲ್ಲ ಅಂತ. ಆ ಹೇಳುವ ರೀತಿ ಇಲ್ಲಿ ಯಾವುದೇ ವಿಶೇಷವಾದ ಅಲಂಕಾರ ಚಮತ್ಕಾರ ಇಲ್ಲ. ಆದರೆ ಸನ್ನಿವೇಶದ ಸೌಂದರ್ಯದಿಂದ ಈ ಮಾತಿಗೆ ಎಲ್ಲಿಲ್ಲದ ಬೆಡಗು ಬಂದಿದೆ, ಸ್ವಾರಸ್ಯ ಬಂದಿದೆ. ಇಂಥದ್ದನ್ನು ನಾವು ಈ ಆರ್ಷಕಾವ್ಯಗಳಲ್ಲಿ ಕಾಣಬೇಕು. ಆಮೇಲೆ ತುಂಬ ಇತ್ಯುಕ್ತ ಪಾಣಿನಾ ಶೈಲಂ ಆಲಭ್ಯ ಹರಿಪುಂಗವ ಜಗಾಮ್ ಆಕಾಶಂ ಆವಿಶ್ಯ ವೀರ್ಯವಾನ್ ಪ್ರಹಸನ್ನಿವ. ನಗರತ್ತಾ ಇದ್ದಂತೆಯೇ ಒಮ್ಮೆ ಆ ಪರ್ವತದ ಶಿಖರಗಳಿಗೆ ಕೈ ಸವರಿಬಿಟ್ಟು ಬರ್ತೀನಿ, ಆಲ್ ರೈಟ್, ಮತ್ತೆ ನೋಡೋಣ ಅಂತ ಹೇಳ್ಬಿಟ್ಟು ಪುನರ್ದರ್ಶನಾಯ ಅಂತ ಹೊರಟೇ ಹೋಗ್ಬಿಟ್ನಂತೆ. ಆಗ ಹಾಗೆ ಹೋಗ್ತಾ ಇದ್ದಾಗ ಸ ಪರ್ವತ ಸಮುದ್ರಾಭ್ಯಾಂ ಬಹುಮಾನಾದ್ ಅವೇಕ್ಷಿತ. ಅವರಿಬ್ಬರೂ ಕೂಡ ಸಮುದ್ರ ಪರ್ವತ ಬಹುಮಾನ ತುಂಬ ಗೌರವ ಪ್ರೀತಿಗಳಿಂದ ನೋಡ್ತಾ ಇದ್ದುಬಿಟ್ರು, ಸಂತೋಷ ಪಡ್ತಾ ಇದ್ದುಬಿಟ್ರು ಅಂತ. ಆಮೇಲೆ ಹನುಮಂತ ಹಾಗೆಯೇ ಮುಂದೆ ಹೋಗ್ತಾ ಇದ್ದಾನೆ. ಅದನ್ನು ಕಂಡು ದೇವತೆಗಳೆಲ್ಲ ತುಂಬ ಸಂತೋಷ ಪಡ್ತಾ ಇದ್ದಾರೆ. ಇಂದ್ರನಿಗೂ ಸಂತೋಷವಾಗುತ್ತದೆ. ಕಾಂಚನಸ್ಯ ಸುನಾಭಸ್ಯ ಸಹಸ್ರಾಕ್ಷಶ್ಚ ವಾಸವಃ ಉವಾಚ ವಚನಂ ಶ್ರೀಮಾನ್ ಪರಿತೋಷಾತ್ ಸಗದ್ಗದಂ. ಮೈನಾಕನಿಗೆ ಇಂದ್ರ ಹೇಳಿದ್ರಂತೆ, ನೀನೀಗ ನನಗೆ ಕೋಪ ಎಲ್ಲ ಇಳಿಸಿದ್ದೀಯಾ, ನೀನು ನನ್ನ ಭಯಪಡಬೇಡ. ಯಾಕೆಂತಂದರೆ ಹನುಮಂತನಿಗೆ ತನ್ಮೂಲಕ ರಾಮನಿಗೆ ದೇವಕಾರ್ಯಕ್ಕೆ ಸಹಕಾರಿಯಾಗಿದ್ದೀಯಾ ಅಂಥೇಳಿ. ಅದಾದ ಮೇಲೆ ಹಾಗೆ ಹೋಗ್ತಾ ಇದ್ದಂತೆ ಇಂಥ ಹನುಮಂತನನ್ನು ಇವನ ಕಾರ್ಯದಕ್ಷತೆ ಯಾವ ಮಾತ್ರದ್ದು ಅಂತ ಪರೀಕ್ಷೆ ಮಾಡಬೇಕು ಅಂತ ದೇವತೆಗಳಿಗೆ ಒಂದು ಕುತೂಹಲ ಬಂದು ಅವರೆಲ್ಲರೂ ಸರ್ಪಮಾತೆಯಾದ ಸುರಸಾದೇವಿಯನ್ನು ಕೇಳ್ತಾರೆ. ಸರ್ಪ ನಾಗ ಅಂತ 2 ಬಗೆಯಲ್ಲಿ ಹೇಳ್ತಾರೆ ಹಾವುಗಳನ್ನು ಸಂಸ್ಕೃತದ ಕೋಶಕಾರರು. ಹೆಡೆ ಇರತಕ್ಕಂಥದ್ದು ಸರ್ಪ, ಹೆಡೆ ಇಲ್ಲದ್ದು ನಾಗ ಅಂತ. ಆ ಸರ್ಪಗಳ ತಾಯಿ ಸುರಸೆ, ಅವಳು ಕಶ್ಯಪನ ಪತ್ನಿ. ನಾಗಗಳ ತಾಯಿ ಕದ್ರು, ಅವಳು ಕಶ್ಯಪನ ಪತ್ನಿ. ಕದ್ರುಗೆ ಕೌಟಿಲ್ಯ ಮಾತ್ಸರ್ಯ ಎಲ್ಲ ಉಂಟು, ಸುರಸೆಗೆ ಇಲ್ಲ ಅಂತ. ಅವರೆಲ್ಲರೂ ಕೂಡ ಕಡೆಗೆ ಒಂದೇ ತಂದೆ ತಾಯಿಗಳ ಕರ್ದಮ ಪ್ರಜಾಪತಿಯ ಮಕ್ಕಳು ಅಂತಲೇ ಗೊತ್ತಾಗುತ್ತದೆ. ಇನ್ನು ಕೆಲವರು ದಕ್ಷ ಪ್ರಜಾಪತಿಯ ಮಕ್ಕಳು ಅಂತಲೂ ಹೇಳ್ತಾರೆ. ಹಾಗೆ ಅವರೆಲ್ಲ ಬಂದು ಸುರಸೆಯನ್ನು ಕೇಳ್ತಾರೆ, ಅಮ್ಮ ನೀನು ಹನುಮಂತನನ್ನು ಪರೀಕ್ಷೆ ಮಾಡು, ನಿನಗೆ ಕಾಮರೂಪ ಇದೆ, ಅವನ ಶಕ್ತಿ ಸಾಮರ್ಥ್ಯದ ಜೊತೆಗೆ ಬುದ್ಧಿ ಚಾತುರ್ಯ ಎಷ್ಟು ಅಂತ ನೋಡಬೇಕು ಅಂತ. ಹಾಗೆ ಆಗಲಿ ಅಂತ ಅವಳು ಬರ್ತಾಳೆ. ಒಂದು ಭಯಂಕರವಾದ ರಾಕ್ಷಸಾಕಾರವನ್ನು ತಾಳಿ ನೀನು ನನ್ನ ಬಾಯನ್ನು ಪ್ರವೇಶ ಮಾಡಬೇಕು ಅಂತ ಕೇಳ್ತಾಳೆ. ಕಥೆಯೆಲ್ಲ ನಿಮಗೆ ಗೊತ್ತಿದೆ. ಹನುಮಂತ ಎಷ್ಟು ಬೆಳೆದರೂ ಅದಕ್ಕಿಂತ ಮಿಗಿಲಾಗಿ ಬೆಳೆದಳು.
ಕಡೆಗೆ ಅತಿ ಲಘು ಪ್ರಮಾಣದಲ್ಲಿ ಆಗಿ ಒಮ್ಮೆಲೆ ಅವಳ ಬಾಯನ್ನು ಹೊಕ್ಕು ಅವಳು ಮುಚ್ಚೋದ್ರೊಳಗೆ ಹೋಗಿ ವಾಪಸ್ ಬಂದುಬಿಡ್ತಾನೆ. ಆಗ ಅವಳಿಗೆ ನೀನು ನನ್ನ ಮಾತನ್ನು ನೆರವೇರಿಸದೆ ಬಾಯೊಳಗೆ ಹೋಗಿ ಪ್ರವೇಶ ಮಾಡುವಂಥದ್ದನ್ನು ನಿರ್ಗಮಿಸುವ ಜಾಣ್ಮೆಯನ್ನು ತೋರದೆ ಅಂತ ಹರಸ್ತಾಳೆ ಅಂತ ಬರುತ್ತದೆ. ಇದು ಒಂದು ಚಮತ್ಕಾರ ಇಲ್ಲಿದೆ. ಎಷ್ಟೋ ಬಾರಿ ನಾವು ಗಾತ್ರವನ್ನು ನಚ್ಚಿಕೊಂಡ್ರೆ ಆಗೋಲ್ಲ. ಮಹಿಮಾ ಅಂತಕ್ಕಂಥದ್ದು ಒಂದು ಅಷ್ಟಸಿದ್ಧಿಗಳಲ್ಲಿ ಪ್ರಸಿದ್ಧವಾದದ್ದು. ಇನ್ನೊಂದು ಲಘಿಮ, ಲಘುತ್ವ, ಚಿಕ್ಕದಾಗಬೇಕು ಅಂತ. ಎರಡೂ ಬೇಕಾಗಿರುತ್ತದೆ. ಕೆಲವೊಮ್ಮೆ ವಿಸ್ತಾರ ಎಷ್ಟು ಬೇಕೋ ಸಂಕ್ಷೇಪವೂ ಅಷ್ಟೇ ಬೇಕು, ಭಾರ ಎಷ್ಟು ಬೇಕೋ ಹಗುರವೂ ಅಷ್ಟೇ ಬೇಕು. ಎಷ್ಟೋ ಬಾರಿ ಕೆಲವು ಕೆಲಸಗಳು ತುಂಬ ದೊಡ್ಡ ಮನುಷ್ಯರುಗಳಿಗೆ ನಾವು ಹೇಳಿ ಮಾಡಿಸೋಕ್ಕಾಗೋಲ್ಲ. ಅಲ್ಲಿ ಮಿನಿಸ್ಟ್ರ್ ಕೂಡ ರೆಕಮೆಂಡ್ ಮಾಡಿದ್ರೆ ಆಗದೆ ಇರುವಂಥದ್ದು ಕನ್ಸರ್ನ್ ಕ್ಲಾರ್ಕು, ಕೇಸ್ ವರ್ಕರ್ ಇರ್ತಾನೆ, ಅವನ ಕೈ ಬಿಸಿ ಮಾಡಿದ್ರೆ ಆಗಿಬಿಡುತ್ತೆ. ಆ ಜಾಣ್ಮೆ ಅನ್ನೋದು ಗೊತ್ತಾಗಬೇಕು. ಎಲ್ಲಿ ಎಷ್ಟು ಏನು ಅಂತ ತಿಳ್ಕೊಳ್ಬೇಕು. ಕವಿಗಾದರೂ ಅಷ್ಟೇ, ಎಲ್ಲಿ ಯಾವ ಪದವನ್ನು ಬಳಸಬೇಕು, ಎಲ್ಲಿ ಎಷ್ಟಕ್ಕೆ ಯಾವ ಭಾರ ಕೊಡಬೇಕು. ಗಾಯಕರಿಗೂ ಅಷ್ಟೇ, ಮೌನಕ್ಕೆ ಎಲ್ಲಿಲ್ಲದ ಮಹಾತ್ಮ್ಯ ಬಂದುಬಿಡುತ್ತೆ ಸಂಗೀತದಲ್ಲಿ. ಹೌ ಯು ಪಾಸ್ ಅಂತಕ್ಕಂಥದ್ದು. ಈ ರೀತಿಯಾದದ್ದೆಷ್ಟೋ ಸ್ವಾರಸ್ಯಗಳು ಅಲ್ಲಿಂದ ಧ್ವನಿತವಾಗುತ್ತದೆ. ಆಮೇಲೆ ಮುಂದೆ ಹೋದಾಗ ಅವನಿಗೆ ತನ್ನ ಶರೀರವನ್ನು ಯಾರೋ ಸೆಳೀತಾ ಇರುವಂತೆ ಆಗುತ್ತದೆ. ನೋಡಿದಾಗ ಛಾಯಾಗ್ರಾಹಿಣಿಯಾದ ಸಿಂಹಿಕೆ ಇದ್ದಾಳೆ. ಸುಗ್ರೀವ ಹನುಮಂತನಿಗೆ ಎಚ್ಚರಿಸಿರ್ತಾನೆ ಆ ಬಗ್ಗೆ ಅಂತ ಬರುತ್ತದೆ. ಅವಳು ಸಮುದ್ರದಲ್ಲಿದ್ದವಳು, ಬ್ರಹ್ಮವರ ಪ್ರಸಾದಿತೆ ಆದವಳು, ದುರ್ಭೇದ್ಯವಾದದ್ದು ಅವಳ ಶರೀರ ಹೊರಗೆ. ಅವಳು ನೆರಳಿಂದಲೇ ಎಲ್ಲವನ್ನ ಎಳಕೊಂಡು ನುಂಗುತ್ತಾ ಇರ್ತಾಳೆ. ಒಂದು ಬರ್ಮುಡಾ ಟ್ರಯಾಂಗಲ್ ಥರದ್ದು ಅಂತ ಅನ್ಬಹುದು. ಆಸ್ಯೇ ತಸ್ಯ ನಿಮಜ್ಜಂತಂ ದದೃಶು ಸಿದ್ಧಚಾರಣಾ ಗ್ರಸ್ಯಮಾನಂ ಯಥಾ ಚಂದ್ರಂ ಪೂರ್ಣಂ ಪರ್ವಣಿ ರಾಹುಣ. ಆಗ ಆ ಸಂದರ್ಭದಲ್ಲಿ ತತ್ಕ್ಷಣವೇ ಹನುಮಂತ ಅವಳ ಬಾಯಿ ತೆಗಿತಾ ಇದ್ದಂತೆ ನೋಡ್ತಾನೆ. ಅವಳ ಶರೀರದ ಒಳಗಡೆ ಪ್ರಾಣಕ್ಕೆ ಬಹಳ ಮುಖ್ಯವಾದ ವೈಟಲ್ ಆರ್ಗನ್ಸ್ ಅಂತಾರಲ್ಲ, ಆ ಅಂಗೋಪಾಂಗಗಳ ಸ್ಥಿತಿ ಎಂಥದ್ದು ಅಂತ, ಮರ್ಮಸ್ಥಾನ ಏನು ಅಂತ ನೋಡಿ ಒಮ್ಮೆಲೆ ನುಗ್ಗಿ ಅವಳ ಬಾಯಿ ಮುಚ್ಚೋದ್ರೊಳಗಾಗಿ ಅದನ್ನು ಪುಡಿಗಟ್ಟಿ ಹೊರಗೆ ಬರ್ತಾನೆ. ಹಾಗಾಗಿ ಆ ಸಮುದ್ರದಲ್ಲಿ ಎಲ್ಲ ಪಕ್ಷಿಗಳಿಗೆ, ಆಕಾಶಚಾರಿಗಳಿಗೆ ತೊಂದರೆ ಆಗ್ತಾ ಇದ್ದದ್ದು ತಪ್ಪುತ್ತದೆ ಅಂತ ಕಥೆ ಬರುತ್ತದೆ. ತದ್ರೂಪಮತಿ ಸಂಕ್ಷಿಪ್ಯ ಹನುಮಾನ್ ಪ್ರಕೃತೌ ಸ್ಥಿತಃ ತ್ರೀನ್ ಕ್ರಮಾನಿವ ವಿಕ್ರಮ್ಯ ಬಲಿವೀರ್ಯ ಹರೋ ಹರಿಹಿ. ಆಮೇಲೆ ದಡಕ್ಕೆ ಬಂದು ತಾನು ಇನ್ನಿಷ್ಟು ದೊಡ್ಡ ಶರೀರದಲ್ಲಿ ಇರಬಾರದು ಅಂತ ಚಿಕ್ಕದಾಗಿ ಬೆಕ್ಕಿನ ಗಾತ್ರಕ್ಕೆ ಮೈಯನ್ನು ಕುಂಚನ ಮಾಡಿಕೊಂಡ ಅಂತಲೇ ಮುಂದೆ ಬರುತ್ತದೆ. ಈ ಮೂರು ಅಂಶಗಳು, ಮೊದಲಿಗೆ ಮೈನಾಕ, ಆಮೇಲೆ ಸುರಸೆ, ಕಡೆಗೆ ಸಿಂಹಿಕೆ, ಇದು ಯಾಕೆ ಬಂದಿದ್ದಿರಬಹುದು? ಚಮತ್ಕಾರ ಇತ್ಯಾದಿಗಳು ಇದ್ದಿರಬಹುದು. ನನಗನ್ಸೋದೇನೆಂದರೆ, ಹನುಮಂತ ಕಾಳಿದಾಸನ ಮಾತಿನಂತೆ ಒಬ್ಬ ಸಾಧಕ ಸಂಸಾರ ಸಾಗರವನ್ನು ದಾಟುವಂತೆ ದಾಟದ ಅಂತ ಹೇಳ್ತಾನಲ್ಲ, ಆ ಪದ್ಯ ಸ್ಫೂರ್ತಿಯಿಂದ ಬಂದ ಒಂದು ಅರ್ಥಸ್ವಾರಸ್ಯ. ಅದನ್ನು ಹೇಳ್ತೀನಿ. ಮಾರುತಿ ಸಾಗರಂ ತೀರ್ಣ ಸಂಸಾರಮಿವ ನಿರ್ಮಮಃ ಅಂತ ಕಾಳಿದಾಸ ಹೇಳ್ತಾನೆ. ಸಂಸಾರ ಸಾಗರವನ್ನು ನಿರ್ಮಮನಾದ ಜ್ಞಾನಿ ದಾಟುವಂತೆ ದಾಟದ ಅಂತ. ಇಲ್ಲಿ ಮೂರು ಅಡ್ಡಿಗಳು ಸಂಸಾರ ಸಾಗರದಲ್ಲಿ ಬರುವಂಥದ್ದು ಎಲ್ಲರಿಗೂ ಫಿಸಿಕಲ್ ಆದದ್ದು, ಅಧಿಭೂತವಾದದ್ದು, ಮತ್ತು ದೈವಿಕವಾದದ್ದು. ನಮ್ಮ ಕೈನಲ್ಲಿಲ್ಲದೆ ಎಲ್ಲಿಂದಲೂ ಆಕಸ್ಮಿಕ ಅನ್ನುವಂತೆ ಬರುತ್ತದೆ, ಆಕ್ಸಿಡೆಂಟಲ್ ಆದದ್ದು. ಮೂರನೇದು ಆಧ್ಯಾತ್ಮಿಕವಾದದ್ದು, ನಮ್ಮ ಮನಸ್ಸಿಗೆ ಸಂಬಂಧಪಟ್ಟದ್ದು, ಆಧ್ಯಾತ್ಮಿಕ ಪ್ರತಿಬಂಧಕ. ಹೀಗೆ ಮೂರು ಅಂತ ಶಾಸ್ತ್ರಕಾರರು ಹೇಳ್ತಾರೆ. ಅಧಿಭೂತ, ದೈವ, ಆಧ್ಯಾತ್ಮಿಕವಾದ ಅಡ್ಡಿಗಳನ್ನು ನಾವು ದಾಟಬೇಕು ಅಂತ. ಮೈನಾಕ ಅಧಿಭೂತ, ಅದು ಸ್ಥೂಲ ಕಾಯದ ಬೆಟ್ಟ. ಅದು ಬಂದಾಗ ವೆರಿ ಈಸಿ ಟು ಅವಾಯ್ಡ್. ಅಧಿಭೂತದ ಎಷ್ಟೋ ಅಡ್ಡಿಗಳನ್ನು ನಾವು ಬಗೆಹರಿಸಿಕೊಳ್ಳಬಹುದು. ಅಲ್ಲೆಲ್ಲೋ ರಸ್ತೆ ಅಗದು ಬಿಟ್ಟಿದ್ದಾರೆ ಅಂತಂದರೆ ಡಿವಿಯೇಷನ್ ತೆಗೆದುಕೊಳ್ಳಬಹುದು. ಆದರೆ ಟ್ರಾಫಿಕ್ ಜಾಮ್ ಅದು ಆದಿದೈವಿಕವಾದದ್ದು, ಅದು ಸ್ವಲ್ಪ ಕಷ್ಟ. ಅದನ್ನು ಇನ್ನೂ ಸ್ವಲ್ಪ ಎಚ್ಚರಿಕೆಯಿಂದ, ಯಾಕೆಂದರೆ ರಸ್ತೆಯಲ್ಲಿ ಅಗದಿದ್ದಾರೆ ಅನ್ನೋದು ನಮಗೆ ಮೊದಲು ಗೊತ್ತಿರುತ್ತೆ, 4 ದಿವಸ ಆದರೂ ಅದು ಹಾಗೇ ಇರುತ್ತೆ ಅನ್ನೋದು ನಮಗೆ ಗೊತ್ತಿರುತ್ತೆ. ಹೀಗಾಗಿ ಆದಿಭೌತಿಕವಾದದ್ದು ಎಷ್ಟು ಸ್ಥೂಲವೋ ಅಷ್ಟು ಸುವೇದ್ಯ. ಹಾಗಾಗಿ ಅದು ನಿರ್ವಾಹ್ಯ, ಮ್ಯಾನೇಜಬಲ್ಲು. ಆದಿದೈವಿಕವಾದದ್ದು ತರಲ, ಆದರೆ ಅದಕ್ಕೂ ಒಂದು ಉಂಟು. ಈಗೆಲ್ಲ GPS ಎಲ್ಲ ಬಂದಿದೆ, ನೋಡಿಕೊಂಡು ಸಿಕ್ಕಾಪಟ್ಟೆ ರೆಡ್ಡಾಗಿ ಕಾಣಿಸ್ತಾ ಇದೆ ಪ್ಯಾಚು, ಬೇರೆ ಕಡೆ ಹೋಗೋಣ ಅಂತಕ್ಕಂಥದ್ದು. ಈ ರೀತಿ ಬುದ್ಧಿಮತ್ತೆ ಇರುತ್ತದೆ. ಅಂದರೆ ಮೈನಾಕನಲ್ಲಿ ಒಂದು ಒಳ್ಳೆ ಮಾತಾಡೇ ಮುಂದೆ ಹೋಗಿದ್ದಾಯಿತು, ದೊಡ್ಡ ತೊಂದರೆ ಅಲ್ಲ. ಸುರಸೆಯಲ್ಲಿ ಒಂದಿಷ್ಟು ಬುದ್ಧಿ ಉಪಯೋಗಿಸಿ ಆಯಿತು. ಇಲ್ಲಿ ಏನು ಆಧ್ಯಾತ್ಮಿಕ ಅನ್ನುವಂಥದ್ದು ಸಿಂಹಿಕೆಯಲ್ಲಿ ಬಂದದ್ದು ಇವನ ನೆರಳನ್ನೇ ಹಿಡಿದು ಎಳೀತಾ ಇರೋದು. ಅಂದರೆ ತಾನು ಯಾವಾಗ ಅವಳ ಪಾಶಕ್ಕೆ ಸಿಗೋಲ್ಲ, ಅವಳ ಸೆಳೆತಕ್ಕೆ ಸಿಗೋಲ್ಲ ಅಂದರೆ ತನ್ನ ಮೈ ನೆರಳನ್ನು ಇದ್ದಾಗ, ಅಂದರೆ ಮೈಯಾಗದೆ ಪಾರದರ್ಶಕವಾದಾಗ,
ಆಧ್ಯಾತ್ಮಿಕವಾದ ಅಡ್ಡಿಗಳನ್ನು ನಾವು ದಾಟಕ್ಕಾಗೋದು ವೆನ್ ವಿ ಬಿಕಮ್ ಟ್ರಾನ್ಸ್ಪರೆಂಟ್ ಟು ಅವರ್ ರಿಸಲ್ಟ್ಸ್. ನಮಗೆ ನಾವು ಪಾರದರ್ಶಕವಾಗಿ ನಮ್ಮನ್ನು ನೋಡ್ಕೊಳ್ಳೋ ಥರ ಆಗಬೇಕು. ನಾವು ಬೆಳಕಿಗೆ ಜ್ಞಾನಕ್ಕೆ ಪ್ರತಿಬಂಧಕವಾದರೆ ಆಗೋಲ್ಲ. ದ ಲೈಟ್ ಶುಡ್ ಪಾಸ್ ಥ್ರೂ ಅಸ್. ಅಂದರೆ ಜ್ಞಾನ ನಮಗೆ ನಿರಾತಂಕವಾಗಿ ದಕ್ಕುವಂತೆ ಆಗಬೇಕು. ಪ್ರಜ್ಞೆ ನಿರಂತರವಾಗಿ ಊರ್ಜಿತವಾಗಿರಬೇಕು. ಆ ಥರದವನು ಹನುಮಂತ, ನಿಸ್ವಾರ್ಥಿಯಾದವನು, ಜ್ಞಾನಿಯಾದವನು, ಜಿತೇಂದ್ರಿಯ. ಆ ದೃಷ್ಟಿಯಿಂದ ಅದನ್ನು ಲೀಲಾಜಾಲವಾಗಿ ಅಮೇಯವಾದ ಸತ್ವದ ಪರಾಕ್ರಮದಿಂದ ಅದನ್ನು ದಾಟ್ತಾನೆ ಅಂತ. ಅದಾದ ಮೇಲೆ ಅವನು ಸಮುದ್ರವನ್ನು ದಾಟಿ ಲಂಕಾನಗರಕ್ಕೆ ಪ್ರವೇಶ ಮಾಡ್ತಾನೆ. ಆಗ ಯೋಚನೆ ಮಾಡ್ತಾನೆ, ಅನೇನ ರೂಪೇಣ ಮಯಾ ನಶಕ್ಯ ರಕ್ಷಸಾಂಪುರಿ ಪ್ರವೇಷ್ಟುಂ ರಾಕ್ಷಸೈರ್ಗುಪ್ತ ಕ್ರೂರೈರ್ ಬಲಸಮನ್ವಿತೈ. ಯಾಕೆ ವಂಚನೀಯ ಮಯಾ ಸರ್ವೇ, ನಾನು ಮೋಸ ಮಾಡಬೇಕು, ಆ ಕೆಲಸಕ್ಕೆ ನಾನು ಇರೋದು, ಮಾಡಲೇಬೇಕಾಗುತ್ತದೆ. ನವಿನಶ್ಯೇತ್ ಕಥಂ ಕಾರ್ಯಂ ರಾಮಸ್ಯ ವಿದಿತಾತ್ಮನಃ ಏಕಾಮೇಕಶ್ಚ ಪಶ್ಯೇಯಂ ರಹಿತೆ ಜನಕಾತ್ಮಜಾಂ. ನಾನು ರಾಮಕಾರ್ಯ ನಡೆಸಬೇಕು. 10 ಜನರೆದುರಿಗೆ ಸೀತೆಯನ್ನು ನೋಡಿಯೂ ಪ್ರಯೋಜನವಿಲ್ಲ. ಏಕಾಂತದಲ್ಲಿ ಸೀತೆಯನ್ನು ನೋಡಬೇಕು. ಅದು ಹೇಗೋ ಗೊತ್ತಿಲ್ಲ. ಮೊದಲು ಸೀತೆಯನ್ನು ಹುಡುಕೋದೊಂದು ಕಷ್ಟ. ಸೀತೆ ಯಾವ ಸನ್ನಿವೇಶದಲ್ಲಿದ್ದಾಳೋ ಅವಳನ್ನು ಏಕಾಂತದಲ್ಲಿ ಮಾತಾಡಿಸೋಕ್ಕಾಗೋದು ಹೇಗೋ ಅದು ಗೊತ್ತಿಲ್ಲ. ಏನೇ ಆಗಲಿ ನಾನು ಯೋಚನೆ ಮಾಡೋಣ. ನಾನು ತಪ್ಪು ಮಾಡಿದರೆ ಭೂತಾಶ್ಚಾರ್ಥ ವಿಪದ್ಯಂತೆ ದೇಶಕಾಲ ವಿರೋಧಿತಾ ವಿಕ್ಲವಂ ದೂತಮಾಸಾದ್ಯ ತಮ ಸೂರ್ಯೋದಯೇ ಯಥಾ. ಕಷ್ಟವಾಗುತ್ತದೆ. ಸೂರ್ಯೋದಯದಲ್ಲಿ ಕತ್ತಲು ಮಾಯವಾಗುವಂತೆ ಆಗಿಬಿಡುತ್ತದೆ, ಕೆಲಸ ಕೆಡುತ್ತದೆ. ಹಾಗಾಗಿ ಪ್ರಶದಂಶಕ ಮಾತ್ರ ಸನ್ ಬಭೂವ ಅದ್ಭುತ ದರ್ಶನ. ಬೆಕ್ಕಿನ ಗಾತ್ರಕ್ಕೆ ತನ್ನ ಮೈಯನ್ನು ಇಳಿಸಿಕೊಂಡು ಮೆಲ್ಲನೆ ಪ್ರವೇಶ ಮಾಡ್ತಾನೆ. ಆಗ ಬೆಳದಿಂಗಳು ಕವಿತಾ ಇರುತ್ತದೆ. ಚಂದ್ರೋಪಿ ಸಾಚಿವ್ಯ ಮಿವಾಸ್ಯ ಕುರ್ವನ್ ತಾರಾಗಡೇನ್ ಮಧ್ಯಗತೋ ವಿರಾಜನ್ ಜ್ಯೋತ್ಸ್ನಾ ವಿತಾನೇನ ವಿತತ್ಯ ಲೋಕಂ ಉತ್ತಿಷ್ಠತೆ ನೈಕ ಸಹಸ್ರ ರಶ್ಮಿ. ಚಂದ್ರ ಹನುಮಂತನಿಗೆ ಮಂತ್ರಿಯಂತೆ, ಮಂತ್ರಾಲೋಚನೆಯ ಸಹಾಯಕನಂತೆ ಕಾಣಿಸಿಕೊಂಡ. ತಾರಾಗಡೈರ್ ಮಧ್ಯಗತೋ ವಿರಾಜನ್, ತಾರಾ ಸಮೂಹದಲ್ಲಿ ಬೆಳಗುತ್ತಾ ಜ್ಯೋತ್ಸ್ನಾ ವಿತಾನೇನ, ಹನುಮಂತನಿಗೆ ಬೆಳದಿಂಗಳಿನ ಚಪ್ಪರವನ್ನು ಹಾಕ್ತಾ ಇದ್ದಾನೋ ಎಂಬಂತೆ ತೋರ್ತಾ ಇದ್ದ. ಅವನ ಕಿರಣಗಳು ಸಹಸ್ರ ರಶ್ಮಿ. ಆ ಚಂದ್ರ ಕಿರಣಗಳು ಚಪ್ಪರದ ಆ ಎಲ್ಲ ಗಳಗಳು ಇರುತ್ತವಲ್ಲ ಉದ್ದಕ್ಕೆ ಅಡ್ಡಕ್ಕೆ, ಆ ರೀತಿಯಾಗಿ ಚಂದ್ರನ ಕಿರಣಗಳು ಹೆಣೆದುಕೊಂಡು ತಂಪುತನದ ಬೆಳದಿಂಗಳನ್ನು ಕೊಟ್ಟ ಅಂತ. ಈ ಚಂದ್ರೋದಯದ ವರ್ಣನೆಯನ್ನು ಕಂಡೇ ಮುಂದೆ ಭೋಜಾದಿಗಳು ಹನುಮಂತನ ಲಂಕಾ ಪ್ರವೇಶದಲ್ಲಿ ಲಂಕಾ ಪ್ರವೇಶ ನವನಾಟಕ ಸೂತ್ರಧಾರ ಅಂತಾನೆ. ಹನುಮಂತ ಅನ್ನುವ ಒಂದು ಪಾತ್ರ ಪ್ರವೇಶ ಮಾಡಿ ರಂಗಕ್ಕೆ ಬರುವುದಕ್ಕೆ ಪೂರ್ವಭಾವಿಯಾಗಿ ಸೂತ್ರಧಾರ ಎಂಬಂತೆ ಚಂದ್ರ ಕಾಣಿಸಿಕೊಳ್ತಾನೆ. ಅವನು ಒಳ್ಳೆ ಕೈದಿವಿಗಿಯಂತೆ ಇಡೀ ಲಂಕವನ್ನೇ ಅವನಿಗೆ ತೋರಿಸೋದಕ್ಕೂ ಕೂಡ ಅನುಕೂಲವಾಗಿ ಒದಗಿ ಬರ್ತಾನೆ ಎನ್ನುವ ಮಾತನ್ನು ಹೇಳ್ತಾನೆ. ಅದು ಮಾತ್ರವಲ್ಲ, ಕತ್ತಲೆ ಅಂತಕ್ಕಂಥ ಬೆಳೆಯನ್ನು, ತಮಾಲ ಕಾಂತಾರವನ್ನು, ತಮಾಲ ವೃಕ್ಷಗಳ ಕಾಡನ್ನು ಕತ್ತರಿಸುವ ಕುಡುಗೋಲೆಂಬಂತೆ ತಮಸ್ತಮಾಲ ಕಾಂತಾರ ಕುಠಾರ ಶಶಲಾಂಛನ ಹಾಗೆ ಬರ್ತಾನೆ ಅಂತೆಲ್ಲ ವರ್ಣಿಸ್ತಾನೆ. ಇಲ್ಲೆಲ್ಲ ಆದಿಕವಿಗಳು ಕೊಟ್ಟಂಥ ಆಯಾ ಸೂಚನೆಗಳನ್ನು ಇಟ್ಟುಕೊಂಡು ಮುಂದಿನ ಕವಿಗಳು ಬೆಳೆಸಿಕೊಂಡಿರುವಂಥದ್ದನ್ನು ನೋಡ್ತೀವಿ. ಒಳಗಡೆ ಬರ್ತಾನೆ ಅವನು. ರಮ್ಯ ಕಾನನ ತೋಯಾಢ್ಯಾಂ ಪುರೀಂ ರಾವಣ ಪಾಲಿತಾಂ ಶಾರದಾಂಬುಧರ ಪ್ರಖ್ಯೇಹಿ ಭವನೈರುಪಶೋಭಿತಾಂ ಸಾಗರೋಪಮ ನಿರ್ಘೋಷಾಂ ಸಾಗರಾನಿಲ ಸೇವಿತಾಂ ಸುಪುಷ್ಪ ಬಲಸಂಗುಪ್ತಾಂ ಯಥೈವ ವಿಟಪಾವತೀಂ ಚಾರುತೋರಣ ನಿರ್ಯೂಹಾಂ ಪಾಂಡರದ್ವಾರತೋರಣಾಂ ಭುಜಗಾಚರಿತಾಂ ಗುಪ್ತಾಂ ಶುಭಾಂ ಭೋಗವತೀಮಿವ ತಾಂಸ ವಿದ್ಯುದ್ಘನಾಕೀರ್ಣಾಂ ಜ್ಯೋತಿರ್ಗಣ ನಿಷೇವಿತಾಂ ಮಂದಮಾರುತ ಸಂಚಾರಾಂ ಯಥಾಚಾಪ್ಯಮರಾವತೀಂ ಶಾತಕುಂಭೇನ ಮಹತಾ ಪ್ರಾಕಾರೇಣಾಭಿಸಂವೃತಾಂ ಕಿಂಕಿಣೀಜಾಲ ಘೋಷಾಭಿ ಪತಾಕಾಭಿರಲಂಕೃತಾಂ ಅಂತ ಪುಂಖಾನುಪುಂಖವಾಗಿ ಆ ಲಂಕಾನಗರಿಯ ವರ್ಣನೆಯನ್ನು ಮಾಡ್ತಾರೆ. ಅದು ಒಳ್ಳೆ ಸಮುದ್ರ ತೀರದಲ್ಲಿದ್ದು ತಂಪಾದ ಗಾಳಿ, ನಮಗೆಲ್ಲ ಗೊತ್ತಿದೆ ಸಂಚೆ ಮೇಲೆ ಸಮುದ್ರದಿಂದ ತಂಪಾದ ಗಾಳಿ ಬೀಸುತ್ತದೆ ಅಂತ. ಸಾಗರಾನಿಲ ಸೇವಿತ ಆಗಿದೆ. ತುಂಬ ಹೂಗಳು, ಮರ ಗಿಡ ಎಲ್ಲ ಸಮೃದ್ಧವಾಗಿರತಕ್ಕಂಥದ್ದು. ಅಮರಾವತಿ, ಭೋಗವತಿ ಇತ್ಯಾದಿ ಸ್ವರ್ಗ ಪಾತಾಳ ನಗರಿಗಳ ಸೌಂದರ್ಯವನ್ನು ಅಪಹರಣ ಮಾಡುವಂತಿರುವಂಥದ್ದು. ಅಲ್ಲಲ್ಲಿ ಗಂಟೆ ಸರಗಳನ್ನು ಕಟ್ಟಿದ್ದಾರೆ, ಬಾವುಟಗಳನ್ನು ಹಾರಿಬಿಟ್ಟಿದ್ದಾರೆ. ಹೀಗೆ ರಾಮಾಯಣದಲ್ಲಿ ಒಳ್ಳೆಯ ನಗರಗಳ ವರ್ಣನೆಯನ್ನು ನಾವು ನೋಡ್ತೀವಿ. ರಾಮಾಯಣದ ಸಂಸ್ಕೃತಿಯನ್ನು ಕಂಡಾಗ ನಮಗೆ ಗೊತ್ತಾಗುತ್ತದೆ ಈ ಕವಿಗೆ ಯಾವುದನ್ನು ನಾವು ಸಿಂಧೂ ಸರಸ್ವತಿ ಸಂಸ್ಕೃತಿ ಅಂತೀವಿ, ಲೇಟ್ ಹರಪ್ಪನ್ ಸಿವಿಲೈಸೇಷನ್ ಅಂತ, ಆ ಒಂದು ಸಂಸ್ಕೃತಿಯ ತಿಳಿವು ಇತ್ತು ಅಂತ ಗೊತ್ತಾಗುತ್ತದೆ. ಮಹಾಭಾರತದಲ್ಲಿ ಇಂದ್ರಪ್ರಸ್ಥವನ್ನು ನೋಡಿದಾಗ ಹೌದು, ಇದು ವ್ಯಾಸರಿಗೆ ಕೂಡ ಅದು ಗೊತ್ತಿದ್ದಂಥದ್ದು ಅಂತ ಹೇಳ್ಬಿಟ್ಟು. ಹೀಗಾಗಿ ಇವುಗಳ ಕಥಾಕ್ರಮ ಏನಂತ ಹೇಳಿದ್ರೂ ಕೂಡ ನಾವು ಯಾವುದನ್ನು ಆ ಸಿಂಧು ಸರಸ್ವತಿಯ ಉಚ್ಛ್ರಾಯದ ನಾಗರಿಕತೆಯ ಕಾಲ,
ಆ ಕಾಲದಲ್ಲಿ ನಡೆದಿರಬಹುದಾದ ಕಥಾನಕ ಆಮೇಲೆ ಕವಿಗಳಿಂದಾಗಿ ರೂಪಿತವಾದದ್ದು ಅಂತ ಗೊತ್ತಾಗುತ್ತದೆ. ಆಮೇಲೆ ಮುಂದೆ ಬರ್ತಾ ಇದ್ದಾನೆ. ವಸ್ವೋಕಸಾರ ಪ್ರತಿಮಾಂ ಸಮೀಕ್ಷ್ಯ ನಗರೀಂ ತತಃ ಖಮಿವೋತ್ಪತಿತಾಂ ಲಂಕಾಂ ಜಹರ್ಷ ಹನುಮಾನ್ ಕಪಿ. ವಸ್ವೋಕಸಾರ, ವಸು ಅಂದರೆ ದೇವತೆಗಳು, ಓಕ ಅಂತಂದರೆ ಮನೆ, ಓಕಸ್ ಅಂತ. ಇಂಗ್ಲೀಷ್ನಲ್ಲಿ ಲೋಕಸ್ ಅಂತ ಅನ್ನೋದು ಯಾವುದಿದೆ, ಆ ಒಂದು ಲೊಕೇಶನ್ ಅನ್ನುವ ಅರ್ಥದಲ್ಲಿ ಅದು ಗ್ರೀಕ್ ಶಬ್ದವಾಗಿ ಬಂದಿದ್ದು, ಲೊಕೋಸ್ ಅಂತ. ಅದು ಓಕಸ್, ಓಕಃ, ಓಕಸಿ, ಓಕಾಂಸಿ ಅನ್ನುವ ಸಂಸ್ಕೃತ ಶಬ್ದದಿಂದ ಬಂದಿರತಕ್ಕಂಥದ್ದು. ವಸ್ವೋಕಸಾರಾಮ್ ಅಂತಂದಾಗ ದೇವತೆಗಳ ಊರಾದ ಅಮರಾವತಿಯ ಸಾರವನ್ನು ಒಳಗೊಂಡದ್ದು ಅಂತ ವಿರಳ ಪ್ರಚುರವಾದ ಶಬ್ದ ವಾಲ್ಮೀಕಿಗಳು ಬಳಸ್ತಾ ಇದ್ದಾರೆ. ನೇಯ ಮನ್ಯೇನ ನಗರಿ ಶಕ್ಯ ದರ್ಶಯಿತು ಬಲಾತ್. ಅದನ್ನು ಗಮನಿಸ್ತಾ ದೂರದಿಂದ ಹನುಮಂತ ಅಂದುಕೋತಾ ಇದ್ದಾನೆ, ಈ ಊರನ್ನು ಗೆಲ್ಲುವುದು ಕಷ್ಟ. ಸಾಮಾನ್ಯವಾಗಿ ನಮಗೇನಾಗುತ್ತೆ, ವೈರಿಯನ್ನು ಅಲ್ಪವಾಗಿ ಮಾಡ್ತೀವಿ, ವಿ ಡೌನ್ ಪ್ಲೇ, ಏನು ಮಹಾ ಅಂತ. ಹನುಮಂತ ಹಾಗೆ ಮಾಡಲಿಲ್ಲ. ಕಾರ್ಯದಕ್ಷರಾದವರು ಎದುರಿಗಿರ್ತಕ್ಕಂಥ ಸವಾಲು, ಚಾಲೆಂಜ್ ಯಾವ ಥರದ್ದು ಅನ್ನೋದನ್ನು ಗೌರವಿಸಬೇಕು, ನೋಡಬೇಕು, ಒಪ್ಕೋಬೇಕು. ನಮಗೆಲ್ಲಿ ದೌರ್ಬಲ್ಯ ಇದೆ, ಎಲ್ಲಿ ಕೊರತೆ ಇದೆ, ಎಲ್ಲಿ ಕುಂದು ಇದೆ ಅಂತ ನೋಡಿ ಅದನ್ನು ಸರಿ ಮಾಡಿಕೊಳ್ಬೇಕು. ಇವನಿಗೆ ಅಬ್ಜೆಕ್ಟಿವಿಟಿ ಅಷ್ಟು ಚೆನ್ನಾಗಿದೆ. ರಕ್ಷಿತಾ ರಾವಣ ಬಲೈಹಿ ಉದ್ಯತಾಯುಧ ಧಾರಿಭಿ. ರಾವಣನ ಸೈನಿಕರು, ಬಿಚ್ಚುಗತ್ತಿಯ ಪಹರೆಯ ಭಟರು ಎಲ್ಲರೂ ಇದ್ದಾರೆ. ಕುಮುದಾಂಗದಯೋರ್ವಾಪಿ ಸುಷೇಣಸ್ಯ ಮಹಾಕಪೇಹೆ ಪ್ರಸಿದ್ಧೇಯಂ ಭವೇದ್ ಭೂಮಿರ್ ಮೈಂದದ್ವಿವಿಧಯೋರಪಿ ವಿವಸ್ವತಸ್ತನೂಜಸ್ಯ ಹರೇಶ್ಚ ಕುಶಪರ್ವಣಃ ವೃಕ್ಷಸ್ಯ ಕೇತುಮಾಲಸ್ಯ ಮಮಚೈವ ಗತಿರ್ಭವೇತ್. ಇದು ಯಾರ್ಯಾರಿಗಾಗ್ಬೋದು ಇಲ್ಲಿಗೆ ಬರೋದಕ್ಕೆ, ಇದನ್ನು ಎದುರಿಸೋದಕ್ಕೆ ಪ್ರಯತ್ನ ಪಟ್ಟರೆ ಕುಮುದ, ಅಂಗದ, ಸುಷೇಣ, ಮೈಂದ, ದ್ವಿವಿಧ, ಸುಗ್ರೀವ, ಕುಶಪರ್ವತ, ಜಾಂಬುವಂತ, ಕೇತುಮಾಲ, ಇಷ್ಟು ಜನಕ್ಕಾಗ್ಬೋದು. ಇನ್ನು ಸಮೀಕ್ಷೆ ಚ ಮಹಾಬಾಹು ರಾಘವಸ್ಯ ಚ ಪರಾಕ್ರಮಂ ಲಕ್ಷ್ಮಣಸ್ಯ ಚ ವಿಕ್ರಾಂತಂ ಅಭವತ್ ಪ್ರೀತಿಮಾನ್ ಕವಿ. ಪರವಾಗಿಲ್ಲ, ರಾಮಲಕ್ಷ್ಮಣರಿಗೂ ಆಗುತ್ತೆ. ಇಷ್ಟು ಜನ ಆದಾರು, ಇನ್ನು ಮಿಕ್ಕವರಿಗೆ ತೊಂದರೆ ಇಲ್ಲ, ಅದನ್ನು ಯೋಚನೆ ಮಾಡಬೇಕಾಗಿಲ್ಲ. ನಾನೀಗ ಬಂದದ್ದು ಸೀತಾನ್ವೇಷಣೆಗೆ, ಇದಕ್ಕಿಂತ ಹೆಚ್ಚು ಯೋಚನೆ ಮಾಡಬಾರ್ದು. ಅದೂ ಇಟ್ಕೊಳ್ಬೇಕು. ನಾವು ಮಾಡೋ ಕೆಲಸ ಏನಿದೆ ಅದನ್ನು ಯತ್ವಾ ತದ್ವಾ ಹರಡಿಕೊಂಡು ಕೂತ್ಕೊಂಡ್ಬಿಟ್ರೆ ಆಗೋದಿಲ್ಲ. ಮನೆ ಅಂಗಳದಲ್ಲಿ ರಂಗೋಲಿ ಹಾಕಬೇಕು ಅಂತಂದರೆ 4-5 ಅಡಿಯಷ್ಟು ಉದ್ದ, 6-7 ಅಡಿಯಷ್ಟು ಅಗಲಕ್ಕಿಂತ ಜಾಸ್ತಿ ಅಲ್ಲ. ನಾವು ಇಡೀ ರಸ್ತೆನೇ ಗುಡಿಸ್ಬಿಟ್ಟು ರಂಗೋಲಿ ಹಾಕಬೇಕು ಅಂತ ಅಂದ್ಕೊಂಡ್ರೆ ಒಂದು ಗೆರೆಯನ್ನೂ ಎಳೆಯೋಕ್ಕಾಗೋಲ್ಲ. ನಮ್ಮ ಪರಿಧಿ ಇಷ್ಟು ಅನ್ನುವ ಒಂದು ವ್ಯವಸ್ಥೆ, ಯತ್ತಾ ಕರ್ಮ, ಅದು ಬೇಕಾಗುತ್ತದೆ. ಹನುಮಂತ ಹಾಗೆ ಮಾಡ್ಕೊಳ್ತಾನೆ. ಮುಂದೆ ಯುದ್ಧವಾಗುತ್ತದೆ, ಅಲ್ಲಿ ಬೇಕಾದಷ್ಟು ಪರಾಕ್ರಮ ತೋರಿಸ್ತಾರೆ. ಆದರೆ ಇದೀಗ ಇಷ್ಟಿದೆ, ಆಮೇಲೆ ನೋಡ್ಕೊಳ್ಳೋಣ, ಮುಂದೆ ನಾವು ತುಂಬ ಯೋಚನೆ ಮಾಡಬಾರ್ದು. ಸೀತೆಯನ್ನೇ ಹುಡುಕದೆ ಮುಂದೆ ಯುದ್ಧವಾದರೆ ಹೇಗೆ, ಏನು ಎತ್ತ, ಅದೆಲ್ಲ ಕೂಡ ಭಾವಿ ಕಲ್ಪನೆಗಳು ಅವಿವೇಕಿ ಮಾಡ್ತಾನೆ. ಆ ಕಾರಣದಿಂದ ತನಗಲ್ಲ ಅಂತ ಅಲ್ಲಿಗೆ ಮಿತ ಮಾಡಿಕೊಂಡು ನೋಡ್ತಾನೆ ಆ ಊರನ್ನು. ಯಂತ್ರಾಗಾರಸ್ತನೀ ವೃದ್ಧಾಂ ಪ್ರಮದಾಮಿವ ಭೂಷಿತಾಂ. ಯಂತ್ರಗಳಿಂದ, ಪ್ರಕಾಶಮಾನವಾದ ದೀಪಗಳಿಂದ ಅಲಂಕೃತವಾದಂಥದ್ದು ಸುಂದರಿಯ ಹಾಗೆ ಕಾಣಿಸ್ತಾ ಇತ್ತು ಆ ಊರು. ವೈರ್ಯ ಆ ಊರಾದರೂ ಕೂಡ ಅದು ಸುಂದರವಾದದ್ದು, ಅದು ಮಹನೀಯವಾದದ್ದು, ಅದು ಘನಿಷ್ಠವಾದದ್ದು. ಅದನ್ನು ನಾವು ಆದರಿಸಬೇಕು, ಗೌರವಿಸಬೇಕು ಅಂತ. ಕಾರಣ, ವಿ ಶುಡ್ ನಾಟ್ ಅಂಡರ್ ಎಸ್ಟಿಮೇಟ್ ಅವರ್ ಎನಿಮೀಸ್. ಅದರ ಸತ್ವವಾಗಲಿ ಸಾಮರ್ಥ್ಯವಾಗಲಿ ಯಾವುದೇ ಆದರೂ ಎಷ್ಟಿದೆಯೋ ಅಷ್ಟು ಕ್ರೆಡಿಟ್ಸನ್ನು ಯಾರಿಗಾಗಲಿ ಕೊಡಬೇಕು ಅಂತ. ಕೊಡದೇ ಇದ್ದಾಗ ತುಂಬ ತಪ್ಪಾಗುತ್ತದೆ. ವೈರಿ ದೊಡ್ಡವನು, ಬಲಿಷ್ಠ, ತುಂಬ ಘನವಾದ ಶ್ರೀಮಂತಿಕೆ ಉಳ್ಳವನು ಅಂತ. ಇದನ್ನು ನಮ್ಮಲ್ಲಿ ಎಷ್ಟೋ ಬಾರಿ ಮಾಡೋದಿಲ್ಲ. ಅವನಿಗೇನು ಗೊತ್ತು, ಇವನಿಗೇನು ಗೊತ್ತು ಅಂತ ಉಪೇಕ್ಷೆ ಮಾಡಿಬಿಡ್ತೀವಿ. ಅವರ ಬಲಸ್ಥಾನಗಳು ಯಾವುದು ಅಂತ ಅರ್ಥ ಮಾಡಿಕೊಳ್ಳಲ್ಲ. ಕುವೆಂಪು ಅವರ ರಾಮಾಯಣ ದರ್ಶನದಲ್ಲಿ ಇನ್ನನ್ನರಿಂ ದುರ್ಭೇದ್ಯಮೀ ಲಂಕೆ ಅನ್ನುವುದು ಪಲ್ಲವಿಯಂತೆ ಬರ್ತಾ ಹೋಗುತ್ತದೆ. ಹನುಮಂತ ಒಂದೊಂದು ಮನೆಯಲ್ಲೂ ನೋಡ್ತಾನೆ. ಸುಪಾರ್ಶ್ವ, ಮಹಾಪಾರ್ಶ್ವ, ಇಂದ್ರಜಿತ್ತು, ಕುಂಭಕರ್ಣ ಎಲ್ಲರೂ ನೋಡ್ತಾ ಈಗೆಲ್ಲೋದು ಕಷ್ಟ ಅಂತ. ಆಮೇಲೆ ವಿಭೀಷಣನ ಮನೆಗೆ ಬಂದು ಇನ್ನನ್ಯರಿಂ ಪುಣ್ಯವತಿ ಈ ಲಂಕೆ ಅಂತ ಅಂದ್ಕೋತಾನೆ. ಈ ಲಂಕೆ ಇಂಥ ಧರ್ಮಾತ್ಮನಿಂದ ಪುಣ್ಯವತಿಯಾಗಿದೆ ಅಂತಲೂ ಅಂದ್ಕೋತಾನೆ. ಆಮೇಲೆ ದ್ರಕ್ಷಾಮಿ ನಗರೀಂ ಲಂಕಾಂ ಸಾಟ್ಟ ಪ್ರಾಕಾರ ತೋರಣಾಂ ಅಂತ ಮುಂದೆ ಬರ್ತಾನೆ. ಎದುರುಗಡೆಗೆ ಭಯಾನಕಿಯಾದಂಥ ಆ ಲಂಕಾದಿ ದೇವತೆ ಕಾಣಿಸ್ಕೋತಾಳೆ. ಲಂಕಿಣಿ ಅಂತ ನಾವೆಲ್ಲ ಏನು ಹೇಳ್ತೀವಿ, ಲಂಕಾ ದೇವತೆ ಅವಳು, ಲಂಕಾ ನಗರ ದೇವತೆ. ಬೆಂಗಳೂರಿಗೆ ಅಣ್ಣಮ್ಮ, ಮೈಸೂರಿಗೆ ಚಾಮುಂಡಿ ಅಂತ, ಒಂದೊಂದು ಊರಿಗೆ ಮಂಗಳೂರಿಗೆ ಮಂಗಳಾಂಬೆ ಅಂತಿದ್ದಂತೆ ಅವಳು ಲಂಕಾ ನಾಯಿಕೆ ಲಂಕಿಣಿ ಅವಳು ಕಾಣಿಸ್ಕೋತಾಳೆ. ಆ ಲಂಕಾ ದೇವತೆ ಕಾಣಿಸ್ಕೊಂಡು ನೀನು ಯಾರು, ಎಂಥವನು ಅಂತ ದಬಾಯಿಸ್ತಾಳೆ. ಆಗ ಇಲ್ಲ, ನಾನು
ಈ ಊರನ್ನ ನೋಡೋಕ್ಕೆ ಬಂದಿದ್ದೀನಿ ಅಷ್ಟೇನೆ ಅಂತ. ಕಸ್ತ್ವಂ ಕೇನ ಕಾರ್ಯೇಣ ಯಹ ಪ್ರಾಪ್ತೋ ವನಾಲಯ ಕಥಯ ಸ್ವೇಹ ಯತ್ತತ್ವಂ ಯಾವತ್ ಪ್ರಾಣಾಧರಂತಿತೆ. ನೀನು ಯಾರು, ಎಂಥವನು, ಎಲ್ಲಿಂದ ಬಂದಿದ್ಯಾ, ಏಕೋತಿ, ನಿನಗೇನು ಕೆಲಸ ಅಂದಾಗ ಊರು ನೋಡಕ್ಕೆ ಬಂದಿದ್ದೀನಿ ಅಂದರೆ ಹಾಗೆಲ್ಲ ಬಿಡೋದಿಲ್ಲ ಯಾರನ್ನು ಅಂತ. ರಾವಣ ಎಷ್ಟು ನಿಜವಾಗಲೂ ಸೆಕ್ಯೂರಿಟಿ ಕಾನ್ಷಿಯಸ್ ಆಗಿದ್ದಾನೆ. ನಮ್ಮಲ್ಲಿ ಬಾಂಗ್ಲಾದೇಶದ ಇನ್ಫಿಲ್ಟ್ರೇಷನಿಂದ ಮೊದಲುಗೊಂಡು ಪಾಕಿಸ್ತಾನದ ಬಾರ್ಡರ್ ಸೀಲ್ ಮಾಡದೆ ಆಗಿರ್ತಕ್ಕಂಥದ್ದು, ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರಿಂದ ಬರ್ತಕ್ಕಂಥದ್ದು, ಯಾಕೆ ಸಮುದ್ರದಿಂದಲೇ ನೌಕೆಗಳ ಮೂಲಕವಾಗಿ ಬಂದು ನಾವೇ ಗೊತ್ತಿದ್ದಂತೆ ತಾಜ್ ಮಹಲ್ ಹೋಟೆಲ್ ಯಾವುದಿದೆ, ಹೋಟೆಲ್ ತಾಜ್ ಮೂಲಕ ಮಾಡಿದ ಅನಾಹುತ ಎಂಥದ್ದು. ಈ ಭಯೋತ್ಪಾದಕರು ISI ಪ್ರೇರಿತರಾಗಿ ಹಲವು ವರ್ಷಗಳ ಕೆಳಗೆ ಮುಂಬೈಯಲ್ಲಿ ಇಂತೆಲ್ಲ ಕಂಡಿದ್ದೀವಿ. ನೋಡಿದಾಗ ಗೊತ್ತಾಗುತ್ತದೆ ನಮ್ಮ ದೇಶದ ಅವಿವೇಕ ಯಾವ ಮಾತ್ರದ್ದು. ಸೆಕ್ಯೂರಿಟಿ ಕಾನ್ಷಿಯಸ್ ಒಂಚೂರು ಇಲ್ಲ ಅಂತ. ರಾವಣನಿಗೆ ಅದಿತ್ತು. ಆ ಮಟ್ಟಕ್ಕೆ ಅವನು ಬಲಶಾಲಿ ಆದವನು, ಅವನ ರಾಜ್ಯದ ಆಳ್ವಿಕೆ ಚೆನ್ನಾಗಿತ್ತು ಅಂತಲೂ ಅನಿಸುತ್ತದೆ. ಇವಳು ಆ ರೀತಿ ತಡೆದಳು, ಆ ಮಟ್ಟಕ್ಕೆ ಸೆಕ್ಯೂರಿಟಿ. ಇವನಿಗೆ ರೇಗಿ ತಲೆಯೇನ ವಾನಶ್ರೇಷ್ಠಂ ತಾಡಯಾಮಾಸ ವೇಗಿತ. ಅವಳ ಕೈಯಿಂದ ಕೋತಿ ಅಂತ ರಪ್ ಅಂತ ತಲೆಗೆ ಹೊಡೆದಿದ್ದಕ್ಕೆ ಇವನಿಗೆ ರೇಗಿ ಮುಷ್ಟಿನಾಭಿಜಘಾನೈನಂ ಹನುಮಾನ್ ಕ್ರೋಧ ಮೂರ್ಛಿತ. ಒಂದು ಮುಷ್ಟಿಯಿಂದ ತದಕು ಬಿಡ್ತಾನೆ. ತತ್ಕ್ಷಣ ಅವಳು ಪಪಾತ ಸಹಸಾ ಭೂಮೋ ವಿಕೃತಾನಂದ ದರ್ಶನ. ಬಿದ್ದು ಹೇಳ್ತಾಳೆ, ಇದು ಬ್ರಹ್ಮ ನನಗೆ ಕೊಟ್ಟ ವರ, ಎಚ್ಚರ. ಒಂದು ಕೋತಿಯಿಂದ ನಿನಗೆ ಪೆಟ್ಟು ಬಿದ್ದ ದಿವಸ ನಿನಗೆ ಲಂಕಾ ರಕ್ಷಣೆಯ ಭಾರ ಹೋಗುತ್ತದೆ ಅಂತ. ಅಂದರೆ ಅವಳಿಗೊಂದಿತ್ತು ಎಕ್ಸ್ಪೈರಿ ಡೇಟ್ ಮುಗೀತು, ಅಲ್ಲಿಗೆ ಅವಳಿಗೆ ಟರ್ಮಿನೇಷನ್ ಬಂತು ಅಂತ. ಎಷ್ಟೋ ಬಾರಿ ಕೆಲವುದಾದ ಮೇಲೆ ಹೊರಟೋಗ್ತಾರೆ, ನಮ್ಮದಲ್ಲ ಅಂತ. ಇದು ಧ್ವನಿಪೂರ್ಣವಾಗಿದೆ. ಯಾವಾಗ ಒಬ್ಬ ಹೊರಗಿನ ಗೂಢಚಾರಿಯಂತೆ ಬಂದ ಹನುಮಂತನಿಗೆ ಲಂಕೆಗೆ ಪ್ರವೇಶ ಮಾಡೋಕ್ಕೆ ಅವಕಾಶವಾಯಿತು, ಆ ನಗರಕ್ಕೆ ರಕ್ಷಣೆ ಉಳಿಯಲಿಲ್ಲ ಅಂತ. ಒಮ್ಮೆ ಹೊರಗಿನವರಿಗೆ ಅವಕಾಶ ಕೊಟ್ಟರೆ ಹೋಯಿತು ಅಂತ ಅರ್ಥ. ಅಲ್ಲಿಗೆ ಬಂದುಬಿಡುತ್ತದೆ. ಒಂದು ಹಲವು ಕಟ್ಟಿಗೆ ತುಂಡುಗಳಿಂದ ಕಟ್ಟಲ್ಪಟ್ಟಂಥ ಒಂದು ಕಟ್ಟು ಅಂತ ಯಾವುದಿರುತ್ತೆ, ಸೌದೆ ಕಟ್ಟು ಅಂತ ಕರಿತೀವಲ್ಲ, ಅದರೊಳಗೆ ಒಂದು ಸೌದೆಯನ್ನು ಎಳೆಯೋದಕ್ಕೆ ಕಷ್ಟ. ಒಂದು ಸೌದೆಯ ತುಂಡನ್ನು ಎಳೆದರೆ ಇಡೀ ಕಟ್ಟು ಶಿಥಿಲ ಆಗಿ ಅಷ್ಟು ಸರಕ್ಕಂತ ಜಾರ್ಕೊಂಡು ಬಂದುಬಿಡುತ್ತಲ್ಲ, ಆ ರೀತಿಯಲ್ಲಿ ಒಬ್ಬ ಹನುಮಂತ ನುಸುಳೋಕ್ಕಾಯ್ತು ಅಂದರೆ ಮಿಕ್ಕವರಿಗೆಲ್ಲರಿಗೂ ಆಗಿಬಿಡುತ್ತೆ. ಅದಕ್ಕೆ ಅವಕಾಶ ಕೊಡಬಾರ್ದು. ಯಾವುದೇ ಲಾ ಶುಡ್ ನಾಟ್ ಹ್ಯಾವ್ ಲೂಪ್ ಫೋಲ್ಸ್ ಅಂತಾರಲ್ಲ, ಆ ರೀತಿಯಲ್ಲಿ ತುಂಬ ಧ್ವನಿಪೂರ್ಣವಾದ ಪ್ರಸಂಗ ಇದು. ಆಮೇಲೆ ಒಳಗೆ ಪ್ರವೇಶ ಮಾಡ್ತಾನೆ. ಪ್ರವಿಶ್ಯ ನಗರೀಂ ಲಂಕಾಂ ಕಪಿರಾಜಹಿತಂಕರ ಚಕ್ರೇತ ಪಾದಂ ಸವ್ಯಂಚ ಶತ್ರುಣಾಂ ಸತು ಮೂರ್ಧನಿ. ಸಹೋಕ್ತಿ ಅಲಂಕಾರ. ಊರೊಳಗೆ ಎಡಗಾಲನ್ನೂ ಇಟ್ಟ, ವೈರಿಯ ತಲೆ ಮೇಲೂ ಕಾಲನ್ನು ಇಟ್ಟ ಅಂತ. ಆತ್ಮೀಯರ ಮನೆಗೆ ಬಲಗಾಲಿಟ್ಟು ಹೋಗಬೇಕು. ಮನೆ ತುಂಬಿಸ್ಕೊಳ್ಳುವಾಗ ಸೊಸೆ ಬಲಗಾಲಿಟ್ಟು ಬಾಮ್ಮ ಅಂತಂತೀವಿ. ಹಾಗೆ ಶತ್ರುವಿನ ಮನೆಗೆ ಎಡಗಾಲಿಡಬೇಕು. ಆತ್ಮೀಯರು ಮನೆಗೆ ಆತ್ಮೀಯರಾದವರು ಹೋಗುವಾಗ ತಲೆಬಾಗಿಲಿಂದ, ಮುಂಭಾಗದ ಬಾಗಿಲಿಂದ ಹೋಗಬೇಕು. ಶತ್ರುಗಳ ಮನೆಗೆ ಹಿಂಭಾಗದ ಬಾಗಿಲಿಂದ ಹೋಗಬೇಕು ಅಂತ ಹೀಗೆಲ್ಲ. ಅದೇ ರೀತಿಯಾಗಿ ತಾನೇ ಜರಾಸಂಧನ ಊರಿಗೆ ಗಿರಿವ್ರಜಕ್ಕೆ ಪ್ರವೇಶ ಮಾಡಿದ್ದು ನಮ್ಮ ಶ್ರೀಕೃಷ್ಣ, ಭೀಮ, ಅರ್ಜುನರು ಹಿಂಭಾಗದ ಬಾಗಿಲಿಂದಾನೇ ಹೋಗಿದ್ದು. ಆ ರೀತಿಯಾದ ಒಂದು ಮರ್ಯಾದೆಗಳನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ ಎಷ್ಟು ಮಾರ್ಮಿಕವಾಗಿದೆ ಈ ಸೂಚನೆ ಅಂತ. ಅಂತ್ಯಷ್ಟಿಯಲ್ಲಿ ಕೂಡ ಹಾಗೇನೆ. ಆ 10ನೇ ದಿವಸ ಒಂಟಿ ಬ್ರಾಹ್ಮಣ ಅಂತ ಕರೀತಾರೆ. ಅವನನ್ನು ದುರ್ದಾನ ತೆಗೆದುಕೊಳ್ಳೋದಕ್ಕೆ ಕರೀತಾರೆ. ಈಗೆಲ್ಲ ಎಲ್ಲೋ ಆರ್ಯಾವರ್ತ ಬ್ರಹ್ಮಾವರ್ತ ಅಂತ ಎಂದೆತ್ತೋ ಆವರ್ತಗಳಿದೆ, ಅಲ್ಲಿ ಮಾಡಿ ಮುಗಿಸ್ತಾರೆ. ಹಿಂದೆ ಎಲ್ಲ ಮನೆಯಲ್ಲೇ ಮಾಡೋದಾಗಿತ್ತು ಯಾವುದೇ ಕರ್ಮ ಸ್ವಗೃಹೇ ಅಂತ. ಆ ರೀತಿ ಮನೆಯಲ್ಲಿ ಮಾಡಿದಾಗ ಆ ಒಂಟಿ ಬ್ರಾಹ್ಮಣ ದುರ್ದಾನ ತೆಗೆದುಕೊಂಡವನು ತಲೆಬಾಗಿಲಿಂದ ಹೋಗಬಾರ್ದು, ಹಿಂದುಗಡೆ ಬಾಗಿಲಿಂದ ಹೋಗಬೇಕು ಅಂತ ಇತ್ತು. ಅದು ಸಾಂಪ್ರದಾಯಿಕವಾದ ಕ್ರಮ ಅಂತ. ಏನೋ ಅದು ಅನಿಷ್ಟ ತೊಲಗತು ಅಂತನ್ನುವ ಭಾವದಿಂದ ಅಂತ. ಎಷ್ಟೋ ಬಾರಿ 10ನೇ ದಿವಸದ ಒಂಟಿ ಬ್ರಾಹ್ಮಣನ ನಾನು ಅಂತ. ಬ್ರಾಹ್ಮಣ ಒಂಟಿಯಾಗಿದ್ದವನು ಬಂದರೆ ಅಪಶಕುನ ಅಂದರೆ ಅದು. ಅವನು ಒಂಟಿಯಾದವನು ಅಂದರೆ ದುರ್ದಾನ ತೆಗೆದುಕೊಳ್ಳೋಕ್ಕೆ 10ನೇ ದಿವಸ ಬರ್ತಾನೆ ಎನ್ನುವ ಆ ರೀತಿಯಾದ ಕಲ್ಪನೆ. ಹೀಗೆ ಬಂದ ಸಂಸ್ಕೃತಿಯ ಪಳೆಯುಳಿಕೆಗಳು ಇರಲಿ. ಅವನು ಹಾಗೆ ಕಾಲನ್ನು ಇಡ್ತಾನೆ. ಬೃಹಸ್ಪತ್ಯ ನೀತಿಶಾಸ್ತ್ರವೇ ಹಾಗೆ ಹೇಳುತ್ತದೆ, ಶತ್ರುವಿನ ಮನೆಗೆ ಎಡಗಾಲಿಟ್ಟು ಪ್ರವೇಶ ಮಾಡಬೇಕು ಅಂತ. ಏನೋ ನಮಗೊಂದು ಅಂತರಂಗದಲ್ಲಿ ಧೈರ್ಯ, ಅವನ ಮನೆ ಹಾಳಾಗುತ್ತೆ ಅಂತ ಅಲ್ವಾ. ಆಮೇಲೆ ಭವನಾತ್ ಭವನಂ ಗಚ್ಚಂ ದದರ್ಶ ಪವನಾತ್ಮಜ ವಿವಿಧ ಕೃತಿರೂಪಾಣಿ ಭವನಾನಿ ತತಸ್ತತಃ. ಮನೆಯಿಂದ ಮನೆಗೆ ಹೋಗ್ತಾ 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 ಅವನು ಏನನ್ನೆಲ್ಲ ನೋಡ್ತಾನೆ. ಇಲ್ಲಿ ನೋಡಿ, ಒಂದು 4 ಶ್ಲೋಕದಲ್ಲಿ ಆದಿಕವಿ ಏನೇನೋ ಧ್ವನಿಗಳನ್ನು ಕೊಡ್ತಾರೆ. ಶುಶ್ರಾವ ಮಧುರಂ ಗೀತಂ ತ್ರಿಸ್ಥಾನಸ್ವರ ಭೂಷಿತಂ ಶುಶ್ರಾವ ಕಾಂಚಿ ನಿನದಂ ನೂಪುರಾಣಾಂಚ ನಿಸ್ವನಂ ಆಸ್ಫೋಟಿತ ನಿನಾದಾಂಶ್ಚ ಕೇಲಿತಾಂಶ್ಚ ತತಸ್ತತಃ
ಶುಶ್ರಾವ ಜಪತಾಂ ತತ್ರ ಮಂತ್ರಾನ್ ರಕ್ಷೋ ಗಣೇಶು ವೈ ಸ್ವಾಧ್ಯಾಯ ನಿರತಾಂಶ್ಚೈವ ಯಾತು ದಾನಾಂದದರ್ಶಸಃ ರಾವಣಸ್ತವ ಸಂಯುಕ್ತಾನ್ ಗರ್ಜತೋ ರಾಕ್ಷಸಾನಪಿ. ಎಷ್ಟು ಬಗೆಯ ಶಬ್ದಗಳು ಮಧುರವಾದ ತ್ರಿಸ್ಥಾನದಲ್ಲಿ ಅಂತಂದರೆ ನಾಭಿ, ಹೃದಯ ಮತ್ತು ರಸನ ಮೂರು. ಎದೆಯಿಂದ ಮಕ್ಕಳಿಂದ ಹೊಮ್ಮಿ ಬರಬೇಕು ನಾದ, ಮಂದ್ರದಿಂದ ಬರಬೇಕಾದ ನಾದ, ಹೃದಯದಿಂದ ಬರಬೇಕಾದದ್ದು, ಆಮೇಲೆ ನಾಲಿಗೆಯಿಂದ ಹೊಮ್ಮಬೇಕಾದದ್ದು ಅಂತ ತ್ರಿಸ್ಥಾನದಲ್ಲಿ ಉದಿಸಬೇಕು ಸ್ವರ ಅಂತ. ಸೂಪರ್ಫಿಷಿಯಲ್ಲಾಗಿ ಹಾಡಬಾರ್ದು ಅಂತ. ಅವ್ರು ಬರೀ ದವಡೆನಲ್ಲಿ ಹಾಡ್ತಾರೆ, ಮೂಗಲ್ಲಿ ಹಾಡ್ತಾರೆ, ಗಂಟ್ಲಿಂದ ಅಷ್ಟೇ ಬರುತ್ತೆ, ನಾಭಿಯಿಂದ ಹೊರಡಬೇಕು ನಾದ ಅಂತ ಹೇಳ್ತಾರೆ. ನಾಭಿಯಿಂದ ಹೊರಡೋದು ನಾದ ಅಂತಂದರೆ ಇನ್ನೇನು ತಾತ್ಪರ್ಯವಲ್ಲ. ಈ ಡಯಾಫ್ರಮ್ ಅಂತೀವಲ್ಲ, ವಪ, ಅದು ವಪ ತಳ್ಳಿಕೊಂಡು ಶ್ವಾಸಕೋಶಗಳನ್ನು ಗಾಳಿಯನ್ನು ಹೊರಕ್ಕೆ ಹಾಕುತ್ತೆ. ಆಗಲೇ ಆ ಗಾಳಿಯ ಮೂಲಕ ಆ ಧ್ವನಿಪೇಟಿಕೆ ವೋಕಲ್ ಕಾರ್ಡ್ಗಳಿಗೆ ಸ್ಪಂದಿತವಾಗಿ ಬರುತ್ತೆ. ಅದು ಅಷ್ಟು ಪುಷ್ಟವಾಗಿ ಗಾಳಿ ತಳ್ಳಿಕೊಂಡು ಬರಬೇಕು, ಮೇಲ್ಮೇಲೆ ಹಾಡ್ತಕ್ಕಂಥದ್ದಲ್ಲ ಅಂತ. ಒಳಗಿಂದ ಬರಬೇಕು. ಅದು ಯಾವಾಗ ಬರ್ತದೆ? ಭಾವ ತುಂಬಿಕೊಂಡು ಬಂದಾಗ ಬರುತ್ತೆ. ವಿ ಶುಡ್ ನಾಟ್ ಮ್ಯಾನೇಜ್ ರಿಲೇಷನ್ಶಿಪ್ಸ್, ಸೋ ಆಲ್ಸೋ ವಿ ಶುಡ್ ನಾಟ್ ಮ್ಯಾನೇಜ್ ಸ್ವರಾಸ್. ಸಂಗೀತದಲ್ಲಿ ಸ್ವರಗಳನ್ನು ಮ್ಯಾನೇಜ್ ಮಾಡಿದ್ರೆ ಹಲ್ಕಾ ಕೆಲಸ ಅಂತ. ನನಗೆ ಇವತ್ತಿನ ದಿವಸವೂ ಆ ಥರ ಒಂದು ಕೆಟ್ಟ ಸಂಗೀತ ಕೇಳುವ ಅನುಭವ ಬಂದಿತ್ತು. ಕೇಳಲಿಲ್ಲ ಅಷ್ಟೇ. ಎಷ್ಟು ವಾಲ್ಯೂಮ್ ಕಡಿಮೆ ಇದ್ದರೂ ಡೆನ್ಸಿಟಿ ಅಂತೀವಲ್ಲ, ಅದು ಬಹಳ ಮುಖ್ಯವಾದದ್ದು. ಮೈಕಲ್ ವಾಲ್ಯೂಮ್ ತಂದುಬಿಡ್ಬೋದು, ಆದರೆ ವಾಯ್ಸಲ್ಲಿ ಡೆನ್ಸಿಟಿ ತರೋದು ಹೇಗೆ, ಅದು ಬಹಳ ಮುಖ್ಯವಾಗಿ ಬೇಕಾದದ್ದು. ಅದು ಬರುವುದು ಆ ವಪೆಯಿಂದ ತಳ್ಳಲ್ಪಟ್ಟು ಮೇಲೆ ಶ್ವಾಸಕೋಶಗಳಿಂದ ಹಾಗೆ ಗಾಳಿ ಹೊಮ್ಮಿ ಬರಬೇಕಾದದ್ದು. ಸಾಂದ್ರತೆ ಬೇಕು. ಹಾಗೆ ಪುಸ್ಕಲಾಗಿರಬಾರ್ದು, ಧ್ವನಿ ರಿಚ್ ಆಗಿರಬೇಕು. ಅಂಥದ್ದು ತ್ರಿಸ್ಥಾನ ಸ್ವರಭೂಷಿತವಾದಂಥದ್ದು. ಆ ಸಂಗೀತವನ್ನು ಕೇಳ್ತಾನೆ. ಮತ್ತೆ ಶುಶ್ರಾವ ಕಾಂಚೀನಿನದಂ ನೂಪುರಾಣಾಂಚ ನಿಸ್ವನಂ, ಉಡಿಗೆಜ್ಜೆಯ ಧ್ವನಿಗಳನ್ನು, ಕಾಲ್ಗೆಜ್ಜೆಯ ಧ್ವನಿಗಳನ್ನು ಕೇಳ್ತಾನೆ. ಅಂದರೆ ಗಾನವೂ ನಡೀತಾ ಇದೆ, ನರ್ತನವೂ ನಡೀತಾ ಇದೆ. ಅವೆರಡರ ಶಬ್ದಗಳನ್ನು ಕೇಳ್ತಾನೆ. ಆಮೇಲೆ ಮನೆ ಮನೆಯ ಮೆಟ್ಟಲುಗಳನ್ನು ಹತ್ತಾ ಇರ್ತಕ್ಕಂಥ ಸೋಪಾನ ನಿನದಾಂಶ್ಚೈವ ಭವನೇಶು ಮಹಾತ್ಮನಾಂ, ಶ್ರೀಮಂತರ ಮನೆಗಳ ಮೆಟ್ಟಲುಗಳನ್ನು ದಪರಪ ಹತ್ಕೊಂಡು ಹೋಗೋದು, ರಪರಪ ಇಳಿತಕ್ಕಂಥದ್ದು, ದಡದಡ ಹತ್ತಿ ಇಳಿದು ಮಾಡ್ತಕ್ಕಂಥದ್ದನ್ನು ಕೇಳ್ತಾ ಇದ್ದ. ಆಮೇಲೆ ಕ್ಷೇಳಿತಾಂಶ್ಚ ತತಸ್ತತಃ, ಬೊಬ್ಬೆ ಹಾಕೋದು, ಕೂಗ್ತಕ್ಕಂಥದ್ದು, ಚಪ್ಪಾಳೆ ತಟ್ಟುವುದು, ಈ ರೀತಿಯಾದಂಥ ಯಾವುದನ್ನು ನಾವು ಮೆಟಬಾಲಿಸಮ್ ಅಂಡ್ ಆಕ್ಟಿವಿಟಿ ಓರಿಯೆಂಟೆಡ್ ಸೌಂಡ್ಸ್ ಅಂಡ್ ನಾಯ್ಸಸ್ ಅಂತೀವಿ, ಅದನ್ನು ಕೇಳಿದ. ಅಂದರೆ ಸಂಸ್ಕೃತಿಯ ಸಾರ್ವದ್ರೂಪವಾದ ಗೀತ ನೃತ್ಯಗಳ ಒಂದು ಧ್ವನಿಯನ್ನು ಕೇಳಿದ್ದಲ್ಲದೆ ನಿತ್ಯದ ಸಿವಿಕ್ ಆಕ್ಟಿವಿಟೀಸ್ನಲ್ಲಿರುವ ಧ್ವನಿಗಳನ್ನೂ ಕೇಳ್ತಾನೆ. ಜಪತಾಂ ಮಂತ್ರಾನ್ ತತ್ರ ಶುಶ್ರಾವ, ಜಪ ಮಾಡ್ತಾ ಇರ್ತಕ್ಕಂಥ ಮಂತ್ರಗಳ ಘೋಷವನ್ನು ಕೂಡ ಕೇಳ್ತಾನೆ. ಅದು ಜಪ ಒಂದು ಕಾಮ್ಯ ಕ್ರಿಯೆಯಾಗಿ ಮಾಡುವುದಾದರೆ, ನಿತ್ಯದ ಅಧ್ಯಯನದಲ್ಲಿ ಸ್ವಾಧ್ಯಾಯ ನಿರತಾಂ ಅಂದರೆ ವೇದಾಭ್ಯಾಸ ಮಾಡ್ತಾ ಇರ್ತಕ್ಕಂಥ ಎಷ್ಟೋ ವೇದಘೋಷಗಳನ್ನು ಕೇಳ್ತಾನೆ. ಆಮೇಲೆ ರಾವಣನ ಹೊಗಳಿಕೆಯ ಮಾತುಗಳನ್ನು ಎಷ್ಟೋ ಜನ ಹೇಳ್ತಾ ಇದ್ರು. ಅವನ ಹೊಗಳಭಟ್ರು, ಅವನನ್ನು ಗುಣಕೀರ್ತನ ಮಾಡ್ತಕ್ಕಂಥ ವಂದಿಗಳು, ಆ ರೀತಿಯಾದದ್ದು. ಅಥವಾ ಸಾಮಾನ್ಯ ಜನರಿಗೆ ರಾವಣ ಎಷ್ಟು ಬಲಿಷ್ಠ, ಎಷ್ಟು ಪರಾಕ್ರಮಿ, ಎಷ್ಟು ಸಮರ್ಥ ಅಂತ ಅನ್ನೋದನ್ನು ಕೊಂಡಾಡ್ತಾ ಇದ್ದಂಥ ಪಬ್ಲಿಕ್ ಒಪಿನಿಯನ್ನನ್ನು ಕೇಳ್ತಾನೆ. ಬೇರೆ ಬೇರೆ ಟಿ ವಿ ಚಾನಲ್ಗಳನ್ನು ಕೇಳ್ತಿದ್ದ ಅನ್ನೋ ಥರ. ಅಂದರೆ ಅಲ್ಲಿ ಸಂಸ್ಕೃತಿಯ ಉತ್ತಮೋತ್ತಮ ರೂಪವಾದ ಗೀತ ನೃತ್ಯ ವಾದ್ಯಾದಿಗಳಿದ್ದವು. ಮತ್ತೊಂದು ರೂಪವಾದ ಪೂಜೆ ಪುನಸ್ಕಾರಗಳ ಮಂಗಳ ಧ್ವನಿಗಳು ಇದ್ದವು. ಇನ್ನೊಂದು ಕಡೆ ಲೋಕಧ್ವನಿಗಳಿದ್ದವು, ಸೌಂಡ್ಸ್ ಸಪ್ಪುಳಗಳಿದ್ದವು, ಮತ್ತು ಕೆಲವು ಕಡೆ ವಾಯ್ಸಸ್ ಇದ್ದವು, ಪ್ರಜೆಗಳ ಅಭಿಪ್ರಾಯ ಇತ್ತು. ಇದು ನೋಡಿದಾಗ ನೋಡಿ, ನೀವು ಗಮನಿಸ್ಕೊಳ್ಬೇಕಾದದ್ದು ಏನು ಮಹಾ ಅಂತ ಅನ್ಬೋದು. ಸ್ವಲ್ಪ ಆಚೆಗೆ ಗಮನ ಇಟ್ಟುಕೊಂಡು ನೋಡಿದಾಗ ಕಾಂಟೆಕ್ಸ್ಟಿಂದ ಬಿಟ್ಟು ನಾವು ಯಾವುದೋ ಕಾಣದ ಕೇಳದ ದೇಶಕ್ಕೆ ಹೋಗಿದ್ದೀವಿ. ಆಗ ಆ ದೇಶದಲ್ಲಿ ನಮಗೆ ಬರೀ ಶಬ್ದ ಕೇಳಿಸ್ತಾ ಇದೆ ಅಂದರೆ ಅದರಿಂದ ಅದರ ಸಂಸ್ಕೃತಿ ಯಾವುದು ಅಂತ ಊಹಿಸೋಕೆ ಸಾಧ್ಯವಾದರೆ ಹೇಗೆ? ಆ ಸಂಗೀತದ ಕ್ರಮದಿಂದ ಇವರಿಗೆ ಎವಾಲ್ವ್ಡ್ ಮ್ಯೂಸಿಕ್ ಇದೆ, ಇವರ ಸ್ಥಿತಿ ಒಂದಿದ್ದಿರುತ್ತೆ. ಮತ್ತು ಮೆಟ್ಲು ಹತ್ತೋದು ಇಳಿಯೋದು, ಆ ಬೇರೆ ಬೇರೆ ಪಾತ್ರೆ ಪ್ರಡೆಗಳ ಶಬ್ದ ಕೇಳಿ, ಆ ಕಂಚಿನ ಪಾತ್ರೆ ಬಳಸ್ತಾ ಇದ್ದಾರೆ, ಬ್ರಾನ್ಸ್ ಏಜನ್ನು ಇವರು ದಾಟಿದ್ದಾರೆ. ಸ್ಟೈನ್ಲೆಸ್ ಸ್ಟೀಲ್ನ ಧ್ವನಿ ಬರ್ತಾ ಇದೆ ಅಂದರೆ ಮಾಡರ್ನ್ ಏಜ್ ಬಂದಿದೆ ಅಂತ. ಗಾಜು ಫಳಾರ್ ಅಂತ ಹೊಡಿತಾ ಇದೆ ಅಂದರೆ ಇವರಿಗೆ ಗ್ಲಾಸಿಂದು, ಸಿರಾಮಿಕ್ಸ್ದು, ಪಿಂಗಾಣಿದು ಅವುಗಳದ್ದೆಲ್ಲ ಶಬ್ದ ಗೊತ್ತಾಗ್ತಾ ಇದೆ ಅಂತ ಅರ್ಥ. ಹಾಗೆ ದಡ ಮೆಟ್ಲೆಲ್ಲ ಹತ್ತಾ ಇದ್ದಾರೆ ಅಂದರೆ ಅಟ್ಟಾಲಿಕೆಗಳಿವೆ, ಮನೆ ಒಳಗಡೆ ಮೆಟ್ಲಿದೆ, ಡೂಪ್ಲೆಕ್ಸ್ ಹೌಸ್ಗಳನ್ನೆಲ್ಲ ಕಟ್ಟಿಕೊಂಡಿದ್ದಾರೆ, ಈ ಥರದ್ದು ಗೊತ್ತಾಗ್ತಾ ಬರ್ತದೆ. ಇನ್ನು ಮುಂದೆ ಬಂದರೆ ಅವ್ರು ರಾಜನ ಕೊಂಡಾಡ್ತಾ ಇದ್ದಾರೆ ಅಂದರೆ ಪಬ್ಲಿಕ್ ಒಪಿನಿಯನ್ ಈಸ್ ಫಾರ್ ದ ಕಿಂಗ್. ರಾವಣ ಯಾರ್ಯಾರಿಗೂ ತೊಂದರೆ ಮಾಡಿದ್ದಿರ್ಬೋದು, ಪ್ರಜೆಗಳಿಗೆ ಅವನು ಅನುಕೂಲವಾಗಿದ್ದಾನೆ ಅಂದರೆ ಬಲಿಷ್ಠ ಆಯ್ತಲ್ಲ.
ನಾವೆಲ್ಲ ಕೂತ್ಕೊಂಡು ಚೈನಾ ಹಾಗೆ ಅಮೆರಿಕ ಹೀಗೆ ಅಂದರೆ ಆ ಜನಕ್ಕೆ ಆ ಒಡೆಯ ಚೆನ್ನಾಗಿದ್ದಾನೆ ಅಂತ ಅನ್ಸಿದ್ರೆ ಮುಗೀತಲ್ಲ ಕತೆ, ಅನುಕೂಲವಾಯಿತು ಅವರಿಗೆ. ಇದು ಗಮನಕ್ಕೆ ಬರಬೇಕಾದದ್ದು. ಇಷ್ಟಲ್ಲದೆ ವೇದ ಘೋಷವೂ ಕೂಡ ಇದೆ. ಅಂದರೆ ರಾವಣ ಅಲ್ಪ ಸ್ವಲ್ಪದವನಲ್ಲ, ಅವನಲ್ಲಿ ಕಲೆ ಇದೆ, ಸಂಗೀತ ಇದೆ, ಸಾಹಿತ್ಯ ಇದೆ, ವೇದ ಇದೆ, ಪಬ್ಲಿಕ್ ಒಪಿನಿಯನ್ನೂ ಇದೆ, ಮತ್ತು ಮೆಟೀರಿಯಲ್ ಪ್ರಾಸ್ಪರಿಟಿನೂ ಇದೆ. ಇಷ್ಟೆಲ್ಲವೂ ಇದೆ. ಆದರೆ ಒಂದಿಲ್ಲ, ಏನದು? ಅಂತಃಶೌಚ. ಅವನಿಗೆ ಕಾಮದ ಮೇಲೆ ಹತೋಟಿ ಇಲ್ಲ, ಲಾಂಪಟ್ಯ ಇದೆ. ಅದು ತುಂಬ ತುಂಬ ದೊಡ್ಡದಾದ ಪ್ರತಿನಾಯಕನ ಲಕ್ಷಣವೇ ಕೊಟ್ಟಿದ್ದಾರೆ. ನಾನು ಹಲವು ಬಾರಿ ಹೇಳಿದ್ದೀನಿ, ವಾಲ್ಮೀಕಿ ರಾಮಾಯಣದ ರಾವಣ ತುಂಬ ತುಂಬ ದೊಡ್ಡ ವ್ಯಕ್ತಿತ್ವ ಅಂತ. ಅಂಥ ಪ್ರತಿನಾಯಕನ ಕಲ್ಪನೆ ಮಾಡಿದ ಮೇಲೆ ಅವನಿಗಿಂತ ಮೇಲ್ಮಟ್ಟದ ನಾಯಕನನ್ನು ಕಲ್ಪನೆ ಮಾಡಬೇಕು, ಅದು ತುಂಬ ದೊಡ್ಡ ಮಾತು. ಎಕ್ಸ್ಟ್ರಾರ್ಡಿನರಿ ವಿಲನ್ ಸಿನಿಮಾದಲ್ಲಿ ಹಾಕ್ಕೊಂಡ ಮೇಲೆ ಅವನನ್ನು ಔಟ್ಶ್ಯಾಡೋ ಮಾಡ್ತಕ್ಕಂಥ, ಎಕ್ಲಿಪ್ಸ್ ಮಾಡ್ತಕ್ಕಂಥ ಹೀರೋನ ಹಾಕ್ಕೋಬೇಕಲ್ಲ, ಅದು ಹೇಗೆ? ನನಗೆ ನೆನಪಾಗುತ್ತದೆ, ಒಮ್ಮೆ ಒಬ್ಬರು ನರ್ತಕಿ ಮಣಿ ತಮ್ಮ ನೃತ್ಯಕ್ಕಾಗಿ ಒಂದು ಸಂಗೀತ ಹಾಡಿಸಬೇಕು, ರೆಕಾರ್ಡ್ ಮಾಡಬೇಕು ಅಂತ ನನ್ನ ಸಂಗೀತ ಗುರುಗಳನ್ನು ಕೇಳಿದ್ರು. ನಮ್ಮ ಸಂಗೀತ ಗುರುಗಳು ನೃತ್ಯಕ್ಕೆಲ್ಲ ಹಾಡೋಲ್ಲ ಅಂತ ಮಡಿ. ಅದು ಏನೋ ಸಂದರ್ಭ, ಏನೋ ಯಾವ ದಾಕ್ಷಿಣ್ಯವೋ ಏನೋ ಬಂತು, ಆಗಲಿ ಅಂತ ಆಯಿತು, ಒಪ್ಕೊಂಡ್ರು. ಗ್ರಹಚಾರ ವಶಾತ್ ಅಲ್ಲಿ ರಾಣಿಯ ದಾಸಿಯ ಹಾಡನ್ನು ನಮ್ಮ ಗುರುಗಳು ಹಾಡಬೇಕಾಯ್ತು. ಸ್ಟುಡಿಯೋಗೆ ಬಂದ ಮೇಲೆ ಇವ್ರಿಗೆ ಗೊತ್ತಾಯಿತು. ಮತ್ತು ಅವರಿಗೆ ಇವರ ಸಂಗೀತದ ಪ್ರಾವೀಣ್ಯ ಎಂಥದ್ದು ಅಂತ ಗೊತ್ತಿಲ್ಲ. ಮತ್ತು ಯಾರೋ ಲೈಟ್ ಮ್ಯೂಸಿಕ್ ಹಾಡ್ತಕ್ಕಂಥವ್ರನ್ನ ರಾಣಿಯ ಪಾತ್ರಕ್ಕೆ ಹಾಡೋದಕ್ಕೆ ಮಾಡಿಬಿಟ್ರು. ಆ ನರ್ತಕಿ ರಾಣಿಯ ಪಾತ್ರ, ಆಕೆ ಶಿಷ್ಯೋತ್ತಮೆ ಯಾರೋ ಒಬ್ಬಳು ದಾಸಿಯ ಪಾತ್ರ. ನಮ್ಮ ಸಂಗೀತ ಗುರುಗಳಿಗೆ ತನಗೆ ಅವಮಾನವಾಗಿದೆ ಅನ್ನೋ ಭಾವ ಬಂತು. ಏನು ಹೇಳಲಿಲ್ಲ. ಸ್ಟುಡಿಯೋದಲ್ಲಿ ಫುಲ್ ವಾಯ್ಸಲ್ಲಿ ಹಾಡಿದ್ರು ದಾಸಿಯ ಹಾಡು. ರಾಣಿ ವಾಯ್ಸ್ ಹಾಡೋರು ಪಾಪ ಮುಳುಗೋಗಿ ಕೊಚ್ಕೊಂಡೋಗಿ ಸಮುದ್ರ ಸೇರಿಬಿಡೋ ಸ್ಥಿತಿ ಬಂತು. ತಕ್ಷಣವೇ ಆ ನರ್ತಕಿ ಮಣಿ ಬಂದು, ಬೇಡ 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 ಅಲ್ಲಿವರೇ, ನೀವು ನನಗೆ ಹಾಡ್ಬಿಡಿ ಅಂತ. ಇಲ್ಲಮ್ಮ ಇಲ್ಲಮ್ಮ, ನಾನು ಇದಕ್ಕೆ ಹಾಡ್ತೀನಿ, ನಾನು ಪ್ರಾಕ್ಟೀಸ್ ಮಾಡ್ಕೊಂಡಿರೋದೇ ಇದಕ್ಕೆ ಹಾಡ್ತೀನಿ ಅಂತ ಜಿದ್ದುಗಟ್ಟಿ ಹಾಡ್ಬಿಟ್ರು. ಈಚೆಗೂ ಒಂದು 2-3 ವರ್ಷದ ಕೆಳಗೆ ಆ ನೃತ್ಯ ಕಾರ್ಯಕ್ರಮ ಪಳೆಯುಳಿಕೆ ಕೇಳಿದ್ದು ನನಗೆ ಜ್ಞಾಪಕ ಇದೆ. ಒಂದು ಕಡೆ ವೇದಿಕೆಯಲ್ಲಿ ಆಗಿದ್ದು, ರಾಣಿ ಪಾತ್ರಕ್ಕೆ ಹಾಡುವ ಹಾಡಿಗೆ ಶಕ್ತಿನೇ ಇಲ್ಲ, ತ್ರಾಣವೇ ಇಲ್ಲ, ತೇಜಸ್ಸೇ ಇಲ್ಲ. ದಾಸಿ ಪಾತ್ರ ಬಂದರೆ ಬ್ರಿಲಿಯಂಟಾಗಿ ಕಾಣಿಸ್ಬಿಡ್ತಾ ಇದೆ, ಜಸ್ಟ್ ಬಿಕಾಸ್ ಆಫ್ ಮ್ಯೂಸಿಕ್. ಹೀಗೆ ಆಗಿಬಿಟ್ರೆ ಕಷ್ಟ. ಅದಕ್ಕೆ ರಾವಣಾಸುರನಂಥವನನ್ನು ಪ್ರತಿನಾಯಕನನ್ನಾಗಿ ಮಾಡಿದ ಮೇಲೆ ರಾಮನಂಥ ವ್ಯಕ್ತಿತ್ವವನ್ನು ಕಲ್ಪಿಸಿಕೊಳ್ಬೇಕು ಅಂದರೆ ಎಷ್ಟು ಘನತೆ ಬೇಕಾಗುತ್ತದೆ. ಇದನ್ನು ನೋಡಿದಾಗ ವಾಲ್ಮೀಕಿಗಳ ಪ್ರತಿಭೆ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದೆ ಅಂತ ಕೂಡ ಅರ್ಥವಾಗುತ್ತದೆ. ಐಡಿಯಲ್ ವಿಲನ್ ಅಂದರೆ ರಾವಣ ಅಂತ ತಿಳಿಯುತ್ತದೆ. ಅವನ ಆ ಸಕಲ ರೀತಿಯ ವೈಭವವನ್ನು ಹನುಮಂತ ಶಬ್ದ ಮಾತ್ರಾನುಮೇಯವಾಗಿರುವಂಥದ್ದನ್ನು ಕಾಣ್ತಾ ಇದ್ದಾನೆ. ಕವಿಯ ರಚನಾ ಶಿಲ್ಪ ನೋಡಿದ್ರೆ ಗೊತ್ತಾಗ, ರಾವಣ ಅಷ್ಟು ದೊಡ್ಡವನು ಇಷ್ಟು ದೊಡ್ಡವನು ಅಂತ ಮಾತಿನ ಮೇಲೆ ಮಾತನ್ನು ಪೋಣಿಸಿದೆ. ಅವನ ಕೊಪ್ಪರಿಗೆ ತುಂಬ ಬಂಗಾರ ಇಟ್ಟಿದ್ದ, ರತ್ನ ಇಟ್ಟಿದ್ದ ಅಂತಂದೆ. ಆ ಜನತೆಯ ಜೀವನ ಪದ್ಧತಿಯಿಂದಲೇ ಜನತೇಶ್ವರನನ್ನು, ಜನೇಶ್ವರನ, ಮಹಾರಾಜನ ವರ್ತನೆ, ಅವನ ಸಂಪತ್ತಿ, ಅವನೆಂಥದ್ದು ಅಂತ ಮಾಡುವುದಿದೆಯಲ್ಲ, ಇದು ತುಂಬ ಅದ್ಭುತವಾದಂಥ ರಚನಾಶಿಲ್ಪ ಅಂತ ನನಗನ್ನಿಸುತ್ತದೆ. ಈ ರೀತಿಯಾದದ್ದನ್ನು ಸಮೂಹಗಳನ್ನು ತುಂಬ ತರ್ತಾರೆ ವಾಲ್ಮೀಕಿ ಮಹರ್ಷಿಗಳು. ಇದನ್ನು ನಾವು ಕಾಣಬೇಕು. ದೊಡ್ಡ ಕವಿಗಳು ಮಾಡ್ತಾರೆ. ನೀವು ಕುಮಾರವ್ಯಾಸ ಭಾರತದಲ್ಲಿ ನೋಡಿ ಎಷ್ಟು ಜನ ಬರ್ತಾರೆ. ಪಂಪ ಭಾರತದಲ್ಲಿ ತುಂಬ ಆ ರೀತಿಯಾದ ಸಮೂಹ ಬರೋಲ್ಲ, ಬರುತ್ತೆ ಆದರೆ ರನ್ನಲ್ಲಿ ಬರೋದೇ ಇಲ್ಲ ಸಮೂಹ. ಕುಮಾರವ್ಯಾಸ ಹಿ ಹ್ಯಾಂಡಲ್ಸ್ ಮಾಸ್ ಗ್ರೂಪ್ಸ್. ಎಷ್ಟರ ಮಟ್ಟಿಗೆ ದುರ್ಯೋಧನನ ಪರಿವಾರದವರು, ಅರಮನೆಯಲ್ಲಿದ್ದವರು, ಘೋಷಯಾತ್ರೆಗೆ ಬಂದವರು, ಒಬ್ಬರೇ ಇಬ್ಬರು ಎಷ್ಟು ಜನ ತರ್ತಾನೆ. ಪಾಂಡವರ ಕಡೆ ಇದ್ದವರು ಒಂದೊಂದು ಕಡೆ ಏನು ಬೇಕಾದಷ್ಟು ಜನ. ಉತ್ತರೆಯ ಸಖಿಯರ ಪರಿವಾರ, ಕೀಚಕನ ಪರಿವಾರ, ದ್ವಾರಕಾವತಿಯ ಪರಿವಾರ, ಹೀಗೆ ಒಂದೊಂದೊಂದೊಂದನ್ನು ಸಮೂಹವನ್ನು ತರ್ತಾನೆ. ಅದೇ ರೀತಿಯಲ್ಲಿ ವಾನರರ ಪರಿವಾರವನ್ನು, ದಾನವರ ಪರಿವಾರವನ್ನು, ಋಷಿಗಳ ಪರಿವಾರವನ್ನು ಮತ್ತು ಅಯೋಧ್ಯ ಜನತೆಯ ಪರಿವಾರವನ್ನು, ಹೀಗೆ ಎಷ್ಟೊಂದನ್ನು ಕೂಡ ವಾಲ್ಮೀಕಿಗಳು ತಂದಿದ್ದಾರೆ. ದೇ ಹ್ಯಾವ್ ನೆವರ್ ಇಗ್ನೋರ್ಡ್ ದ ಕಾಮನ್ ಮಾಸಸ್. ಲಂಕೆಯ ಚಿತ್ರಣದಲ್ಲಂತೂ ತುಂಬ ಚೆನ್ನಾಗಿದೆ. ಪಿದೆ ಹರಿಕ್ಯುಲಮ್ ಅಂತ ಲ್ಯಾಟಿನ್ನಿನ ಗಾದೆ. ಹರ್ಕ್ಯುಲಿಸನ ಹೆಜ್ಜೆ ಗುರುತನ್ನು ನೋಡಿ ಅವನ ವ್ಯಕ್ತಿತ್ವ ಆಳ್ತನವನ್ನು ವಹಿಸಿಕೊ ಅಂತ. ಅಗಳೊಂದನ್ನು ಹಿಸುಕಿ ಸ್ಥಾಲಿ ಪುಲಾಕನ್ ನ್ಯಾಯದಿಂದ ಪಾತ್ರೆ ಪೂರ್ತಿ ಪಕ್ವವಾದ ಅನ್ನದಿಂದ ತುಂಬಿದೆಯೋ ಇಲ್ಲವೋ ಅಂತ ತಿಳ್ಕೊಳ್ಳುವಂತೆ ಹಾಗೆ ಇಲ್ಲಿ ಚಿತ್ರಣ ಕೊಟ್ಟಿದ್ದು ತುಂಬ ಹೃದಯವಾದಂಥ ಒಂದು ಪ್ರಬಂಧ ಧ್ವನಿ, ಪ್ರಕರಣ ಧ್ವನಿ ಅಂತ ಅನಿಸುತ್ತದೆ. ಅಲ್ಲಿ ನೋಡಿ, ದದರ್ಶ ಮಧ್ಯಮೇ ಗುಲ್ಮೆ ರಾಕ್ಷಸಸ್ಯ ಚರಾನ್ ಬಹೂನ್ ದೀಕ್ಷಿತಾನ್ ಜಟಿಲಾನ್ ಮುಂಡಾನ್ ಗೋಜಿನಾಂಬರ ವಾಸಸ ದರ್ಭಮುಷ್ಟಿ ಪ್ರಹರಣಾನ್ ಅಗ್ನಿಕುಂಡಾಯುಧಾಂಸ್ತತ ಕೂಟ ಮುದ್ಗರ ಪಾಣಿಶ್ಚ ದಂಡಾಯುಧ ಧರಾನಪಿ
ಆಗ ನೋಡ್ತಾನೆ ಸೈನಿಕ ಸಮೂಹ ಅಲ್ಲಲ್ಲಿ ಗುಲ್ಮ ಅಂತಂದರೆ ಅದು ಸೇನೆಯ ಒಂದು ವಿಭಾಗ. ಗುಲ್ಮ, ಪತ್ನಿ, ದ್ರೋಣಮುಖ, ಪೃತನ, ಅನೀಕಿನಿ ಇಂಥ ಎಲ್ಲ ಸೇನೆಯ ಪರ್ಯಾಯ ಶಬ್ದ ಇರತಕ್ಕಂಥದ್ದಷ್ಟು ಕೂಡ ಅಕ್ಷೋಹಿಣಿವರೆಗೂ ಇರತಕ್ಕಂಥ ಬೇರೆ ಬೇರೆ ಪ್ಲಟೂನ್ಸ್, ಬೇರೆ ಬೇರೆ ಸಂಖ್ಯೆಯ ಗಜಸೈನ್ಯ, ಅಶ್ವಸೈನ್ಯ, ಪದಾತಿ, ರಥ ಇವುಗಳದೆಲ್ಲ ಬೇರೆ ಬೇರೆ ಕಾಂಬಿನೇಷನ್ನಲ್ಲಿರ್ತಕ್ಕಂಥದ್ದು ಅವುಗಳ ಸಮೂಹಕ್ಕೆ. ಹಾಗೆ ಕೋಷ್ಟಕವನ್ನು ಅಮರಕೋಶಾದಿಗಳಲ್ಲಿ ನಾವು ನೋಡ್ತೀವಿ. ಪ್ರತಿಯೊಂದು ಕಡೆಯೂ ರಾಕ್ಷಸರ ಆ ಒಂದು ಗುಂಪು ಸೈನಿಕರ ಪರಿವಾರ ಇದೆ. ಅಂದರೆ ರಾವಣ ಪ್ರಜೆಗಳಿಗೆ ಪೂರ್ಣ ಸ್ವಾತಂತ್ರ್ಯ ಕೊಟ್ಟಿಲ್ಲ. ಒಂದು ರಕ್ಷಣೆ ಮಾಡ್ತಾ ಇದ್ದಾನೆ. ಅದೇ ಸರ್ತಿ ಅವನು ಡಿಕ್ಟೇಟರ್. ಚೈನಾ ಈಸ್ ಅಂಡರ್ ಐರನ್ ಕರ್ಟನ್ ಅಂತಾರಲ್ಲ, ಇಟ್ಸ್ ಬಿಹೈಂಡ್ ಐರನ್ ಕರ್ಟನ್ ಅಂತ. ಈ ರೀತಿಯಾಗಿ ಅವನು ಕೂಡ ಎಲ್ಲ ಸೈನಿಕರ ಬಲದಲ್ಲಿಟ್ಟಿದ್ದಾನೆ. ಪ್ರಜೆಗಳಿಗೆ ಅನುಕೂಲತೆ ಇದೆ, ಸುಖ ಇದೆ, ಸಮೃದ್ಧಿ ಇದೆ, ಆದರೆ ಸ್ವಾತಂತ್ರ್ಯ ಇಲ್ಲ. ಇದು ನಾವು ಗಮನಿಸಬೇಕಾದಂಥದ್ದು. ಅಯೋಧ್ಯೆಯಲ್ಲಿ ಪಬ್ಲಿಕ್ ಒಪಿನಿಯನ್ ಸಾಕಷ್ಟಿದೆ. ರಾಮ ಕಾಡಿಗೆ ಹೋಗ್ತಾನೆ ಅಂದರೆ ಊರು ಕೇರಿ ಜನ ಎಲ್ಲ ರಿವೋಲ್ಟ್ ಮಾಡಿ ರಾಮನ ಹಿಂದೆ ಬಂದರಲ್ಲ. ಲಂಕೆನಲ್ಲಿ ಹಾಗಾಗಿಲ್ಲ. ನೀನು ಸೀತೆಯನ್ನು ಯಾತಕ್ಕೆ ಅನ್ಯಾಯವಾಗಿ ಎಳ್ಕೊಂಡು ಬಂದೆ ಅಂತ ಕೇಳುವ ಒಬ್ಬ ಪ್ರಾಣಿ ಇಲ್ಲ. ಇದನ್ನು ಕಂಡಾಗ ಲಂಕೆಯ ಸಮೃದ್ಧಿ ಯಾವ ಮಾತ್ರದ್ದು ಅಂತ ಗೊತ್ತಾಗುತ್ತೆ. ಅಯೋಧ್ಯೆಗೆ ಅಷ್ಟು ಸಮೃದ್ಧಿ ಇಲ್ಲ. ಲಂಕೆಯಷ್ಟು ಶ್ರೀಮಂತ ರಾಜಧಾನಿ ಅಲ್ಲ ಅಯೋಧ್ಯೆ. ಆದರೆ ಅಯೋಧ್ಯೆಯ ಜನತೆಗೆ ಹೆಚ್ಚಿನ ಧರ್ಮ ಪ್ರಜ್ಞೆ, ಪೌರಪ್ರಜ್ಞೆ, ಪೌರ ಜಾನಪದ ಪ್ರಜ್ಞೆ ಎಲ್ಲ ಇದೆ ಅಂತ ಗೊತ್ತಾಗುತ್ತದೆ. ಮತ್ತು ಇಲ್ಲಿ ಲಂಕೆಯಲ್ಲಿ ಬ್ರಾಹ್ಮಣರಿಗೆ, ಪೂಜೆ ಮಾಡೋರಿಗೆ, ಪುನಸ್ಕಾರ ಮಾಡೋರಿಗೆ, ಕಬಡೆ ಹಾಕೋರಿಗೆ, ಜಾತಕ ನೋಡೋರಿಗೆ ಏನೂ ಕೊರತೆ ಇರಲಿಲ್ಲ. ನಮ್ಮ ಬೆಂಗಳೂರಿನ ಎಲ್ಲ TV ಚಾನೆಲ್ಗಳ ಎಲ್ಲ ಗುರೂಜಿಗಳು ಮೊಳದುದ್ದ, ಮಾರುದ್ದ, ಊರುದ್ದ, ಕೇರಿ ಉದ್ದ, ಗಡ್ಡದವರು ಅಲ್ಲಿದ್ದಾರೆ. ನೋಡಿ, ಗೋವೇ ಪವಿತ್ರ ಅಂದರೆ ಗೋವಿನ ಚರ್ಮ ಸುತ್ಕೊಂಡ್ಬಿಟ್ರೆ ಇನ್ನಷ್ಟು ಪವಿತ್ರ ಆಗ್ತೀವಿ ಅಂತ ಗೋಚರ್ಮಾಂಬರ ಧರಾಹ, ಗೋಜಿರಾಂಬರ ವಾಸಸ ಇವರೆಲ್ಲ ಇದ್ದಾರೆ. ಹಸುವನ್ನು ಕೊಂದುಬಿಟ್ಟು ಆ ಚರ್ಮನ ಸೊಂಟಕ್ಕೆ ಸುತ್ತಕೊಂಡು ಮಡಿಯಾದವರು. ಯಾಕೆಂದರೆ ಹಸುವೇ ಮಡಿ. 33 ಕೋಟಿ ದೇವತೆಗಳು ಇರ್ತಾರೆ. ರೋಮಕೂಪದಲ್ಲಿ ಕೂಡ ದೇವತೆಗಳಿರ್ತಾರೆ. ಆ ರೋಮ ಎಲ್ಲ ತುಂಬಿರ್ತಕ್ಕಂಥ ಚರ್ಮ ಉಟ್ಕೊಂಡ್ರೆ ನಾವು ದೇವತಾಮಯವಾಗಿಬಿಟ್ವಿ. ಆ ರೀತಿಯಾಗಿ ಮಾಡಿಕೊಂಡವರಿದ್ದಾರೆ. ಆಮೇಲೆ ಜಟಿಲಾನ್ ಜಟೆ ಕಟ್ಟಿಕೊಂಡಿದ್ದಾರೆ. ಇನ್ನು ಕೆಲವು ತಲೆ ಬೋಳಿಸ್ಕೊಂಡಿದ್ದಾನೆ. ಈಗಂತೂ ಎಲೆಕ್ಷನ್ ಬಂತು, ಎಲ್ಲರಿಗೂ ಕೂಡ ಜ್ಯೋತಿಷ್ಕರು ಬೇಕು. ಪ್ರತಿಯೊಬ್ಬರೂ ಪ್ರತಿಯೊಂದು ಜ್ಯೋತಿಷ್ಕರ ಹತ್ರವೂ ಹೋಗೋದು, ಭವಿಷ್ಯವನ್ನು ಕೇಳುವುದೇ ಆಗಿದೆಯಲ್ಲ. ಎಲೆಕ್ಷನ್ನು ಮಂಗಳವಾರ, ರಿಸಲ್ಟು ಅಮಾವಾಸ್ಯೆ ಅಂತ ಅದು ಬೇರೆ ಸಮಸ್ಯೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ದರ್ಭಮುಷ್ಟಿ ಪ್ರಹರಣಾನ್, ಒಂದೊಂದು ಆಯುಧಕ್ಕಾಗುವಷ್ಟು ಗಟ್ಟಿಯಾಗಿ ದರ್ಭೆಗಳ ಮುಷ್ಟಿಗಳನ್ನು ಇಟ್ಕೊಂಡಿದ್ದಾರಂತೆ. ಅಗ್ನಿಕುಂಡವನ್ನೇ ಒಂದು ಆಯುಧ ಥರ ಮಾಡ್ಕೊಂಡಿದ್ದಾರಂತೆ. ಆ ರೀತಿಯಾದವರೆಲ್ಲ ಇದ್ದಾರೆ. ಅಂದರೆ ಲಂಕೆಯಲ್ಲಿ ವೇದಕ್ಕೇನೂ ಕಡಿಮೆ ಇಲ್ಲ, ವೇದೋಕ್ತವಾದಂಥ ಕ್ರಿಯೆಗಳಿಗೂ ಏನೂ ಕಡಿಮೆ ಇಲ್ಲ. ಆದರೆ ಸಾಮಾನ್ಯ ಧರ್ಮಕ್ಕೆ ಕೊರತೆ ಬಂದಿದೆ ಅಂತ. ಎಷ್ಟೋ ಬಾರಿ ನಾವು ಇವನ್ನೆಲ್ಲ ತುಂಬ ಇಟ್ಕೋಬಹುದು. ಅಯ್ಯೋ ಅವರೇನಪ್ಪ ನಿತ್ಯ ಅಗ್ನಿಹೋತ್ರ ಮಾಡ್ತಾರೆ. ಅಗ್ನಿಹೋತ್ರ ಮಾಡ್ಬೋದು, ಅನಾಚಾರವೂ ಮಾಡ್ಬೋದು. ಧೃತಿ, ಕ್ಷಮಾ, ದಮೋ, ಹಿಂಸಾ, ಶೌಚಮಿಂದ್ರೇ ನಿಗ್ರಹ, ಧೀರ್ವಿದ್ಯಾ, ಸತ್ಯಮಕ್ರೋಧೋ, ದಶಕಂ ಧರ್ಮಲಕ್ಷಣಂ ಅಂತಾರಲ್ಲ. ಈ 10 ಧರ್ಮಲಕ್ಷಣ ಬಿಟ್ಟು ಇನ್ನೇನನ್ನೆಲ್ಲ ಇಟ್ಕೊಂಡ್ರೆ ಏನು ಪ್ರಯೋಜನ? ಏನೂ ಇಲ್ಲ. ಅದನ್ನು ಗೌತಮಾದಿ ಧರ್ಮಸೂತ್ರಗಳು ಸ್ಪಷ್ಟವಾಗಿ ಹೇಳಿವೆ. 41 ಸಂಸ್ಕಾರ ಮಾಡಿಕೊಂಡು 8 ಆತ್ಮಗುಣ ಇರಲಿಲ್ಲ ಅಂತಂದರೆ ನ ಸ ಬ್ರಹ್ಮಣ ಸಾಯುಜ್ಯಂ ಅಧಿಗಚ್ಚತಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದು ಹನುಮಂತನಿಗೆ ಗೊತ್ತಿರುವಂಥದ್ದು. ಅವನು ನೋಡ್ತಾ ಇದ್ದಾನೆ. ಆದರೆ ಇಲ್ಲೆಲ್ಲ ಉಂಟು, ನಾವು ಎಲ್ಲ ಸಾಂಪ್ರದಾಯಿಕವಾಗಿ ಅನುಸರಿಸ್ತಾ ಇದ್ದೀವಿ ಅಂತ. ಆತ್ಮ ಬಿಟ್ಟು ಬರೀ ಶರೀರದ ಬೂಟಾಟಿಕೆ ಇದೆ. ಆಮೇಲೆ ಸಿವಿಲಿಯನ್ಸ್ ಆಫ್ ಲಂಕಾ ಆರ್ ವೆರಿ ಅಫ್ಲುಯೆಂಟ್. ಅದನ್ನು ನೋಡಿ ತೋರಿಸ್ತಾನೆ. ಸೃಗ್ವಿಣಸ್ತ್ವನುಲಿಪ್ತಾಂಶ್ಚ ವರಾಭರಣಭೂಷಿತಾನ್ ನಾನಾ ಆವೇಶ ಸಮಾಯುಕ್ತಾನ್ ಯಥಾ ಸ್ವೈರಗತಾನ್ ಬಹೂನ್. ಸಂಜೆ ಆಗಿದೆ, ಆಗಲೇ ಲೇಟ್ ಈವ್ನಿಂಗ್ ಪಾರ್ಟೀಸು, ರೇವ್ ಪಾರ್ಟೀಸು ಎಲ್ಲ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದಾರೆ ರಾಕ್ಷಸರು. ಹಾರಗಳನ್ನು ಹಾಕಿಕೊಂಡಿದ್ದಾರೆ, ಚಂದನವನ್ನು ಹಚ್ಚಿಕೊಂಡಿದ್ದಾರೆ, ಒಡವೆಗಳನ್ನು ತಟ್ಟುಕೊಂಡಿದ್ದಾರೆ, ಬಗೆ ಬಗೆಯ ವೇಷಗಳು, ಫ್ಯಾನ್ಸಿ ಡ್ರೆಸ್ಗಳ ಥರ ತೊಟ್ಟುಕೊಂಡಿದ್ದಾರೆ. ಫ್ರೀಯಾಗಿ ಎಲ್ಲ ಕಡೆಯಲ್ಲೂ ಓಡಾಡ್ಕೊಂಡು ವಿಹಾರ ಮಾಡ್ತಾ ಇದ್ದಾರೆ. ಇಷ್ಟಿಷ್ಟೆಲ್ಲ ಚೆನ್ನಾಗಿದ್ದಾರೆ, ಸುಂದರವಾಗಿ ಕಾಣಿಸ್ತಾ ಇದ್ದಾರೆ, ಮನೋಹರಾಕಾರರಾಗಿದ್ದಾರೆ. ವಿರೂಪಾನ್ ಬಹುರೂಪಾಂಶ, ಕುರೂಪಿಗಳಾದ ರಾಕ್ಷಸರು ಇದ್ದಾರೆ. ನಮಗೆ ರಾಕ್ಷಸರು ಅಂತಂದರೆ ವಿಕರಾಳವಾಗಿರುವವರು. ಸುರೂಪಾಂಶ್ಚ ಸುವರ್ಚಸ, ಒಳ್ಳೆ ಕಾಂಪ್ಲೆಕ್ಷನ್, ಒಳ್ಳೆ ಕೆರಿಷ್ಮಾ ಇದೆ, ಸೌಂದರ್ಯ ಇದೆ, ಇಂಥವರು ಇದ್ದಾರೆ ಅಂತ. ಅಂದರೆ ರಾಕ್ಷಸ ಅನ್ನುವುದು ಒಂದು ಅಂತರಂಗ ಸ್ವಭಾವವೂ ಹೌದು, ಕೆಲವೊಮ್ಮೆ ಬಹಿರಂಗದಲ್ಲಿ ಅದರ ಅಭಿವ್ಯಕ್ತಿಯೂ ಹೌದು. ಹೀಗೆರಡೂ ಇರುತ್ತದೆ. ಅದನ್ನೆಲ್ಲ ಗಮನಿಸ್ತಾ ಇದ್ದಾರೆ. ಅಂದರೆ ಎಷ್ಟು ಚೆನ್ನಾಗಿ ಹನುಮಂತ ನಗರದ ಪ್ರಮುಖ ನಾಯಕರು, ಸಿಗ್ನಿಫಿಕೆಂಟ್ ಪೀಪಲ್ ಹೂ ಕ್ಯಾನ್ ಬಿ ನೇಮ್ಡ್ ಅಂತಾರಲ್ಲ, ಆ ಥರದವ್ರು ಇಲ್ಲದೇನೆ ಆ ದೇಶದ, ಆ ಜನತೆಯ, ಆ ಸಂಸ್ಕೃತಿಯ, ಸಮಾಜದ ಮೌಲ್ಯ ಮಾಪನ ಮಾಡ್ತಾ ಇದ್ದಾನೆ. ಅದನ್ನು ಹೇಳಿರೋದಿದೆಯಲ್ಲ, ಇದು ತುಂಬ ಹೃದಯವಾದ ಭಾಗಗಳಲ್ಲಿ ಒಂದು ಅಂತ ನನಗನ್ನಿಸುತ್ತದೆ. ನಮ್ಮ ಕಾವ್ಯಗಳನ್ನು ಮುಂದೆ ರಚನೆ ಮಾಡಿದವರಿಗೆ ಈ ಕಲ್ಪನೆಗಳು ಬರಲಿಲ್ಲ.
ವ್ಯಾಸ ವಾಲ್ಮೀಕಿಗಳು ದೊಡ್ಡವರಾಗೋದಕ್ಕೆ ಕಾರಣ ಇಷ್ಟು ಸೂಕ್ಷ್ಮಗಳನ್ನು ಮಾಡಿದ್ದಾರೆ ಅಂತ. ಕಾಳಿದಾಸ ಮಾಡ್ತಾನೆ, ಶೂದ್ರಕ ಒಬ್ಬ ಮಾಡ್ತಾನೆ, ಒಂದು ಮಟ್ಟಿಗೆ ಸ್ವಲ್ಪ ಬಾಣ ಭವಭೂತಿ, ಆಮೇಲೆ ಮುಗೀತು ಕಥೆ. ಪ್ರತಿಯೊಂದರೊಳಗೂ ಆ ಸಮಗ್ರತೆಯ ದೃಷ್ಟಿ, ಇಡಿ ಜೊತೆಗೆ ಬಿಡಿ ವಿವರಗಳು ಎರಡೂ ಬೇಕಾಗುತ್ತದೆ. ಇಂಥ ಅದ್ಭುತವಾದ ಕೆಲಸ ಮಾಡಿದ ಮೇಲೆ ಸಹೇಮ ಜಾಂಬೂನದ ಚಕ್ರವಾಲಂ ಅನ್ನೋ ಒಂದು ಪದ್ಯದಲ್ಲಿ ಜಾಂಬೂನದ ಅಂದರೂ ಬಂಗಾರ, ಹೇಮ ಅಂದರೂ ಬಂಗಾರ, ಪುನರುಕ್ತಿ ದೋಷ ಇದೆಯಲ್ಲ ಅಂತ ಯಾರಾದರೂ ಗೂಬೆ ಕುಡ್ಸೋಕ್ಕೆ ಹೋದರೆ ಅವ್ರನ್ನ ಎಂಥದ್ದಾಗಿ ಬೈಬೇಕು. ಈ ಮಹಾಕೃತಿಯಲ್ಲಿ ಇಂಥದ್ದೆಲ್ಲ ನೋಡಬಾರ್ದಪ್ಪ, ಅವಿವೇಕ. ವಿಶಾಲವಾದ ಆ ಮನೋಧರ್ಮವನ್ನು ಕಾಣಬೇಕು ಅಂತನಬೇಕು. ಆಮೇಲೆ 5ನೇ ಸರ್ಗ ಬರ್ತದೆ, ಭವನ ವಿಚಯ ಅಂತ, ಮನೆ ಮನೆಗೂ ಹೋಗಿ ಹುಡುಕ್ತಾ ಇದ್ದದ್ದು ಅಂತ. ಇದು ಸ್ವಲ್ಪ ಶಬ್ದಾಲಂಕಾರಮಯವಾದದ್ದು. ಈ ಥರದ್ದು ಒಂದೆರಡು ಸರ್ಗಗಳು ಬರ್ತವೆ. ಪುಷ್ಪಕ ವಿಮಾನದ ವರ್ಣನೆಯಲ್ಲೂ ಬರುತ್ತದೆ. ಬಲುಮಟ್ಟಿಗೆ ವಾಲ್ಮೀಕಿಯ ರಚನೆ ಅಲ್ಲವೇನೋ ಅನಿಸುತ್ತದೆ. ಕಾರಣ ಇಷ್ಟು ಗಡಚಿಕ್ಕುವಂಥ ಅಂತ್ಯಪ್ರಾಸ, ಅದು ವೈವಿಧ್ಯ ಇಲ್ಲದೆ ಮಾಡತಕ್ಕಂಥದ್ದು ವಾಲ್ಮೀಕಿಯ ಸಾಮಾನ್ಯ ಮನೋಧರ್ಮ ಅಲ್ಲ. ಸ್ವಲ್ಪ ಅಗ್ಗದ ಮಟ್ಟದ ಕವಿಯ ಪ್ರಕ್ಷೇಪ ಇರಬೇಕು. ಕ್ರಿಟಿಕಲ್ ಎಡಿಷನಲ್ಲಿ ಅದನ್ನೆಲ್ಲ ಹಾಗೆ ಹಾಕಿದ್ದಾರೆ, ಪ್ರಕ್ಷೇಪ ಅಂತಲೇ. ಸಾಂಪ್ರದಾಯಿಕ ವ್ಯಾಖ್ಯಾನಗಳಲ್ಲಿ ಕೆಲವು ಶ್ಲೋಕ ಅಂತ ಹಾಕ್ತಾರೆ, ಇನ್ನು ಮಿಕ್ಕಿದ್ದನ್ನೆಲ್ಲ ಹಾಗೆ ಒಪ್ಕೋತಾರೆ. ಒಂದೆರಡು ಚೆನ್ನಾಗಿರುವ ಕಲ್ಪನೆಗಳು ಇವೆ, ಅಂಥದ್ದನ್ನು ನಾವು ನೋಡೋಣ. ತತಸ್ಸ ಮಧ್ಯಂ ಗತಮಂಶುಮಂತಂ ಜ್ಯೋತ್ಸ್ನಾವಿತಾನಂ ಮಹದುದ್ವಮಂತಂ ದದರ್ಶ ಧೀಮಾನ್ ದಿವಿಭಾನುಮಂತಂ ಗೋಷ್ಠೇ ವೃಷಂ ಮತ್ತಮಿವ ಭ್ರಮಂತಂ. ಆಗ ಮಧ್ಯಂ ಗತಮಂಶುಮಂತಂ, ಅಂಶುಮಂತ ಅಂದರೆ ಇಲ್ಲಿ ಚಂದ್ರ ಅಂತ ಅಂದ್ಕೋಬೇಕು. ಅಂಶುಮಾನ್ ಸೂರ್ಯ ಅಂತಲೂ ಹೌದು, ಕಿರಣಗಳು ಚಂದ್ರನಿಗೂ ಇವೆ. ಈ ಕಾರಣವಾಗಿ ಚಂದ್ರ ಅವನು ಜ್ಯೋತ್ಸ್ನಾವಿತಾನಂ ಮಹದುದ್ವಮಂತಂ, ಬೆಳದಿಂಗಳ ಚಪ್ರವನ್ನು ಇನ್ನೂ ವಿಸ್ತಾರವಾಗಿ ಹಾಕ್ತಾ ಇದ್ದವನು ನಡುನೆತ್ತಿಗೆ ಬಂದಿದ್ದಾನೆ ಅಂತ ಚಂದ್ರ. ನಮಗೆ ಗೊತ್ತಿದೆ ಚಂದ್ರ ಚಲಿಸ್ತಾನೆ ಅಂತ. ಆದರೆ ಒಂದು ಸ್ವಾರಸ್ಯ ಏನಂತಂದರೆ, ಚಂದ್ರ ಅವನು ಕ್ರಮಕ್ರಮವಾಗಿ ಮುಳುಗುವ ಮತ್ತು ಉದಯಿಸುವ ಆ ಹಂತಗಳು ಬದಲಾಗುವ ಕ್ರಮ ನಾವು ಶುಕ್ಲ ಪಕ್ಷದಲ್ಲಿ, ಅಂದರೆ ಪೂರ್ಣಿಮೆಯ ಹತ್ತಿರ ಇದ್ದಾಗ ಬೇಗ ಚೆನ್ನಾಗಿ ಕಾಣ್ತೀವಿ. ಚಂದ್ರ ಸಾಮಾನ್ಯವಾಗಿ ಆಕಾಶದಲ್ಲಿ ಉದಿಸ್ತಕ್ಕಂಥದ್ದು ಒಂದೊಂದು ಸ್ಥಾನ ಅಂತ ಇರುತ್ತೆ, ಅದರೊಳಗೆ ನಮಗೆ ಗೊತ್ತಾಗುತ್ತದೆ. ಪೂರ್ಣಿಮೆ ಹತ್ತಿರ ಇದ್ದಾಗ ಪೂರ್ವದಿಂದ ಉದಿಸಿ ಪಶ್ಚಿಮದವರೆಗೂ ಅವನು ಬರುವಂಥದ್ದನ್ನು ಆಗ ನಾವು ನೋಡ್ತೀವಿ. ಬೇಕಂತ ಅಷ್ಟಮಿ ದಿವಸ ಹೆಚ್ಚು ಕಡಿಮೆ ಮಧ್ಯದಲ್ಲಿಯೇ ಕಾಣುತ್ತೆ. ಮಧ್ಯದಲ್ಲಿ ಮಧ್ಯರಾತ್ರಕ್ಕೆ ಚಂದ್ರೋದಯ ಆಗುತ್ತದೆ, ಪಕ್ಷ ಮಧ್ಯದಲ್ಲಿ. ಅದನ್ನು ನಾವು ಗಮನಿಸಿಯೇ ಇರೋದಿಲ್ಲ ಎಷ್ಟೋ ಬಾರಿ. ಮತ್ತು ಶುಕ್ಲ ಪಕ್ಷದಲ್ಲಿ ನಮಗೆ ಗೊತ್ತಾಗುತ್ತದೆ, ಪಶ್ಚಿಮ ದಿಕ್ಕಿನಿಂದನೇ ಕಾಣಿಸ್ತಕ್ಕಂಥದ್ದು ಚಂದ್ರೋದಯ, ಬಾಲೇಂದುವಾಗಿ ಒಂದು ಗೆರೆ ಇದ್ದಂತೆ ಅಂತೆಲ್ಲ. ಇಲ್ಲಿ ನಡುನೆತ್ತಿಗೆ ಚಂದ್ರ ಬಂದಿದ್ದಾನೆ ಅಂತಂದಾಗ ಪೂರ್ಣಿಮೆಯ ಹತ್ತಿರದ ತಿಥಿಯಾಗಿದೆ, ಅಲ್ಲಿಗೆ ಬಂದಿದ್ದಾನೆ ಅಂತ ಗೊತ್ತಾಗುತ್ತದೆ. ಮತ್ತು ಗೋಷ್ಠೇ ವೃಷಂ ಮತ್ತಮಿವ ಭ್ರಮಂತಂ, ಗೊಲ್ಲರ ಹಟ್ಟಿಯಲ್ಲಿ ಒಂದು ಕೊಬ್ಬಿದ ಗೂಳಿ ತಾನೇ ತಾನಾಗಿ ಮೆರೆಯುವಂತೆ ಚಂದ್ರ ಆಕಾಶ ಅನ್ನೋದಂಥ ಕೊಟ್ಟಿಗೆಯಲ್ಲಿ ವಿಜೃಂಭಿಸ್ತಾ ಇದ್ದಾನೆ. ಧವಳ, ಶಕ್ವರ ಅಂತೆಲ್ಲ ದೊಡ್ಡ ದೊಡ್ಡ ಗೂಳಿಗಳಿಗೆ ಹೆಸರು, ಬೇರೆ ಬೇರೆ ಜಾತಿಗಳಿಗೆ. ಆ ತರಹ ಅವನು ವಿಜೃಂಭಿಸ್ತಾ ಇದ್ದಾನೆ. ಆಮೇಲೆ ಲೋಕಸ್ಯ ಪಾಪಾನಿ ವಿನಾಶಯಂತಂ ಮಹೋದಧಿಂಚಾಪಿ ಸಮೇಧಯಂತಂ ಭೂತಾನಿ ಸರ್ವಾಣಿ ವಿರಾಜಯಂತಂ ದದರ್ಶ ಶೀತಾಂಶುಮತಾಭಿಯಾಂತಂ ಅಂತ ಲೋಕದ ಪಾಪವನ್ನೇ ನಿವಾರಣೆ ಮಾಡುವಂತೆ ಬೆಳ್ಪಿನಿಂದ ಬೆಳಗುತ್ತಾ ಸಮುದ್ರವನ್ನು ಉಕ್ಕೇರಿಸ್ತಾ ಸಕಲ ಜೀವರಾಶಿಗಳಿಗೆ ಸಾಂತ್ವವನ್ನು ಕೊಡ್ತಾ ಚಂದ್ರ ಉದಯಿಸಿದ. ಹೇಗಿದ್ದಾನೆ? ಹಂಸೋ ಯಥಾ ರಾಜತಪಂಜರಸ್ಥ ಸಿಂಹೋ ಯಥಾ ಮಂದರಕಂದರಸ್ಥ ವೀರೋ ಯಥಾ ಗರ್ವಿತಕುಂಜರಸ್ಥ ಚಂದ್ರೋಪಿ ಬಭ್ರಾಜ ತಥಾಂಬರಸ್ಥ. ಬಂಗಾರದ ಬೆಳ್ಳಿಯ ಪಂಜರದೊಳಗೆ ಹಂಸ ಇದ್ದರೆ ಹೇಗೋ ಹಾಗೆ ಬೆಳದಿಂಗಳೆಂಬ ಆ ಕಿರಣಗಳ ಬೆಳ್ಳಿಯ ಪಂಜರದ ಮಧ್ಯದಲ್ಲಿ ಚಂದ್ರ ಹಂಸದಂತೆ ಇದ್ದಾನೆ ಎನ್ನುವ ಕಲ್ಪನೆ ತುಂಬ ಚೆನ್ನಾಗಿದೆ. ಸಿಂಹ ಮಂದರ ಪರ್ವತದ ತಪ್ಪಲಿನಲ್ಲಿದ್ದರೆ ಹೇಗೆ ಆ ಕೇಸರ ಭೂಷಿತವಾದ ಸಿಂಹ, ಆ ರೀತಿ ಕಿರಣಗಳಿಂದ ಕೂಡಿದ ಚಂದ್ರ ಇದ್ದಾನೆ. ಮತ್ತು ಒಬ್ಬ ವೀರ ಒಂದು ಮದಿಸಿದ ಆನೆಯ ಮೇಲೆ ಕೂತರೆ ಹೇಗೋ ಹಾಗೆ ಆಕಾಶವೆಂಬ ಮದ್ದಾನೆಯ ಮೇಲೆ ಮಹಾವೀರ ಕೂತಂತೆ ಚಂದ್ರ ಇದ್ದಾನೆ. ತುಂಬ ಹೃದಯವಾದ ಕಲ್ಪನೆಗಳು, ಬಹಳ ಚೆನ್ನಾಗಿರ್ತಕ್ಕಂಥ ಉಪಮಾಲಂಕಾರ. ಹೀಗೆ ಹಲವು ಪದ್ಯಗಳು ಬರ್ತವೆ. ಅಲ್ಲಿ ಒಂದಿಷ್ಟು ಕೃತಕ ಅನ್ನುವಂಥ ಪ್ರಾಸಾನುಪ್ರಾಸಗಳು ಕಾಣುತ್ತವೆ, ವಾಲ್ಮೀಕಿಯ ಕೈವಾಡವಲ್ಲ ಅಂತ. ಮತ್ತೆ ಅವನು ಆ ಬೆಳದಿಂಗಳಿಂದ ಬೆಳಕಿನಲ್ಲಿ ಎಲ್ಲ ಮನೆಗಳನ್ನು ಹುಡುಕ್ತಾ ಬರ್ತಾನೆ. ಪ್ರಹಸ್ತ ಮೊದಲಿಗೆ ಹೋದದ್ದೇ ಮಹಾಮಂತ್ರಿ ಪ್ರಹಸ್ತನ ಮನೆಗೆ. ಮಹಾಪಾರ್ಶ್ವ, ಕುಂಭಕರ್ಣ, ವಿಭೀಷಣ, ಮಹೋದರ, ವಿರೂಪಾಕ್ಷ, ವಿದ್ಯುಜ್ಜಿಹ್ವ, ವಿದ್ಯುನ್ಮಾಲಿ, ವಜ್ರದಂಷ್ಟ್ರ, ಶುಕ, ಸಾರಣ, ಇಂದ್ರಜಿತ್ತು, ಜಂಬುಮಾಲಿ, ಸುಮಾಲಿ, ಈ ಥರ ಅನೇಕ ರಾಕ್ಷಸ ನಾಯಕರ ಮನೆಗಳಿಗೆ ಹೋಗ್ತಾನೆ.
ಅವನಿಗೆ ಯಾರೂ ಹೆಸರಿಂದ ಗೊತ್ತಿಲ್ಲ. ಮನೆ ಮುಂದೆ ಯಾರಿಗೂ ಆ ಹೆಸರುಗಳು ಹಾಕಿ ಬೋರ್ಡ್ ಹಾಕ್ತಕ್ಕಂಥದ್ದೆಲ್ಲ ಏನು ಪದ್ಧತಿ ಆಗ ಇರಲಿಲ್ಲ. ಆದರೆ ಪ್ರಮುಖ ನಾಯಕರು ಅಂತ ಕವಿ ವರ್ಣನೆ ಮಾಡ್ತಾ ಇದ್ದಾನೆ. ದೊಡ್ಡ ದೊಡ್ಡ ಭವನಗಳು ನೋಡಿ ಇಲ್ಲಿದ್ದಿರಬಹುದು ಸೀತೆ ಅಂತ, ಎಲ್ಲೂ ಕಾಣಿಸ್ತಾ ಇಲ್ಲ. ಹಾಗೆ ಹುಡುಕ್ತಾ ಬಂದಾಗ ರಾವಣನ ಆ ವಾಹನ ಶಾಲೆ ಕಾಣಿಸುತ್ತದೆ. ವಾಹನ ಶಾಲೆಯಲ್ಲಿ ಪುಷ್ಪಕ ವಿಮಾನ ಇದೆ. ಆ ಪುಷ್ಪಕ ವಿಮಾನದ್ದೇ ಒಂದು ಸರ್ಗ ಇಡೀ ವರ್ಣನೆ ಇದೆ. ಏನೂ ವಿಶೇಷವಾಗಿ ಇಲ್ಲ. ಈ ಪುಷ್ಪಕ ವಿಮಾನ ನೋಡಿದ್ರೆ ಭಾರತೀಯರಿಗೆ ವೈಮಾನಿಕ ಶಾಸ್ತ್ರ ಗೊತ್ತಿತ್ತು ಅನ್ನೋದು ಶುದ್ಧ ಸುಳ್ಳು ಅಂತ ಮಾತ್ರ ನಮಗೆ ಗೊತ್ತಾಗುತ್ತೆ ಅಷ್ಟೆ. ಎಲ್ಲ ಕಾಲ್ಪನಿಕವಾದ ವರ್ಣನೆ ಅಷ್ಟೇ. ಈ ಸರ್ಗದಲ್ಲಿ ರುಚಿರ ಅನ್ನುವಂಥ ಒಂದು ವಿರಳಪ್ರಚುರವಾದ ಛಂದಸ್ಸು, ಕಾಳಿದಾಸನೇ ಒಂದೋ ಎರಡೋ ಪದ್ಯ ಬರೆದಿದ್ದಾನೆ. ಅದು 3 ಪದ್ಯಗಳಿವೆ. ಇವೆಲ್ಲ ನೋಡಿದಾಗ ಅರ್ವಾಚೀನವಾದಂಥ ಕೈ ಕೆಲಸ ಇದ್ದಿರಬೇಕು ಅನ್ಸುತ್ತದೆ. ಇತೀವ ತದ್ಗೃಹಮಭಿಗಮ್ಯ ಶೋಭನಂ ಸವಿಸ್ಮಯೋ ನಗಮಿವ ಚಾರು ಶೋಭನಂ ಪುನಶ್ಚ ತತ್ಪರಮ ಸುಗಂಧಿ ಸುಂದರಂ ಹಿಮತ್ಯಯೇ ನಗಮಿವ ಚಾರು ಕಂದರಂ ತತಸ್ಸತಾಂ ಕಪಿರಭಿಪತ್ಯ ಪೂಜಿತಾಂ ಚಿರಚರನ್ ಪುರೀಂ ದಶಮುಖಬಾಹುಪಾಲಿತಾಂ ಅದೃಶ್ಯತಾಂ ಜನಕಸುತಾಂ ಸುಪೂಜಿತಾಂ ಸುದುಃಖಿತಃ ಪತಿಗುಣವೇಗ ನಿರ್ಜಿತಾಂ ತತಸ್ತದಾ ಬಹುವಿಧ ಭಾವಿತಾತ್ಮನಃ ಕೃತಾತ್ಮನೋ ಜನಕಸುತಾಂ ಸುವರ್ತ್ಮನಃ ಅಪಶ್ಯತೋ ಭವದತಿ ದುಃಖಿತಂ ಮನಃ ಸುಚಕ್ಷುಷಃ ಪ್ರವಿಚರತೋ ಮಹಾತ್ಮನಃ ಅಂತ ಈ 3 ಶ್ಲೋಕಗಳಲ್ಲಿ ಅರ್ಥಸ್ವಾರಸ್ಯ ಏನೂ ವಿಶೇಷವಾಗಿಲ್ಲ. ವಿರಳಪ್ರಚುರ ಛಂದಸ್ಸು ಅನ್ನುವುದಷ್ಟೇ. ಕೇವಲ ವಾಲ್ಮೀಕಿ ರಾಮಾಯಣದಲ್ಲಿ ಕಾಣಿಸುವ ವೃತ್ತ ವೈವಿಧ್ಯದ ನಿದರ್ಶನಕ್ಕಾಗಿ ಇದನ್ನು ಓದಿದ್ದಷ್ಟೇ. ಎಲ್ಲೆಲ್ಲಿ ಹುಡುಕಿದರೂ ಸೀತೆ ಕಾಣಿಸ್ತಿಲ್ಲ ಅಂತ ತಾತ್ಪರ್ಯ. ಸೀತೆಯನ್ನೇ ಹುಡುಕಿಕೊಂಡು ರಾವಣನ ಅಂತಃಪುರಕ್ಕೆ ಅವನು ಬರ್ತಾನೆ. ಆ ಅಂತಃಪುರದ ಅನೇಕ ಸ್ತ್ರೀಯರ ಮಧ್ಯದಲ್ಲಿ ಬೇಕಾದಷ್ಟು ಅಂಗರಕ್ಷಕರು, ಅಂತಃಪುರ ಪರಿಚಾರಕರು ಇವರೆಲ್ಲರೂ ಇದ್ದರು. ಆ ಸರ್ಗದ ವರ್ಣನೆಗೆ ತೊಡಗುತ್ತಾನೆ. ಅಲ್ಲಿ ಮತ್ತೆ ಪುಷ್ಪಕ ವಿಮಾನದ ವರ್ಣನೆ ಬರ್ತದೆ. ಅದರಿಂದಲೇ ವ್ಯಾಖ್ಯಾನಕಾರರು ಹೇಳ್ತಾರೆ, ಮೊದಲ ಒಂದು ಸರ್ಗದ ಪೂರ್ತಿ ವರ್ಣನೆ ಪ್ರಕ್ಷೇಪ ಇಲ್ಲಿಯೇ ಮಾಡಿದ್ದು ಅಂತ. ಅದು ಅಂತ ವಿಶೇಷವಾಗಿಲ್ಲ. ಆದರೆ ರಾವಣ ಯಾವ್ಯಾವ ಊರಿಂದಲೋ ಸೆಳೆದುಕೊಂಡು ಬಂದಂಥ ಕನ್ಯೆಯರು ಎಲ್ಲರೂ ತುಂಬಿ ತುಳುಕಾಡತಕ್ಕಂಥದ್ದು ಅಂತಃಪುರ. ಮೊಘಲ್ ಜನಾನ ಅಂತ ಕರೀಬಹುದು. ವರನಾರೀ ಸಹಸ್ರಾಣಾಂ ನಾನಾವೇಷ ವಿಭೂಷಿತಂ ಪರಿವೃತ್ತೇರ್ಧರಾತ್ರೇತು ಪಾನ ನಿದ್ರಾವಶಂ ಗತಂ. ನಾರೀ ಸಮೂಹ ಸಹಸ್ರಂ, 1000 ಜನ ಇದ್ದಾರೆ. ಮತ್ತರಾಗಿ ಕುಡಿದು ಮಲಗಿದ್ದಾರೆ. ನಾನಾ ವಿಧವಾದ ಅಲಂಕಾರಗಳನ್ನು ತೊಟ್ಟಿದ್ದಾರೆ. ಅಪಶ್ಯತ್ ಪದ್ಯಗಂಧೀನಿ ವದನಾನಿ ಸುಯೋಷಿತಾಂ ಪ್ರಬುದ್ಧಾನೀವ ಪದ್ಮಾನಿ ತಾಸಾಂ ಭೂತ್ವಾ ಕ್ಷಪಾತ್ಯಯೇ ಪುನಃ ಸಂವೃತ ಪತ್ರಾಣಿ ರಾತ್ರಾವಿವ ಬಬುಸ್ತದ ಇಮಾನಿ ಮುಖಪದ್ಮಾನಿ ನೇತಂ ಮತ್ತ ಷಟ್ಪದಾಹ ಅಂಬುಜಾನೀವ ಫುಲ್ಲಾನಿ ಪ್ರಾರ್ಥಯಂತಿ ಪುನಃ ಪುನಃ ಇತಿ ಚ ಮನ್ಯತ ಶ್ರೀಮಾನ್ ಉಪಪತ್ಯ ಮಹಾಕಪಿ. ಇಲ್ಲ ಕೆಂದಾವರೆಯಂಥ ಕಣ್ಣುಗಳನ್ನು ಮುಚ್ಚಿಕೊಂಡು ನಿದ್ರೆ ಮಾಡ್ತಾ ಇದ್ದಾರೆ. ನೋಡಿದಾಗ ಅಂತಾನೆ, ಇವರ ಹಗಲೊತ್ತು ಮುಖಪದ್ಮಗಳು ಅರಳಿದ್ದಾಗ, ನೇತ್ರ ಪದ್ಮಗಳು ಅರಳಿದ್ದಾಗ ನಿಜವಾಗಲೂ ದುಂಬಿಗಳೇ ಬಂದು ಕೂತ್ಕೋತಿದ್ವೇನೋ. ಕಣ್ಣು ಮುಚ್ಚಿ ಮಲಗಿದ್ದಾಗಲೂ ಇವರ ಕಣ್ಣುಗಳ ಆಕೃತಿ ಎಷ್ಟು ಚೆನ್ನಾಗಿದೆ, ಮುಖ ಎಷ್ಟು ಸೌಂದರ್ಯ ಪೂರ್ಣವಾಗಿದೆ ಅಂತೆಲ್ಲ ಅಂದುಕೊಂಡು ಬರ್ತಾನೆ. ಪಾನ ವ್ಯಾಯಾಮ ಕಾಲೇಶು ನಿದ್ರಾಪಹೃತಚೇತಸ ವ್ಯಾವೃತ್ತ ತಿಲಕಾ ಕಾಶ್ಚಿತ್ ಉದ್ಭ್ರಾಂತ ನೂಪುರಾಹ. ಇನ್ನು ಕೆಲವರು ಮದ್ಯಪಾನದ ಮತ್ತಿನಲ್ಲಿ ಹೆಂಗೆಂಗೋ ಕೈ ಚಾಚಿಕೊಂಡು ಮೈ ಚಾಚಿಕೊಂಡು ಮಲಗಿದ್ದಾರೆ ಅಂತ. ಈ ಮನುಷ್ಯರ ನಿದ್ರಾ ಭಂಗಿಗಳೇ ಬಗೆ ಬಗೆಯಲ್ಲಿರುತ್ತದೆ. ಅರಯ್ಯರ್ ಶ್ರೀರಾಮ ಶರ್ಮರು ನಿದ್ರಾ ದಶಾವತಾರ ಅಂತ ಕೆಲವೊಂದು ಪದ್ಯಗಳು ಬರೆದದ್ದು ನೆನಪಾಗುತ್ತದೆ. ಅದರ ತಾತ್ಪರ್ಯ ಹೀಗೆ: ಕೆಲವರು ನಿದ್ರೆಯಲ್ಲಿ ಹಾಸಿಗೆಯೆಲ್ಲ ವಿಲಿವಿಲಿ ಒದ್ದಾಡ್ತಾರೆ, ನೀರಿನಲ್ಲಿ ಮೀನು ಓಡಾಡದಂತೆ, ಮತ್ಸ್ಯಾವತಾರದಂತೆ. ಇನ್ನು ಕೆಲವರು ಮುದುರ್ಕೊಂಡು ಬೆನ್ನನ್ನು ಮೇಲು ಮಾಡಿಕೊಂಡು ಒಳ್ಳೆ ಪಂಚಾಂಗ ನಮಸ್ಕಾರ ಮಾಡ್ತಾ ಇದ್ದಾರೋ ಅನ್ನುವಂತೆ ಕೂರ್ಮದಂತೆ ಕಾಣಿಸ್ತಾ ಮಲಗಿರ್ತಾರೆ. ಇನ್ನು ಕೆಲವರು ಗೊರಕೆಯನ್ನು ವರಾಹ ಗುರುಗುಟ್ಟುವಂಥ ರೀತಿಯಲ್ಲಿ ಗುರುಗುಟ್ಟುಕೊಂಡು ಅವರು ಹಾಗೆ ಮಲಗಿರ್ತಾರೆ, ವರಾಹಾವತಾರ ಅಂತ. ಮತ್ತು ಕೆಲವರು ತಲೆ ಕೂದಲೆಲ್ಲ ಕೆದರ್ಕೊಂಡು ಬಾಯನ್ನು ಅಂತ ಬಿಟ್ಟುಕೊಂಡು ಆಕಳಿಸ್ಕೊಂಡು ನರಸಿಂಹಾವತಾರ ತರಹ ಕೇಸರ ಭೂಯಿಷ್ಠವಾದ ಮುಖ ಮಾಡಿಕೊಂಡಿರುವಂತೆ ಹಾಗೆ ಮಲಗ್ತಾರೆ. ಮತ್ತು ಇನ್ನು ಕೆಲವರು ತೀರ ಎಲ್ಲೋ ಮೂಲೆಯಲ್ಲಿ ಮುದುರ್ಕೊಂಡು ವಾಮನಂತೆ ಆಗಿ, ಇನ್ನು ಕೆಲವರು ಆ ಕೈಯೊಂದು ಈ ಕಾಲೊಂದು ಚಾಚಿಕೊಂಡು ತ್ರಿವಿಕ್ರಮನಂತಾಗಿ ಮಲಗಿರ್ತಾರೆ. ಇನ್ನು ಕೆಲವರು ಅಕ್ಕಪಕ್ಕದವರ ಕೈ ಮೈಗಳ ಮೇಲೆ ರಪ ಅಂತ ಕೈ ಬೀಸ್ಕೊಂಡು ಪರಶುರಾಮ ಕೊಡಲಿ ಬೀಸಿದಂತೆ ಮಲಗಿರ್ತಾರೆ. ಮತ್ತೆ ಕೆಲವರು ತಮ್ಮ ಹೆಂಡತಿ ಜೊತೆ ಮಾತ್ರ ಮಲಗಿರ್ತಾರೆ, ಶ್ರೀರಾಮಚಂದ್ರರು. ಇನ್ನು ಕೆಲವರು ಯಾರ ಜೊತೆ ಮಲಗಿರ್ತಾರೆ ಅಂತ ಅವ್ರಿಗೂ ಗೊತ್ತಿರೋಲ್ಲ ಅಂತ ಶ್ರೀಕೃಷ್ಣರು. ಇನ್ನು ಕೆಲವರು ಸ್ಲೀಪ್ ವಾಕಿಂಗ್, ನಿದ್ರೆಯಲ್ಲಿ ಎದ್ದು ಹೋಗ್ತಾ ಇರ್ತಾರೆ, ಬುದ್ಧನ ತರಹ. ಅವನು ನಿದ್ದೆಯಿಂದ ಎದ್ದು ಹೋದಂಥವನಲ್ವ.
ಇನ್ನು ಕೆಲವರು ನಿದ್ರೆನೇ ಮಾಡದೆ ಜನಕ್ಕೂ ತೊಂದರೆ ಕೊಟ್ಕೊಂಡಿರ್ತಾರೆ. ಕಲ್ಕಿ ಅವತಾರಿಗಳು, ಈ ಥರ ದಶಾವತಾರಿಗಳು ನಿದ್ರೆಯಲ್ಲಿರ್ತಾರೆ ಅಂತ ಚೆನ್ನಾಗಿರ್ತಕ್ಕಂಥ ಕಲ್ಪನೆ ಮಾಡಿದ್ದಾರೆ. ಇಲ್ಲಿ ಇವರುಗಳು ಹಾಗಾಗಿದ್ದಾರೆ. ಪಾನ ವ್ಯಾಯಾಮ ಕಾಲೇಶು, ಕುಡಿದು ಮೈಕೈಯನ್ನು ಹೊರಳಾಡಿಸ್ಕೊಂಡು ಒದ್ದಾಡಿಸ್ಕೊಂಡು ಮಲಗಿದ್ದಾರೆ. ಅವರ ತಿಲಕಗಳೆಲ್ಲ ಹೇಗೇಗೋ ಕೆದರಿ ಹೋಗಿದೆ. ಆಮೇಲೆ ಗೆಜ್ಜೆಗಳೆಲ್ಲ ಕಿತ್ತು ಹೋಗಿವೆ, ಹಾರಗಳು ಉದುರಿ ಹೋಗಿವೆ. ಪಾರ್ಶ್ವೇ ಗಲಿತಹಾರಾಶ್ಚ ಕಾಶ್ಚಿತ್ ಪರಮಯೋಷಿತ ಮುಕ್ತಾಹಾರ ವೃತಾಶ್ಚಾನ್ಯಾ ಕಾಶ್ಚಿತ್ ವಿಸ್ರಸ್ತ ವಾಸಸಃ. ಇನ್ನು ಕೆಲವರು ಬಟ್ಟೆ ಎಲ್ಲ ಸಡಲಾಗಿಬಿಟ್ಟಿದೆ. ವ್ಯಾವಿದ್ಧ ರಶನಾದಾಮಾಹ, ಇನ್ನು ಕೆಲವರ ಒಡ್ಯಾಣಗಳು ಕಿತ್ಕೊಂಡು ಬಂದುಬಿಟ್ಟಿವೆ. ಅಕುಂಡಲ ಧರಾಶ್ಚಾನ್ಯ, ಕಿವಿ ಓಲೆ ಜಾರಿ ಬಿದ್ದುಬಿಟ್ಟಿದೆ. ವಿಚ್ಛಿನ್ನ ಮೃದಿತ ಸ್ತ್ರಜ, ಹೂವೆಲ್ಲ ಮುಡ್ಕೊಂಡಿದ್ದು ಸುಕ್ಕಾಗಿಬಿಟ್ಟಿದೆ. ಗಜೇಂದ್ರ ಮೃದಿತಾ ಫುಲ್ಲ ಲತಾ ಇವ ಮಹಾವನೆ, ಆನೆ ಕಾಡಲ್ಲಿ ಬಳ್ಳಿಗಳನ್ನೆಲ್ಲ ಕಿತ್ತು ಅಲ್ಲಿ ಇಲ್ಲಿ ಒಗಾಯಿಸಿದಂತೆ ಇವರೆಲ್ಲ ಚೆಲ್ಲಾಪಿಲ್ಲಿಯಾಗಿ ಕುಡಿದು ಮತ್ತರಾಗಿ ಮಲಗಿದ್ದಾರೆ ಅಂತ ನೋಡಿ. ಬಳ್ಳಿಯ ಬೆಡಗಿನ ಸುಂದರಿಯರು ಅಸ್ತವ್ಯಸ್ತವಾಗಿ ಮಲಗಿರೋದನ್ನು ಆನೆಯೊಂದು ಕಾಡಿಗೆ ಪ್ರವೇಶ ಮಾಡಿ ಅಲ್ಲಿರುವ ಬಳ್ಳಿಗಳನ್ನೆಲ್ಲ ಅಲ್ಲಿ ಕಿತ್ತು ಇಲ್ಲಿ ಎಸ್ದು ಚೆಲ್ಲಾಪಿಲ್ಲಿ ಮಾಡದಂತೆ ಎನ್ನುವ ಚಿತ್ರಣವೇ ತುಂಬ ಸುಂದರವಾದದ್ದು. ಚಂದ್ರಾಂಶ ಕಿರಣಾಭಾಶ್ಚ ಹಾರಾ ಕಾಸಾಂಚಿದುತ್ಕಟಾ ಹಂಸಾ ಇವ ಬಭುಸುಪ್ತಾ. ಇನ್ನು ಕೆಲವರು ಹಂಸಗಳ ಹಾಗೆ ನೆಮ್ಮದಿಯಾಗಿ ಮಲಗಿದ್ದಾರೆ. ಆಪಗಾ ಇವತೇ ರೇಜು ಜಗನೈಃ ಪುಲಿನೈರಿವ ಕಿಂಕಿಣೀ ಜಾಲ ಸಂಕೋಶಾ ಹೇಮ ವಿಪುಲಾಂಬುಜಾ ತಾ ಹೇಮ ವಿಪುಲಾಂಬುಜಾ ಭಾವಗ್ರಾಹ ಯಶಸ್ತೀರ ಸುಪ್ತಾ ನದ್ಯ ಇವಾ ಬಭುಹು ಅಂತ. ತುಂಬ ಸುಂದರವಾದಂಥ ಸಾವಯವ ರೂಪಕ ಅಲಂಕಾರ, ಅದು ಉಪಮಾಲಂಕಾರ ಆಪಗಾ ಇವ ಅಂತ ಅನ್ನೋದ್ರಿಂದ. ಇನ್ನು ಕೆಲವರು ನದಿಗಳ ಹಾಗೆ ಮೈಚಾಚಿಕೊಂಡು ಮಲಗಿದ್ದಾರೆ. ಅವರ ಸೌಂದರ್ಯವೇ ಪ್ರವಾಹದಂತೆ ಇದೆ. ಅವರ ಕೈ ಮೈಗಳೇ ಮಳೆನ ದಿಣ್ಣೆಗಳ ಹಾಗಿವೆ. ಅವುಗಳ ಒಡ್ಯಾಣದಲ್ಲಿರುವ ಗೆಜ್ಜೆಗಳು, ಕಾಲಿನ ಗೆಜ್ಜೆಗಳು, ಅವುಗಳ ಅಲ್ಲಲ್ಲಿ ನೀರಿನ ಜಲನೀಲಿಗಳೆಂಬಂತೆ ಪಾಚಿ ಎಂಬಂತೆ ಕಾಣಿಸ್ತಾ ಇವೆ. ಮುಖ, ಕೈ, ಅಂಗೈ ಇವೆಲ್ಲ ಕಮಲಗಳಾಗಿ ಕಾಣ್ತಾ ಇವೆ. ಇನ್ನು ಅವರು ಭಾವಗ್ರಾಹ, ಅವರ ನಿದ್ರಾಭಂಗಿಯ ಭಾವವೇ ಮೊಸಳೆಗಳ ಹಾಗೆ ಸೆಳೀತಾ ಇದೆ ನೋಡೋದನ್ನ ಅಂತ. ಭಾವಗ್ರಾಹ ಅನ್ನುವ ಶಬ್ದವೇ ಎಷ್ಟು ಚೆನ್ನಾಗಿದೆ ನೋಡಿ. ಅವರು ಎಚ್ಚರದಲ್ಲಿದ್ದಾಗ ಇನ್ನು ಹೇಗೆ ಮೊಸಳೆಗಳಂತೆ ನುಂಗು ಬಿಡ್ತಾರೆ ಜನರ ಚಿತ್ತವನ್ನ ಅಂತಂದರೆ, ಅವ್ರ ನಿದ್ರೆಯಲ್ಲೂ ಅವರ ಸೌಂದರ್ಯ ಭಾವ, ಆ ನಿದ್ರಾಭಾವ ಭಂಗಿ ಆ ರೀತಿಯಾಗಿ ಮೊಸಳೆಗಳಂತೆ ಎಳೀತಾ ಇದೆ. ಯಶಸ್ತೀರಾಹ, ಅವರ ಸೌಂದರ್ಯ ಕೀರ್ತಿಯೇ ದಡವಾಗಿದೆ. ಅವರ ಸೌಂದರ್ಯ ಪ್ರವಾಹದಲ್ಲಿ ಮುಳುಗಿ ಅವರ ಸೌಂದರ್ಯ ಕೀರ್ತಿಯ ದಡಕ್ಕೆ ಬಂದರೆ ಸಾಕಪ್ಪ ಅಂತ ಅನ್ನಬೇಕು. ಹಾಗೆ ನದ್ಯ ಇವ ಆಬಬುಹು ಅಂತ ಹೇಳಿ ತುಂಬ ಸುಂದರವಾದಂಥ ಕಲ್ಪನೆ. ಇಷ್ಟು ಡೀಟೇಲ್ ಆಗಿ ಆತಕ್ಕೆ ವರ್ಣಿಸಿರೋದು ಅಂದರೆ, ಹನುಮಂತ ಇದು ಎಲ್ಲವನ್ನ ನೋಡಿಯೂ ಏನೂ ಮನೋವಿಕಾರಕ್ಕೆ ತುತ್ತಾಗಲಿಲ್ಲ. ನೋ ಹನಿ ಟ್ರ್ಯಾಪ್ ವಾಸ್ ಪಾಸಿಬಲ್. ಈಗಂತೂ ಪೇಪರ್ನಲ್ಲಿ ದಿನ ಬಿಟ್ಟು ದಿನಕ್ಕೆ ಬರ್ತಾ ಇರುತ್ತೆ, ಅವ್ರಿಗೆ ಹನಿ ಟ್ರ್ಯಾಪು ಇವ್ರಿಗೆ ಹನಿ ಟ್ರ್ಯಾಪು ಅಂತ. ಹನುಮಂತನಿಗೆ ಏನೂ ಮಾಡೋಕ್ಕಾಗೋಲ್ಲ. ಅಂದರೆ ಒಬ್ಬ ಕಾರ್ಯದಕ್ಷನಾದವನಿಗೆ ಯಾವ್ಯಾವ ಉಪಧಿಗಳು, ಟೆಂಪ್ಟೇಷನ್ ಅಂತ ಅರ್ಥಶಾಸ್ತ್ರದಲ್ಲಿ ಬರುತ್ತೆ. ಧರ್ಮೋಪದ, ಅರ್ಥೋಪದ, ಕಾಮೋಪದ, ಭಯೋಪದ ಅಂತ 4 ಬಗೆಯ ಟೆಂಪ್ಟೇಷನ್ಸು ಇಟ್ಟು ನೋಡಬೇಕು. ಅದರೊಳಗೆ ಅಷ್ಟರಲ್ಲೂ ಗೆದ್ದವನಿಗೆ ರಾಜ ಉತ್ತಮವಾದ ಸ್ಥಾನ ಕೊಡಬೇಕು. ಅದರಿಂದ ಕೊರತೆ ಆದವರಿಗೆ ಆ ರೀತಿಯ ಸ್ಥಾನಗಳನ್ನು ಅಷ್ಟಷ್ಟರ ಮಟ್ಟಿಗೆ ಕೊಡಬೇಕು. ನನ್ ಶುಡ್ ಬಿ ಲೆಫ್ಟ್ ಔಟ್ ಬಟ್ ದೇ ಶುಡ್ ಫೈಂಡ್ ದರ್ ಪ್ಲೇಸ್ ಅಂತಿದೆಯಲ್ಲ, ಈ ಸ್ವಾರಸ್ಯ. ಹನುಮಂತ ಸರ್ವೋತ್ಕೃಷ್ಟವಾದ ರಾಜಪುರುಷ ವರ್ಗದಲ್ಲಿ ಸೇರ್ತಾನೆ. ಈ ಮಟ್ಟದ ವ್ಯಕ್ತಿತ್ವ ಅವನದಾಗಿತ್ತು ಅಂತ ಮತ್ತೆ ಮತ್ತೆ ಕಾಣ್ತೀವಿ. ಈ ಸುಂದರಕಾಂಡದಲ್ಲಿನ ಸ್ವಾರಸ್ಯ ಏನಂದರೆ, ಹನುಮಂತ ಸ್ವಾಮಿಯ ವ್ಯಕ್ತಿತ್ವ, ಮ್ಯಾನೇಜರಿಯಲ್ ಸ್ಕಿಲ್ಸ್, ಎಕ್ಸಿಕ್ಯೂಟಿವ್ ಸ್ಕಿಲ್ಸ್, ಬರೀ ಬುದ್ಧಿ ಮಾತ್ರವಲ್ಲ, ಶರೀರ ಮಾತ್ರವಲ್ಲ, ಭಾವ ಕೂಡ ಮುಖ್ಯ. ನೋಡಿ, ಅವನ ಮೌಲ್ಯ ಪ್ರಜ್ಞೆ ತುಂಬ ದೊಡ್ಡದು. ತುಂಬ ಜನಕ್ಕೆ ಒಳ್ಳೆ ವ್ಯಾಲ್ಯೂ ಸಿಸ್ಟಮ್ಸ್ ಇರುತ್ತೆ, ಆದರೆ ಪಾಪ ಇಂಟೆಲಿಜೆನ್ಸ್, ಬುದ್ಧಿವಂತಿಕೆ ಇರೋಲ್ಲ. ಅವರು ಅಲ್ಲಲ್ಲೇ ಆಯ್ಕೋತಾರೆ. ಇನ್ನು ಕೆಲವರಿಗೆ ತುಂಬ ಒಳ್ಳೆ ಇಂಟೆಲೆಕ್ಚುಯಲ್ ಸಿಸ್ಟಮ್ ಇರುತ್ತೆ, ವ್ಯಾಲ್ಯೂ ಸಿಸ್ಟಮ್ ಇರುತ್ತೆ, ಫಿಸಿಕಲ್ ಸ್ಟ್ರೆಂತ್ ಇರೋದಿಲ್ಲ, ಅವರು ಅಲ್ಲೇ ಕುಸ್ದು ಬೀಳ್ತಾರೆ. ಇದು 3 ಇರಬೇಕಲ್ವ. ಅಂದರೆ ಭಾವದ ಮಟ್ಟದಲ್ಲಿ, ಬುದ್ಧಿಯ ಮಟ್ಟದಲ್ಲಿ, ದೇಹದ ಮಟ್ಟದಲ್ಲಿ, 3 ಮಟ್ಟದಲ್ಲಿಯೂ ಬಲ ತುಂಬಿಕೊಂಡಿರಬೇಕು. ಇದನ್ನು ಆದರ್ಶ ವ್ಯಕ್ತಿತ್ವ ಅಂತ ಕರೆಯುವಂಥದ್ದು. ಅಸಾಮಾನ್ಯವಾಗಿ ಚಿತ್ರಣ ಮಾಡಿದ್ದಾರೆ ವಾಲ್ಮೀಕಿ ಮಹರ್ಷಿಗಳು. ಇವನು ಯಾವುದರಿಂದಲೂ ವಿಕಾರ ಹೊಂದೋಲ್ಲ. ಮತ್ತು ನೋಡಿ, ಫ್ರೀ ಆಕ್ಸಿಸ್, ಅಲ್ಲಿ ಯಾವ ಕಾವಲ ಭಟ್ರು ಅಲ್ಲಿಲ್ಲ. ಯಾಕೆಂದರೆ ಅಂತಃಪುರ ಒಳಗಡೆ ಗಂಡಸರು ಬರುವಂತಿಲ್ಲ, ಅವರೆಲ್ಲ ಹೊರಗಡೆ ಇದ್ದಾರೆ. ಇವನು ಬೆಕ್ಕಿನ ಗಾತ್ರದವನಾಗಿ ಒಳಗಡೆ ನುಸುಳಿದ್ದಾನೆ. ಅವಕಾಶ ಇದೆ. ಆದರೆ ಯಾರು ಅಂಕೆ ಮಾಡುವವರು ಇಲ್ಲದೇ ಇದ್ದಾಗಲೂ ತನ್ನ ಪಾಲಿಗೆ ತಾನು ಸಂಯಮಿಯಾಗಿದ್ದಾನೆ.
ಇದು ತುಂಬ ದೊಡ್ಡದಾದದ್ದು. ನಮಗಾಗಿ ನಾವು ಇರಬೇಕು ಅಂತ. ಬಿ ಕೆ ಶ್ರೀನಿವಾಸ ವರ್ಮ ಅವರು ಅದ್ಭುತ ಚಿತ್ರಕಾರರು. ಒಮ್ಮೆ ಅವರು ಚಿತ್ರ ಬರಿತಾ ಮುತ್ತುಗಳ ಮಾಲೆಗಳ ಚಿತ್ರಣವನ್ನು ಮಾಡ್ತಾಯಿದ್ರು. ತುಂಬ ಅದ್ಭುತವಾದದ್ದು. ವೆಂಕಟರಮಣಂದು ಬಹಳ ಸುಂದರವಾದ ಚಿತ್ರ. ತೆಲುಗು ಚಿತ್ರನಟ ಬ್ರಹ್ಮಾನಂದಂ ಅವ್ರ ಮನೆಯಲ್ಲಿದೆ. ಆ ಮನೆಯಲ್ಲೂ ಅವರು ತುಂಬ ಒಳ್ಳೆಯ ಜಾಗದಲ್ಲಿ ಹಾಕಿದ್ದಾರೆ, ನೋಡಿದ್ದೀನಿ. ಅಲ್ಲಿ ಒಂದೊಂದು ಮುತ್ತುಗಳ ಮಣಿಯನ್ನು ಅಷ್ಟು ಚೆನ್ನಾಗಿ ಚಿತ್ರಿಸಿದ್ದಾರೆ. ಅವರು ಹೇಳಿದ್ರು, ಇದನ್ನು ಒಂದೊಂದು ಮುತ್ತನ್ನು ಪೂರ್ಣ ಪ್ರಮಾಣದ ಮುತ್ತಾಗಿ ಚಿತ್ರಿಸೋದಕ್ಕೆ ಸುಮಾರು 1 ಗಂಟೆಗಳಷ್ಟು ಕಾಲ ವರ್ಕ್ ಮ್ಯಾನ್ಶಿಪ್ ಬೇಕಾಗುತ್ತದೆ ಅಂತ. ಯಾಕಷ್ಟು ಮಾಡ್ತೀರಾ? ಬೇರೆ ಎಷ್ಟೋ ಜನ ಚಿತ್ರಕಾರರು ಚೆನ್ನಾಗಿ ಬರೀತಾರೆ, ಇಷ್ಟೆಲ್ಲ ಸಮಯ ಕೊಡೋದಿಲ್ಲ, ನೀವು ಸ್ವಲ್ಪ ಸುಲಭ ಮಾಡಿಕೊಳ್ಳಿ ಅಂತ ನಾನು ದುರ್ಬೋಧೆ ಮಾಡಿದೆ. ಯಾರಿಗೆ ಕಾಣಿಸ್ದೇ ಇದ್ರು ನನಗೆ ಕಾಣಿಸುತ್ತಲ್ಲ, ಏನು ಮಾಡಲಿ ಅಂತಂದರು. ನನಗಿಲ್ಲಿ ಕೊರತೆ ಕಾಣಿಸೋದ್ರಿಂದ ನಾನು ಕೋತಾ ಮಾಡೋಕ್ಕಾಗೋಲ್ಲ ಅಂತ. ಇದು ತುಂಬ ದೊಡ್ಡದಾದದ್ದು. ತನಗೆ ತೃಪ್ತಿ ಆಗುವವರೆಗೂ ಅದನ್ನು ನಯ ಮಾಡಬೇಕು, ನೇರ್ಪು ಮಾಡಬೇಕು ಅಂತ ಹನುಮಂತನ ಮೌಲ್ಯ ಪ್ರಜ್ಞೆ ಅಂಥದ್ದು. ರಾವಣಾನನ ಶಂಕಾಶ್ಚ ಕಾಶ್ಚಿದ್ ರಾವಣ ಯೋಷಿತ. ಅವರು ಪಕ್ಕದಲ್ಲಿ ರಾವಣನೇ ಮಲಗಿದ್ದಾನೆ ಅಂತ ತಮ್ಮ ಪಕ್ಕದಲ್ಲಿರುವ ಹೆಂಗಸರನ್ನ ಮುತ್ತಿಡ್ತಾ ಇದ್ದಾರೆ, ಅಪ್ಪಿಕೋತಾ ಇದ್ದಾರೆ. ಈ ಥರದ್ದೆಲ್ಲ ಚೇಷ್ಟೆಗಳು ನಡೀತಾ ಇದೆ. ಅನ್ಯೋನ್ಯ ಭುಜಸೂತ್ರೇಣ ಸ್ತ್ರೀಮಾಲಾ ಗ್ರಥಿತ ಹಿಸ. ಒಬ್ಬರ ತೋಳನ್ನು ಒಬ್ಬರು ಬೆಸ್ತುಕೊಂಡು ಸ್ತ್ರೀ ಮಾಲೆಯನ್ನೇ ಮಾಡಿಕೊಂಡಿದ್ದಾರೆ. ತೋಳೆಂಬ ನೂಲನ್ನು ಪೋಣಿಸಿಕೊಂಡು ಸ್ತ್ರೀ ಮಾಲೆ ಮಾಡಿಕೊಂಡಿದ್ದಾರೆ ಅಂತ. ಈ ರಸ್ತೆಯಲ್ಲಿಯೇ ಮುಗಿಲ ಮಲ್ಲಿಗೆ ಅಂತ ಒಂದು ಮರ ಇದೆ. ಹಲವು ಕಡೆ ಕಾಣಿಸುತ್ತೆ. BMS ಕಾಲೇಜ್ ಹತ್ರ ಅಲ್ಲಿಯೇ ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನ ಅಲ್ಲೆಲ್ಲ ಕಾಣಿಸುತ್ತವೆ. ದೊಡ್ಡ ಗಣಪತಿ ದೇವಸ್ಥಾನದ ಹತ್ರ ಎಲ್ಲ ಎತ್ತರಕ್ಕೆ ಬೆಳೆಯುತ್ತವೆ. ಅಗಲವಾಗಿ ಕೊಂಬೆ ಚಾಚಿಕೊಳ್ಳಲು ಉದ್ದುದ್ದಕ್ಕೆ ಹೋಗುತ್ತವೆ. ಅಲ್ಲಿ ಮಳೆಗಾಲದಲ್ಲಿ ಹೂ ಬಿಡುತ್ತವೆ, ಜಂಪೆ ಹೂ ಬಿಡುತ್ತವೆ. ಒಳ್ಳೆ ನವರಾದ ಪರಿಮಳವೂ ಇರುತ್ತದೆ. ಹೂಗಳೆಲ್ಲ ಬೀಳುತ್ತವೆ. ಅವುಗಳ ತೊಟ್ಟು ಒಂದೊಂದು ಕೂಡ ಸಾಮಾನ್ಯ 2.5-3 ಅಂಗುಲದಷ್ಟು ಉದ್ದ ಇರುತ್ತದೆ. 4 ದಳ ಇರುತ್ತದೆ. ಹೂವಿನ ಆಕಾರ ಅಂತ ಹೊಗಳಿಸಿಕೊಳ್ಳುವಂತೆ ಇಲ್ಲ, ಪರಿಮಳ ತಕ್ಕ ಮಟ್ಟಿಗಿರುತ್ತದೆ. ಆ ಹೂಗಳನ್ನು ಬೇರೆ ನೂಲಿಲ್ಲದೆ ಅವುಗಳ ತೊಟ್ಟಿನಿಂದಾನೇ ಒಂದನ್ನು ಇನ್ನೊಂದಕ್ಕೆ ಹೊಂದಿಸಿ ಬೆಸೆದು ಮಾಲೆಯಾಗಿ ಮಾಡಬಹುದು. ನಮ್ಮ ತಾಯಿ ಹಾಗೆ ಕಟ್ತಾ ಇದ್ರು, ನಾನು ನೋಡಿದ್ದೀನಿ. ಈ ಹೆಣ್ಣು ಮಕ್ಕಳ ಮಲಗಿದ್ದ ರೀತಿ ಒಬ್ಬರ ತೋಳನ್ನು ಒಬ್ಬರು ಎಳ್ಕೊಂಡು ಒಬ್ಬರ ತೋಳನ್ನು ಇನ್ನೊಬ್ಬರ ತಲೆದಿಂಬಾಗ ಮಲ್ಕೊಂಡಿದ್ದು ಅಂತ ನನಗೆ ಓದುವಾಗಲೆಲ್ಲ ಆ ಮುಗಿಲ ಮಲ್ಲಿಗೆಯ ಮಾಲೆಯನ್ನು ಅದೇ ನಾಳಗಳಿಂದ ಅದೇ ತೊಟ್ಟಿನಿಂದ ಕಟ್ಟಲ್ಪಟ್ಟಂಥ ರೀತಿ ಅಂತ ಅನಿಸುತ್ತದೆ. ಅಷ್ಟು ಸುಂದರವಾಗಿ ಕಾವ್ಯ ಸಹಜ ಭಾವದಿಂದ ಬಂದಿದೆ. ವಾಲ್ಮೀಕಿಯ ಕವಿತೆ ತುಂಬ ದೊಡ್ಡದು. ಅನ್ಯೋನ್ಯ ಮಾಲಾ ಗ್ರಥಿತಂ ಸಂಸಕ್ತ ಕುಸುಮೋಚ್ಚಯಂ ವ್ಯತಿವೇಷ್ಟಿತ ಸುಸ್ಕಂಧಂ ಅನ್ಯೋನ್ಯ ಭ್ರಮರಾಕುಲಂ ಆಸೀದ್ವನಮಿವೋದ್ಭೂತಂ ಸ್ತ್ರೀವನಂ ರಾವಣಸ್ಯ ತತ್. ಅದೊಂದು ಸ್ತ್ರೀವನ, ಹೆಣ್ಣು ಮಕ್ಕಳ ಕಾಡಾಗಿ ಕಾಣಿಸ್ತಾ ಇತ್ತು. ಮತ್ತೆ ಅದೊಂದು ಸ್ವಾರಸ್ಯ ಏನಿದೆ ಅಂದರೆ, ಒಬ್ಬರ ಕೈ ಮೇಲೊಬ್ಬರು, ಒಬ್ಬರ ಕಾಲು ಮೇಲೊಬ್ಬರು ಕಾಲು ಹಾಕ್ಕೊಂಡು ಹಂಗಂಗೆ ಮಲಗಿದ್ರಿಂದ ಯಾರ್ದು ಯಾವ ಕೈ ಯಾರ್ದು ಯಾವ ಕಾಲು ಅಂತ ಗೊತ್ತಾಗ್ತಿರಲಿಲ್ಲ ಅಂತ. ವಾಲ್ಮೀಕಿ ಮಹರ್ಷಿಗಳ ವಾಕ್ಚಮತ್ಕಾರ ನೋಡಿ, ಅದೆಷ್ಟು ಚೆನ್ನಾಗಿದೆ ಅಂದರೆ, ಯಾರು ಯಾವುದು ಅಂತ ವಿವೇಕ ಮಾಡೋದಕ್ಕೂ ಕೂಡ ಕಷ್ಟವಾಗ್ತಾ ಇತ್ತು. ಇಲ್ಲಿ ಒಂದು ಅದ್ಭುತವಾದ ಪದ್ಯವನ್ನು ಬರೀತಾರೆ. ರಾವಣೇ ಸುಖ ಸಂವಿಷ್ಟೇ ತಾಸ್ತ್ರಿಯೋ ವಿವಿಧ ಪ್ರಭಾ ಜ್ವಲಂತ ಕಾಂಚನ ದೀಪಾ ಪ್ರೇಕ್ಷಂತಾ ನಿಮಿಷ ಇವ. ರಾವಣ ಮಲಗಿದ್ದಾನೆ, ಇನ್ನೇನೂ ಅಡ್ಡಿ ಇಲ್ಲ ಅಂತ ದೀಪಗಳು ಮಾತ್ರ ಕಣ್ಣವೇ ಇಕ್ಕದೆ ಕಣ್ಣು ಬಿಟ್ಟುಕೊಂಡಂತೆ ಪೂರ್ಣ ಪ್ರಮಾಣದ ಕಾಂತಿಯಿಂದ ದೀಪದ ಕುಡಿಗಳು ಈ ಸ್ತ್ರೀಯರ ಸೌಂದರ್ಯ ನೋಡ್ತಾ ಇದ್ವು, ಇನ್ಯಾರೂ ನೋಡ್ತಾ ಇರಲಿಲ್ಲ ಅಂತ. ಎಂಥ ಕಾವ್ಯ! ದೀಪಗಳಿಗೂ ಕೂಡ ರಾವಣ ಹೆದರಿಕೆ ಇಟ್ಟಿದ್ದ, ತಾನು ವಶ ಮಾಡಿಕೊಂಡ ಹೆಣ್ಣುಗಳನ್ನು ಯಾರೂ ನೋಡಬಾರ್ದು ಅಂತ. ಈಗ ರಾವಣ ಮಲಗಿದ್ದಾಗ, ಅವರುಗಳು ಮಲಗಿದ್ದಾಗ, ಇನ್ಯಾರ ಕಣ್ಣು ಯಾರ ಎಚ್ಚರವೂ ಇಲ್ಲಿ ಬಿದ್ದಿಲ್ಲ ಅಂದಾಗ ದೀಪಗಳಿಗೆ ನೋಡೋಕ್ಕೆ ಅವಕಾಶ ಇತ್ತು ಅಂತ. ಅಂದರೆ ಕಾವ್ಯ ಅಂದರೆ ಹೀಗೆ ಬರೀಬೇಕು. ಇಷ್ಟು ಸಹಜವಾದ ವಾಗ್ಧೋರಣೆ ತುಂಬ ತುಂಬ ಅತಿಶಯವಾದದ್ದು ಅಂತ ಅನಿಸುತ್ತದೆ. ಗಾಹ ಸತ್ತಸೈಯಲ್ಲಿ ಒಂದು ಕಡೆ ಬರುತ್ತದೆ, ಗಂಡ ಹೆಂಡಿಯರ ಸರಸವನ್ನು ನೋಡ್ತಾ ಇದ್ದ ದೀಪಕ್ಕೆ ಎಣ್ಣೆ ಬತ್ತೋಗಿದ್ದು ಗೊತ್ತಾಗ್ಲಿಲ್ವಂತೆ, ಆದರೂ ಇನ್ನೂ ಉರಿತಾ ಇತ್ತಂತೆ. ಇನ್ನೇನು ಸರಸ ಚಕ್ಕಂದ ಇದೆಯೋ ನೋಡೇ ಬಿಡೋಣ ಅಂತ. ಇಂಥ ದೀಪ, ಈ ಮಟ್ಟದ ರಸಿಕ ದೀಪ ಜಗತ್ನಲ್ಲೇ ಸಿಗೋದಿಲ್ಲ. ಅವನು ಯಾವ್ಯಾವ ಟೇಸ್ಟಿಂದ ಯಾವ್ಯಾವ ಥರದ ಟೇಸ್ಟ್ ರಾವಣಂದು, ಅವನ ಟೇಸ್ಟ್ ಸಿಕ್ಕಾಪಟ್ಟೆ ಸೊಫಿಸ್ಟಿಕೇಟೆಡ್ ಆದದ್ದು. ಕೆಲವರು ಮದ್ಯಪಾಯಿಗಳಿರ್ತಾರೆ, ಜಗತ್ತಿನ ಎಲ್ಲ ರೀತಿಯ ಮದ್ಯದ ವೆರೈಟೀಸನ್ನು. ಕೆಲವು ಸ್ತ್ರೀಯರು ಇರ್ತಾರೆ, ಜಗತ್ತಿನ ಎಲ್ಲ ಬಗೆಯ ಸೀರೆಗಳನ್ನು ಇಟ್ಟಿರ್ತಾರೆ, ಚಪ್ಪಲಿಗಳನ್ನು ಇಟ್ಟಿರ್ತಾರೆ. ನಮಗೆ ಗೊತ್ತಿದೆಯಲ್ಲ, ಜಯಲಲಿತಾ ಎಲ್ಲ ಎಷ್ಟು 1000 ಸೀರೆಗಳನ್ನು ಚಪ್ಪಲಿಗಳನ್ನು ಇಟ್ಟಿದ್ದು ಅಂತ. ಮಾರ್ಕೋಸ್ ಅಂತ
ಒಬ್ಬ ರಾಜಕಾರಣಿ ಇದ್ದ. ಅವನ ಹೆಂಡತಿ 8,000 ಮಿಂಕಕೋಟಗಳನ್ನು ಇಟ್ಟಿದ್ಲು ಅಂತ. ಒಂದು ಮಿಂಕಕೋಟಿಗೇನೆ ಗಂಡನ ಜೇಬು ಸಾಮಾನ್ಯ ಈ MNCಗಳಲ್ಲಿ ಕೆಲಸ ಮಾಡೋರಿಗೆ ಒಂದು 7-8 ತಿಂಗಳು ಚೌರ ಆಗುತ್ತೆ. ಹಾಗಿದ್ದಾಗ ಆ ಮಾರ್ಕೋಸ್ ಪತ್ನಿ ಅಷ್ಟು ಮಾಡಿಕೊಂಡಿದ್ಲು ಅಂತ ಗೊತ್ತಾಗುತ್ತೆ. ಫಿಲಿಪೈನ್ಸ್ನ ನಾಯಕ ಅವನು ದರ್ಪಿಷ್ಟ ಇದ್ದ. ಹಾಗೆ ರಾವಣ ಅವನದೊಂದು ಖಯಾಲಿ. ಕೆಲವರಿಗೆ ಪೆನ್ನುಗಳನ್ನು ಸಂಗ್ರಹ ಮಾಡೋದು, ಕ್ಯಾಮ್ರಾಗಳನ್ನು ಸಂಗ್ರಹ ಮಾಡೋದು, ಸೆಲ್ಫೋನ್ಗಳನ್ನು ಸಂಗ್ರಹ ಮಾಡೋದು ಇದ್ದಂತೆ ಸ್ತ್ರೀ ಸಂಗ್ರಹ. ರಾಜರ್ಷಿ ಪಿತೃದೈತ್ಯಾನಾಂ ಗಂಧರ್ವಾಣಾಂಚ ಯೋಷಿತಃ ರಾಕ್ಷಸಾನಾಂಚ ಯಾಃ ಕನ್ಯಾಃ ತಸ್ಯ ಕಾಮವಶಂಗತಃ ಯುದ್ಧಕಾಮೇನ ತಾಸ್ಸರ್ವಾ ರಾವಣೇನ ಹೃತ ಸ್ತ್ರೀಯಃ ಸಮದಾ ಮದನೇನೇವ ಮೋಹಿತಾ ಕಶ್ಚಿತ್ ಆಗತಾಃ. ಅವನು ಎಲ್ಲ ದೇವ ಗಂಧರ್ವ ಮಾನವ ಜಾತಿಯ ಎಲ್ಲ ಹೆಣ್ಣುಗಳನ್ನು ಅಪಹರಣ ಮಾಡಿದ್ದಾನೆ. ಅದು ಪಿತೃದೇವತೆಗಳ ಲೋಕದಿಂದ, ಗಂಧರ್ವ ಲೋಕದಿಂದ, ಸಿದ್ಧ, ಯಕ್ಷ, ಚಾರಣ, ಕಿನ್ನರ, ಕೆಂಪುರುಷ ಎಲ್ಲ ವೆರೈಟೀಸನ್ನು ಇಟ್ಟಿದ್ದಾನೆ. ಮತ್ತು ಒಂದೇನೆಂದರೆ, ಯುದ್ಧದಲ್ಲಿ ಅವ್ರನ್ನ ಗೆದ್ದರೂ ಕೂಡ ಅವರು ಇಷ್ಟಪಟ್ಟರು ಕೊನೆಗೆ ಬಲಾತ್ಕಾರವಾಗಿ ಯಾರೂ ಬಂದಿಲ್ಲ ಅಂತ ಹೇಳ್ತಾನೆ. ಅಂದರೆ ರಾವಣನ ಒಂದು ವ್ಯಕ್ತಿತ್ವ ಇಂಥದ್ದು, ಅವನ ಗಂಡು ಗಾಡಿತನ ಯಾವ ರೀತಿಯಾದದ್ದು ಅಂತ ಕೂಡ ಗೊತ್ತಾಗುತ್ತದೆ. ನ ತತ್ರ ಕಾಶ್ಚಿತ್ ಪ್ರಮದ ಪ್ರಸಹ್ಯ ವೀರ್ಯೋಪಪನ್ನೇನ ಗುಣೇನ ಲಬ್ಧಾ ನ ಚಾನ್ಯ ಕಾಮಾಪಿ ನ ಚಾನ್ಯ ಪೂರ್ವ ವಿನಾವರಾರ್ಹಾಂ ಜನಕಾತ್ಮಜಾಂ ತಾಂ. ಸೀತೆಯೊಬ್ಬಳನ್ನು ಬಿಟ್ಟು ಯಾವ ಹೆಣ್ಣು ಇವನಿಗೆ ಒಪ್ಪಿ ಒಲಿಯದೇ ಇದ್ದವಳು ಇರಲಿಲ್ಲ ಅಂತ. ಈ ಮೂಲಕವಾಗಿ ಸೀತೆಯ ವ್ಯಕ್ತಿತ್ವವನ್ನೇ ಆಕಾಶದೆತ್ತರಕ್ಕೆ ಎತ್ತಿಬಿಟ್ಟಿದ್ದಾರೆ. ಒಂದು ಪದ್ಯ ಸಾಕು. ಇಷ್ಟು ಎಲ್ಲ ಲೋಕಗಳಿಂದ ಬಂದು ಎಲ್ಲ ವೆರೈಟಿ ಹೆಣ್ಣುಗಳನ್ನು ಮೀರಿ ಸೀತೆ ರಾವಣನ ಕಡೆ ತಿರುಗಿ ನೋಡಲಿಲ್ಲ ಅಂತ. ಇಲ್ಲಿ ಗೊತ್ತಾಗುತ್ತದೆ ರಾಮನ ವ್ಯಕ್ತಿತ್ವ ಎಂಥದ್ದು ಅಂತ. ನನ್ನ ಗೆಳೆಯರು ಒಳ್ಳೆ ಯಕ್ಷಗಾನ ಅರ್ಥಧಾರಿಗಳು ದಿವಾಕರ ಹೆಗಡೆಯವರ ಒಂದು ಮಂಡೋದರಿ ಪಾತ್ರದ ಅರ್ಥಗಾರಿಕೆಯ ಮಾತು ನೆನಪಾಗುತ್ತದೆ. ಮಂಡೋದರಿ ರಾವಣನಿಗೆ ಹೇಳ್ತಾಳೆ, ಸ್ವಾಮಿ, ಇಲ್ಲಿವರೆಗೂ ನಿಮ್ಮ ಪತ್ನಿಯಾಗಿ ನನಗೆ ನಾನೇ ಮಹಾಪತಿವ್ರತೆ ಅಂತ ಜಂಬ ಇತ್ತು. ಇವಳೊಬ್ಬಳು ಸೀತೆ ಬಂದು ಎದುರು ಕೂತು ನಿಮ್ಮನ್ನು ಒಲಿಯಲಿಲ್ಲ ಅಂದಮೇಲೆ ನಮ್ಮ ಪಾತಿವೃತ್ಯದ ಬಗ್ಗೆ ನಮಗೆ ಶಂಕೆ ಆಗ್ತಾ ಇದೆ. ರಾಮ ಎದುರಿಗೆ ಬಂದರೆ ನಮ್ಮದೇನು ಗತಿ ಅಂತ ಅದನ್ನು ಹೇಳೋದಿಲ್ಲ, ಆದರೆ ಆ ಧ್ವನಿ ಬರೋ ಥರ. ಅಂದರೆ ನಿನ್ನ ಬಲ ಇಲ್ಲ, ನಿನಗಿಂತ ದೊಡ್ಡವನು ಬರೋದ್ರೊಳಗೆ ಮಾತ್ರ ಇದೆ ಅಷ್ಟೇ. ಪಾತಿವೃತ್ಯ ಹಾಗಲ್ಲ ಇರೋದು. ಸಾತಿವೃತ್ಯವೂ ಅಷ್ಟೇ. ಒಮ್ಮೆ ಒಬ್ಬರಿಗೆ ಒಲಿದ್ವಿ, ಮೆಚ್ಚಿಕೊಂಡ್ವಿ ಅಂತಂದರೆ ಬೆಟರ್ ಚಾಯ್ಸ್ ಬಂತು ಅಂತ ಇವ್ರನ್ನ ವಗಾಯಿಸಿ ಅವ್ರನ್ನ ಕಟ್ಟಿಕೊಂಡ್ರು ಅಂತಕ್ಕಂಥದ್ದಲ್ಲ. ಆದರೆ ರಾವಣ ಇದುವರೆಗೂ ಮಾಡ್ಕೊಂಡು ಬಂದಿದ್ದಂಥದ್ದೇನೆ. ಅವ್ರು ಬಿಟ್ಟು ಇವ್ರು ಬಿಟ್ಟು ಯಾರು ಅಂತಲೇ ನೋಡ್ತಾ ಬಂದಿದ್ದು. ಹಾಗೆ ಮನೆ ನಿಲ್ಲುವಂಥದ್ದಲ್ಲ, ಸಂಸಾರ ನಿಲ್ಲುವಂಥದ್ದಲ್ಲ ಅನ್ನೋದನ್ನು ತೋರ್ಪಡಿಸುವಂತೆ ಭವ್ಯವಾದಂಥ ಸಂದೇಶ ಅಲ್ಲಿದೆ. ನಚಾಕುಲೀನ ನಹಿ ಚಾಹೀನ ರೂಪ ನಾ ದಕ್ಷಿಣ ನಾನುಪಚಾರಯುಕ್ತ ಭಾರ್ಯಾ ಭವತ್ತಸ್ಯ ನ ಹೀನ ಸತ್ವ ನ ಚಾಪಿ ಕಾಂತಸ್ಯ ನ ಕಾಮನೀಯ. ಮತ್ತೆ ನೋಡಿ, ರಾವಣನ ಟೇಸ್ಟ್ ಏನೋ ವೆರೈಟಿ ಫಾರ್ ವೆರೈಟಿ ಅಲ್ಲ. ಹಿ ಫೌಂಡ್ ದಿ ಬೆಸ್ಟ್ ಅಮಾಂಗ್ ದಿ ಬೆಸ್ಟ್. ಮತ್ತೆ ಮತ್ತೆ ಅವನ ಟೇಸ್ಟ್ ಜುಜುಬಿ ಅಲ್ಲ ಅಂತ ತೋರ್ಪಡಿಸ್ತಾ ಇದ್ದಾರೆ. ಇಂಥವನನ್ನು ಧಿಕ್ಕರಿಸೋದು ತುಂಬ ಕಷ್ಟ. ಅಂಥವನ ಎದುರು ಫುಲ್ಲು ಕಡ್ಡಿ ಅಡ್ಡ ಇಟ್ಟು ಸೀತೆ ನೋಡಿದ್ಲಲ್ಲ. ತೃಣಮಂತರ ತಕೃತ್ವ ಬಬಾಷೆ ಜನಕಾತ್ಮಜ, ಇದು ದೊಡ್ಡದು. ಈ ಮಟ್ಟದಲ್ಲಿ ಬಿಲ್ಡಪ್ ಕೊಡೋದು ಅಂತಿದೆಯಲ್ಲ, ಅದು ತುಂಬ ಕಷ್ಟ. ಅದನ್ನು ಕವಿಗಳಾದವರು ಮಾಡಬೇಕಾದದ್ದು. ಅಲ್ಲಿ ಕುಲೀನಳಾಗದೇ ಇದ್ದವಳು ಯಾರೂ ಇರಲಿಲ್ಲ, ಕುರೂಪಿ ಆದವಳು ಯಾರೂ ಇರಲಿಲ್ಲ, ದಕ್ಷಿಣವಂತಳಾಗದೇ ಇದ್ದವಳು ಯಾರೂ ಇರಲಿಲ್ಲ, ಉಪಚಾರ ಗೊತ್ತಿಲ್ಲದೆ ಇರೋಳು ಯಾರೂ ಇರಲಿಲ್ಲ, ಮತ್ತು ಹೀನಸತ್ವಳಾದವಳು ಯಾರೂ ಇರಲಿಲ್ಲ, ಕಮನೀಯಳಾಗದೇ ಇದ್ದವಳು ಯಾರೂ ಇರಲಿಲ್ಲ. ಈ ತರಹ ಈ ಬಗೆಯಲ್ಲಿ ನೋಡಿದಾಗ ಎಲ್ಲರೂ ತುಂಬ ಉತ್ತಮರಾಗಿದ್ದವರು. ಆ ಉತ್ತಮ ಸ್ತ್ರೀಯರು ಕೂಡ ರಾವಣನಿಗೆ ಒಲಿದು ಮೋಹಿಸಿ ಮರುಳಾಗಿ ಬಂದವರಾಗಿದ್ದರು. ಎಷ್ಟೋ ಜನಕ್ಕೆ ಮದುವೆ ಆಗಿದ್ದಿರಬಹುದು ಬೇರೆಯವ್ರ ಜೊತೆ, ಅದನ್ನು ಬಿಟ್ಟು ಬಂದಿದ್ದರು ಅಂತಂದರೆ ವಾಟ್ ಎ ಬೆಟರ್ ಚಾಯ್ಸ್ ರಾವಣ ವಾಸ್ ಅಂತ ಗೊತ್ತಾಗುತ್ತದೆ. ಅಷ್ಟಿದ್ದು ಸೀತೆ ಅವನಿಗೇನು ಸೊಪ್ಪಾಗಲಿಲ್ಲ. ಇದು ರಾವಣನಿಗೆ ಇನ್ನು ಪಿತ್ತ ನೆತ್ತಿಗೆ ಹತ್ತುತ್ತಾ ಇತ್ತು. ಇಂಥವಳನ್ನು ಒಲಿಸಿಕೊಳ್ಳಬೇಕು ಅಂತ. ಯಾವಾಗ ಅಸಾಧ್ಯ ಲಕ್ಷ್ಯ ಆಗುತ್ತದೆಯೋ ಅದ್ರ ಮೇಲೆ ತುಂಬ ಮೋಜು ಬರುತ್ತದೆ. ನಮಗೆಷ್ಟೋ ಬಾರಿ ನಮ್ಮ ಕೈಗೆಟುಕದೇ ಇದ್ದಿದ್ರೊಳಗಿರುವ ರುಚಿ ಮೋಜು ಕೈಗೆಟುಕಿದ್ರೊಳಗಿರೋದಿಲ್ಲ. ಇದ್ದುದೆಲ್ಲವೇ ಬಿಟ್ಟು ಎರದುದರೆಡೆಗೆ ತುಡಿಯುವುದೇ ಜೀವನ ಅಂತ ಗೋಪಾಲಕೃಷ್ಣ ಅಡಿಗರ ಪ್ರಸಿದ್ಧ ಪದ್ಯ ಇದೆಯಲ್ಲ. ಒಬ್ಬನಿಗೆ 7 ಕೊಪ್ಪರಿಗೆ ಬಂಗಾರದ ನಾಣ್ಯ ಸಿಕ್ಕಿಬಿಡ್ತಂತೆ. 7ನೇ ಕೊಪ್ಪರಿಗೆ 1 ಗೇಣಷ್ಟು ತುಂಬಿರಲಿಲ್ಲ. ಅದು ತುಂಬಿಸ್ತೊರ್ತು ತೃಪ್ತಿ ಆಗಲಿಲ್ಲ. ಮನೆಯಲ್ಲಿದ್ದಂಥ ಬಂಗಾರ ಎಲ್ಲ ಕರಗಿಸಿ ನಾಣ್ಯ ಮಾಡಿಸಿ ಅದಕ್ಕೆ ಹಾಕದ, ತುಂಬಲಿಲ್ಲ.
ದುಡಿದು 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 ಹಾಕ್ತಾನೇ ಇದ್ದ. ಚಿಂದಿ ಕಟ್ಕೊಳ್ಳೋದೊಂದು ಬಾಕಿ, ಬೀದಿ ಬಿಕಾರಿ ಆಗಿಬಿಟ್ಟ. ಅನುಕೂಲವಂತನಾಗಿದ್ದವನು, ದುಡ್ಡು ಸಿಕ್ಕಿದ್ರೆ ಅನುಕೂಲ ಇನ್ನೂ ಹೆಚ್ಚಾಗುತ್ತೆ ಅಂತಿದ್ದವನು ಈಗ ಅಷ್ಟು ದುಡ್ಡು ಸಿಕ್ಕಿದ್ರೂ ಕೂಡ ಅದನ್ನು ತುಂಬಿಸಬೇಕು ಅನ್ನೋದು ಒಂದೇ ಧ್ಯೇಯವಾಯಿತು. ಹಾಗೆ ಹಲವು ವರ್ಷ ಒದ್ದಾಡ್ತಾ ಇದ್ದಾಗ ಯಾರೋ ಒಬ್ಬರು ಜ್ಞಾನಿಗಳನ್ನು ಕಂಡು, ಏನಪ್ಪ ನಿನಗೆ ಬಂಗಾರದ ನಾಣ್ಯಗಳು ತುಂಬಿರೋ ಕೊಪ್ಪರಿಗೆಗಳು 7 ಸಿಕ್ಕುವ ಅಂತ. ಹೌದು ಸ್ವಾಮಿ, ನಿಮ್ಗೆ ಹೇಗೆ ಗೊತ್ತಾಯಿತು? ಈ ಸ್ಥಿತಿಗೆ ನೀನು ಬಂದಿದ್ದೀಯಾ ಅನ್ನೋದು ನಾನು ನೋಡಿದೆ ಹಲವು ವರ್ಷಗಳಿಂದ, ಅದರಿಂದ ಗೊತ್ತಾಯಿತು. ನೋಡು, ಅದು ನಮ್ಮ ಮನಸ್ಸಿನ ಸಂಕೇತ. ಇದ್ದದ್ದನ್ನು ಬಿಟ್ಟು ಇರದೇ ಇರೋದ್ರ ಕಡೆಗೇನೆ ಹೋಗ್ತಕ್ಕಂಥದ್ದು. ನೀನು ಬಂಗಾರದ ಕೊಪ್ಪರಿಗೆಗಳ ಬಂಗಾರವನ್ನು ಖಾಲಿ ಮಾಡ್ಕೊಂಡ್ಯೋ ಬಚಾವಾದೆ, ಇಲ್ಲದೆ ಇದ್ರೆ ಇಲ್ಲ. ಅದರಿಂದ ಈಗ ಮುಕ್ತರಾಗೋದು ಅಂದರೆ ಸ್ವಾಮಿ ಬೇಡ ನನಗದು ಅಂತ ಅಂದಾಗ ಮಾತ್ರ. ಆದರೆ ನೀನು ಹಾಗಂದ ತಕ್ಷಣ ಇದುವರೆಗೂ ಹಾಕಿದ್ದೀಯಲ್ಲ ಅದು ಹೊರಟೋಗ್ಬಿಡುತ್ತೆ ಅಂತ. ಏನೋ ಸ್ವಾಮಿ ಬಚಾವಾದರೆ ಸಾಕು ಅಂತಿದೆ, ಅಹುಚ್ಛಂಗತ್ತಿದೆ ಅಂತ. ಸರಿ, ಆದರೆ ನೀನು ಪೂರ್ತಿ ಅದನ್ನು ದಾನ ಮಾಡಬೇಕು. ನಿಂದು ಏನಿದೆ ಅದನ್ನು ಇಟ್ಕೊಂಡು ಅನುಭವಿಸ್ಬೇಕು. ಅನುಭವಿಸದೆ ದಾನ ಮಾಡದೆ ತುಂಬಿಸೋದು ಅಂತಂದರೆ ನೀನು ಬಡವನೇ ಆಗಿರ್ತೀಯ. ನಿನ್ನ ಸೊತ್ತಿಗೆ ನೀನು ಯಜಮಾನನಲ್ಲದೆ ಸೇವಕನಾಗಿರುವ ಲಕ್ಷಣವೇ ಇದು. ಸೇವಕನ ಲಕ್ಷಣ ಏನು ಅಂದರೆ ಸ್ವಾಮಿಯ ರಕ್ಷಣೆ ಮಾಡೋದು, ಸ್ವಾಮಿನ ಸಮೃದ್ಧಿಗೊಳಿಸೋದು. ನೀನು ಆ ಹೊನ್ನಿಗೆ ದಾಸನಾಗಿದ್ದೀಯ ಅಷ್ಟೇ, ನೀನು ಅದಕ್ಕೆ ಸ್ವಾಮಿಯಾಗಿಲ್ಲ ಅಂತ. ಆ ರೀತಿಯಲ್ಲಿ ನಾವು ಕಂಡಂತೆ ರಾವಣನ ಮನೋಧರ್ಮ ತೋರ್ತಾ ಬರ್ತದೆ. ಆಮೇಲೆ ಆ ಅಂತಃಪುರವನ್ನು ದಾಟ್ಕೊಂಡು ಹೋಗ್ತಾನೆ. ರಾವಣನ ಪರ್ಸನಲ್ ಅಂತಃಪುರ ಕಾಣಿಸುತ್ತದೆ, ಅವನು ಮಲಗುವ ಜಾಗ. ಅಲ್ಲಿ ವ್ಯಾಲವ್ಯಜನಹಸ್ತಾಭಿರ್ವಿಜ್ಯಮಾನಂ ಸಮಂತತಃ ಗಂಧೈಶ್ಚ ವಿವಿಧೈರ್ಜುಷ್ಟಂ ವರಧೂಪೇನ ಧೂಪಿತಂ. ಎಲ್ಲರೂ ಮಲಗಿದ್ದಾಗಲೂ ಕೂಡ ಗಾಳಿ ಬೀಕು ಅಂತಂದಾಗ ಗಾಳಿ ಬೀಸೋದಕ್ಕೆ ಯಂತ್ರಪುತ್ರಿಕೆಯರಿದ್ದರಂತೆ. ಆ ಯಂತ್ರೀಕೃತರಾದ ರೋಬೋಟ್ಸ್ ಥರ ಇರತಕ್ಕಂಥ ಸುಂದರಿಯರು ಗಾಳಿ ಬೀಸ್ತಾ ಇದ್ರು. ಅದರಲ್ಲಿ ಪರ್ಫ್ಯೂಮ್ಸ್ ಕೂಡ ಸ್ಪ್ರೇ ಮಾಡಿತ್ತು, ರೂಮ್ ಫ್ರೆಶ್ನರ್ಸ್ ಅಂತೆಲ್ಲ ಹೇಳ್ತಾರೆ ಈ ಕಾಲದಲ್ಲಿ. ಆ ರೀತಿಯಾದದ್ದನ್ನೆಲ್ಲ ಇಟ್ಟುಕೊಂಡು ತುಂಬ ಸುಂದರವಾಗಿತ್ತು. ಅಲ್ಲಿ ಬಂದಾಗ ಅವನು ಲೋಹಿತೇ ನಾನುಲಿಪ್ತಾಂಗಂ ಚಂದನೇನ ಸುಗಂಧಿನ ಜೀಮೂತ ಸಂಕಾಶಂ ಪ್ರದೀಪೋತ್ತಮ ಕುಂಡಲಂ. ದೀಪಗಳ ಬೆಳಕಿನಲ್ಲಿ ಕಿವಿ ಕುಂಡಲಗಳು ಅವೇ ದೀಪಗಳಂತೆ ಹೊಳಿತಾ ಇದ್ವಂತೆ. ಕೆಂಪಗಿನ ಚಂದನವನ್ನು ಹಚ್ಚಿಕೊಂಡಿದ್ದಂತೆ. ಅವನು ಸಂಧ್ಯಾ ರಕ್ತಮಿವ ಆಕಾಶೇ ತೋಯದಂ ಸತಡಿದ್ಗಣಂ. ಸಂಧ್ಯಾಕಾಲದ ಆಕಾಶದ ಮೇಲೆ ಸೂರ್ಯ ಕಿರಣ ಬಿದ್ದಂತೆ ಕಪ್ಪು ಬಣ್ಣದ ಕಾಂಪ್ಲೆಕ್ಷನ್ ಮೇಲೆ ಆ ಕೆಂಪು ಬಣ್ಣದ ಚಂದನ ಕಾಣಿಸ್ತಾ ಇತ್ತು. ಅವನು ಬಳಲಿ ಮಲಗಿದ್ದಾಗ ಅವನನ್ನು ಕಂಡಾಗ ಪೀತ್ವಾಪ್ಯುಪರತಂಚಾಪಿ ದದರ್ಶ ಸಮಹಾಕವಿ. ಕುಡಿದು ಮಲಗಿ ಬುಸುಗುಟ್ಟುವಂತೆ ಉಸಿರಾಡ್ತಾ ಇದ್ದನಂತೆ. ಭಾಸ್ವರೇ ಶಯನೆ ವೀರಂ ಪ್ರಸುಪ್ತಂ ರಕ್ಷಸಾಧಿಪಂ ನಿಶ್ವಸಂತಂ ಯಥಾ ಅನಾಗಂ ರಾವಣಂ ವಾನರರ್ಷಭ. ಒಳ್ಳೆ ಭಯಂಕರವಾದ ಘಟಸರ್ಪ ಬುಸುಗುಟ್ಟುವಂತೆ ಕಾಣಿಸ್ತಾ ಇತ್ತು. ಅವನು ನಿದ್ರೆಯಲ್ಲಿ ಗೊರಕೆ ಹೊಡಿತಾ ಇದ್ದರೆ ಘೋರಿಕಾ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಆದರೆ ಇಲ್ಲಿ ಅವನು ಉಸಿರು ಬಿಡ್ತಾ ಇದ್ದದ್ದು ಹಾಗಿತ್ತು. ಅಸಾಧ್ಯ ಪರಮೋದ್ವಿಗ್ನ ಸೋಪಾಸರ್ಪತ್ ಸುಭೀತವತ್. ಇದು ವಾಲ್ಮೀಕಿಗೆ ಮಾತ್ರ ಸಾಧ್ಯ. ಮಂಚದ ಮೇಲೆ ಎದುರುಗಡೆ ಒಂದು 3 ಅಡಿ ದೂರದಲ್ಲಿ ರಾವಣ ಮಲಗಿದ್ರೆ ಅದನ್ನು ನೋಡಿದ ಹನುಮಂತ ಹೆದರಿ 4 ಹೆಜ್ಜೆ ಹಿಂದೆ ಬಂದ ಅಂತ. ತನ್ನ ನಾಯಕನ ಸರ್ವೋತ್ತಮ ಸಚಿವನನ್ನು ಈ 4 ಹೆಜ್ಜೆ ಹಿಂದೆ ತಂದ ಖ್ಯಾತಿ ರಾಮಾಯಣದ ವಾಲ್ಮೀಕಿಗೆ ಮಾತ್ರ ಬಂತು. ನೋಡಿ, ಆಗ ಖರದೂಷಣದ ಯುದ್ಧದಲ್ಲಿ ಮೇಲೆ ಮುಗಿಬೀಳ್ತಾ ಇದ್ದಂಥ ಅವರನ್ನು ತಡೆಯೋದಿಕ್ಕೆ ಅಂತ ಬಿಲ್ಲಿನ ಹಗ್ಗ ಎಳೆಯೋದಿಕ್ಕೆ ಒಂದು ಡಿಸ್ಟೆನ್ಸ್ ಬೇಕು, ರೇಂಜ್ ಬೇಕು ಅಂತ ರಾಮ ಹಿಂದಕ್ಕೆ ಬಂದ. ಯಾನಿ 3 ಪದಾನಿ ಅಕುತೋ ಭಯಾನಿ ಖರಾಯೋಧನೆ ಯಾನ್ಯಾಸನ್ ಅಂತ ಬಹುಭೂತಿ ಅದೇ ಹೇಳ್ತಾನೆ. 3 ಹೆಜ್ಜೆ ಹಿಂದೆ ಬಂದಲ್ಲ ರಾಮ ಯುದ್ಧದಲ್ಲಿ ಅಂತ ಲವಕುಶರು ಪಾಟಿ ಸವಾಲು ಹಾಕ್ತಾರೆ. ಅದು ಒಂದು ಚಮತ್ಕಾರ. ಇಲ್ಲಿ ನಿಜವಾಗಿಯೂ ಒಂದು ಕ್ಷಣ ಬೆಚ್ಚಿ ಬಿದ್ದು ಹನುಮಂತ ಹಿಂದೆ ಬಂದ. ಅವನು ನಿದ್ರೆನಲ್ಲಿ ಕುಡಿದು ಮತ್ತನಾಗಿ ಮಲಗಿದ್ದಾಗಲೂ ರಾವಣ ಹಿ ಯೂಸ್ ಟು ಕಮ್ಯಾಂಡ್ ಸೋ ಮಚ್ ಆಫ್ ಫಿಯರ್ ಇನ್ ದಿ ಹಾರ್ಟ್ಸ್ ಆಫ್ ದಿ ಸ್ಪೆಕ್ಟೇಟರ್ಸ್, ಇನ್ ದಿ ಹಾರ್ಟ್ಸ್ ಆಫ್ ದಿ ಬಿಹೋಲ್ಡರ್ಸ್. ಅವನು ನೋಡುವವರ ಹೃದಯದಲ್ಲಿ ಈ ಮಟ್ಟದ ಹೆದರಿಕೆಯನ್ನು ಹೊತ್ತಿಸಬಲ್ಲ ಅಂದರೆ ಎಷ್ಟು ಪರಾಕ್ರಮಿ ಅಂತ. ಈ ಮೂಲಕ ಅವನ ಪರಾಕ್ರಮವನ್ನು, ಅವನ ಕಮ್ಯಾಂಡಿಂಗ್ ನೇಚರ್ ಎಂಥದ್ದು ಅಂತ ಹೇಳಿದಾನಲ್ಲ, ಇದು ಬಹಳ ಮುಖ್ಯವಾಗಿ ಬೇಕಾದದ್ದು. ಇದೇ ನೋಡಿ, ಒಬ್ಬ ಭಕ್ತ ಭಜನೆ ಮಾಡೋ ಕವಿ ಆಗಿದ್ರೆ ಹಿಂಗೆ ಸತ್ರು ಬರೆಯೋಕ್ಕಾಗ್ತಾ ಇರಲಿಲ್ಲ. ಹನುಮಂತ ಮುಂದೆ ಭವಿಷ್ಯದ ಬ್ರಹ್ಮ ಆಗೋನು, ಮಧ್ವಾಚಾರ್ಯರಾಗೋನು, ಆಚಾರ್ಯನಾಗೋನು, ಹಿಂಗಾಗೋನು, ಅವನು ಹಿಂದಕ್ಕೆ ಬಂದುಬಿಟ್ರೆ ಗತಿ ಏನು ಅಂತ ಮುಂಡಾ ಮೋಚಿತು ಕಾವ್ಯ ನಾಶ ಆಗಿಬಿಡ್ತಾ ಇತ್ತು. ಅಂದರೆ ರಾವಣನ ಬಲ ಏನು ಅಂತ ನಾವು ತೋರ್ಪಡಿಸಿದೆ, ರಾಮನ ಬಲ ಏನು ಅಂತ ಗೊತ್ತಾಗೋಲ್ಲ. ಯಾರು ಬರೀ ಭಕ್ತಿಗೆ ಒಲಿದಿದ್ದಾರೋ, ಭಾವಕ್ಕೆ ಒಲಿದಿಲ್ವೋ, ಅವರು ಪರಮಭಕ್ತರಾಗಿ ಸಾಕ್ಷಾತ್ ಧ್ರುವನ ಸ್ಥಾನವನ್ನೇ ಪಡ್ಕೋಬಹುದು. ಆದರೆ ಕವಿ ಆಗೋಕ್ಕೆ ಸಾಧ್ಯ ಇಲ್ಲ, ಕಲಾವಿದ ಆಗೋಕ್ಕೆ ಸಾಧ್ಯ ಇಲ್ಲ. ಅದೇ ಬೇರೆ ಕ್ಯಾಟಗರಿ, ಇದೇ ಬೇರೆ ಕ್ಯಾಟಗರಿ.
ಎಷ್ಟೋ ಬಾರಿ ಪ್ರಜ್ಞಾವಂತರು ಅನ್ಸ್ಕೊಂಡವ್ರಿಗೂ ಅದು ಗೊತ್ತಾಗೋಲ್ಲ. ನಮ್ಮ ಶಂಕರ್ನಂಥ ವಿವೇಕಿ ಕವಿಗೂ ಕೂಡ ಇದು ಗೊತ್ತಾಗೋಲ್ಲ. ಇಂದು ಬೆಳಗ್ಗೆ ಅವನಿಗೆ ದಾರಿನಲ್ಲಿ ಬರ್ತಾ ಒಂದು ಭಗವದ್ಗೀತೆ ಉಪದೇಶ ಮಾಡಿದೆ, ನಿನಗೆ ಎಷ್ಟು ಗೊತ್ತಾಗಿಲ್ಲ, ಇದನ್ನು ತಿಳ್ಕೋಬೇಕು ಮೊದಲು ಅಂತ. ಪಾಪ ತಿಳ್ಕೊಂಡಿದ್ದೀನಿ ಅಂತಂದ, ಮತ್ತೆ ಯಾವಾಗ ಬಾಲ ಸೊಟ್ಟಿಗಾಗುತ್ತೋ ಗೊತ್ತಿಲ್ಲ. ಅದು ಹಾಗೆ ಭಕ್ತಿ ಎಂದಿಗೂ ರಸವಲ್ಲ, ಅದು ಭಾವ. ಹಾಗಂತ ಹೇಳಿ ಅದಕ್ಕೆ ಕೀಳಾದ ಸ್ಥಾನ ಅಂತಲ್ಲ. ಸ್ವಾಮಿ, ನಮ್ಮಮ್ಮನಿಗೆ ಮೂಗು ಒಂದು ಹಿಡಿಯಷ್ಟು ಗಾತ್ರ ಇತ್ತು, ಆದರೆ ಆಕೆ ಒಳ್ಳೆಯವಳಲ್ವೇ? ನಮ್ಮಮ್ಮನ ಮಿಸ್ ಯೂನಿವರ್ಸ್ ಅಂತ ಮಾಡೋದಕ್ಕೆ ಸಾಧ್ಯವೇ? ಅಲ್ಲ, ಅಷ್ಟೆ. ಅದರ ಅಳತೆಗೋಲು ಬೇರೆ, ಇದರ ಅಳತೆಗೋಲು ಬೇರೆ. ಸೇರಲ್ಲಿ ಹಾಲನ್ನು ಅಳಿಬಹುದು, ನೀರನ್ನು ಅಳಿಬಹುದು, ಹಾಲವನ್ನು ಅಳಿಬಹುದು, ಆಲ್ಕೋಹಾಲನ್ನು ಅಳಿಬಹುದು. ಹಾಗೆಂತ ಒಳ್ಳೆ ರೇಷ್ಮೆ ಸೀರೆಯನ್ನು ಅಳಿಯೋಕ್ಕಾಗುತ್ತೆ? ಅಳತೆಗೋಲು ಬೇರೆ. ಇವುಗಳನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಪೃಥಕ್ಕರಣ ಏನಿದೆ ಅದಕ್ಕೆ ಬೇರೆ ಬೇರೆಯಾದಂಥದ್ದಿದೆ ಅಂತ ನಾವು ತಿಳ್ಕೊಳ್ಬೇಕು. ಇದು ಗೊತ್ತಿಲ್ಲದೆ ಅವಿವೇಕ ಮಾಡಿದ್ರೆ ಕಷ್ಟ. ಕಾವ್ಯದ ಮುಖ್ಯ ಲಕ್ಷಣವೇ ಭಾವಗಳನ್ನು ಹಿಡಿದು ಶೋಧಿಸಿ ಅದನ್ನು ಸಾಧಾರಣೀಕರಿಸಿ ಅಂತಂದರೆ ಅಗ್ಗ ಮಾಡಿ ಅಂತಲ್ಲ, ಯೂನಿವರ್ಸಲೈಸ್ ಮಾಡಿ ಅಂತ ಅರ್ಥ. ವಿಶ್ವೀಕರಣ ಮಾಡಿ ನಮ್ಮ ಎದುರಿಗೆ ಇಡುತ್ತದೆ, ನಮ್ಮನ್ನೇ ನಾವು ನೋಡ್ಕೊಳ್ಳುವಂತೆ ಮಾಡುತ್ತದೆ. ಭಕ್ತಿ ಏನಿದ್ರೂ ಒನ್ ವೇ ಟ್ರಾಫಿಕ್ಕು, ನಮಗೂ ಭಗವಂತನಿಗೂ ಇರೋ ಕಮ್ಯುನಿಕೇಷನ್ ಅಷ್ಟೆ. ಅದು ಹಾಗೆ ಇಲ್ಲಿ ಬಿಟ್ಟುಕೊಟ್ಟಿದ್ದು ಹೋಗ್ತಾನೇ ಇರುತ್ತೆ. ಆದರೆ ಕಾವ್ಯ ಇಟ್ ಈಸ್ ಮಲ್ಟಿ ಟ್ರ್ಯಾಕ್ ಡಿಸಿಪ್ಲಿನ್. ಬೇರೆ ಬೇರೆ ಕಡೆಯಿಂದ ಬರ್ತಿರುತ್ತೆ, ಹೋಗ್ತಾ ಇರುತ್ತೆ, ಸೇರ್ತಾ ಇರುತ್ತೆ, ಬರ್ತಾ ಇರುತ್ತೆ. ಆ ರೀತಿಯಾಗಿ ಸಪ್ತ ಗೋದಾವರಿ ತುಲ್ಯವಾದಂಥದ್ದು. ಇಲ್ಲಿ ಹನುಮಂತ ಮಲಗಿರುವ ರಾವಣನನ್ನು ಕಂಡು ಬೆಚ್ಚಿ ಹಿಂದಕ್ಕೆ ಬಂದ ಅಂದರೆ ಅಷ್ಟು ಸಾಕು. ಅಲ್ಲಿ ಮತ್ತೆ ಮಹಾಕವಿ ಯಾವ ಕಾಮೆಂಟ್ಸು ಮಾಡೋದಿಲ್ಲ. ಇದರಿಂದ ರಾವಣನ ಬಲ ಗೊತ್ತಾಯಿತು ಅಂತ ವಾಚ್ಯ ಮಾಡೋಕ್ಕೆ ಹೋಗಲ್ಲ. ಅಥಾರೋಹಣ ಮಾಸಾದ್ಯ ವೇದಿಕಾಂತರಮಾಶ್ರಿತ ಕ್ಷೀಭಂ ರಾಕ್ಷಸ ಶಾರ್ದೂಲಂ ಪ್ರೇಕ್ಷತೆ ಸ್ಮ ಮಹಾಕವಿ. ಮತ್ತು ನೋಡಿ, ಅವನೊಂದು ಸ್ವಲ್ಪ ದೂರ ಬಂದು ಒಂದು ಮೇಜಿದೆ, ಆ ಮೇಜನ್ನು ಹತ್ತಿಬಿಟ್ಟು ಸ್ವಲ್ಪ ದೂರದಿಂದ ಸೇಫ್ ಡಿಸ್ಟೆನ್ಸಿಂದ ನೋಡೋಕ್ಕೆ ಶುರು ಮಾಡ್ದ ಅಂತ. ಈ ಮಟ್ಟಕ್ಕೆ ತಂದಿಡಬೇಕು ಕಾವ್ಯ ಅಂತಂದರೆ. ಕ್ಷೀಭಂ ಮತ್ತನಾಗಿ ಮಲಗಿದ್ದಾನೆ. ರಾಕ್ಷಸ ಶಾರ್ದೂಲಂ, ರಾಕ್ಷಸರಲ್ಲಿ ಶ್ರೇಷ್ಠನಾದವನು, ಹುಲಿಯಂತೆ ಇರ್ತಕ್ಕಂಥವನು. ಇವನು ಮಹಾಕಪಿ ನೋಡ್ತಾ ಇದ್ದಾನೆ. ಐರಾವತ ವಿಷಾಣಗ್ರೈರಾಪೀಡನಕೃತ ವ್ರಣೌ ವಜ್ರೋಲ್ಲಿಖಿತ ಪೀನಾಂಸೌ ವಿಷ್ಣು ಚಕ್ರ ಪರೀಕ್ಷತೌ ಪೀನೌ ಸಮಸುಜಾತಾಂಸೌ ಸಂಗತೌ ಬಲಸಂಯತೌ ಸುಲಕ್ಷಣ ನಖಾಂಗುಷ್ಟೌ ಸ್ವಂಗುಲೀಯಕಲಕ್ಷಿತೌ ಸಂಹತೌ ಪರಿಘಾಕಾರೋ ವೃತ್ತೌ ಕರಿಕರೋಪಮೌ ವಿಕ್ಷಿಪ್ತೌ ಶಯನೆ ಶುಭ್ರೆ ಪಂಚಶೀರ್ಷಾವಿವೋರಗೌ ಕ್ಷತಜಕಲ್ಪೇನ ಶುಷಿತೇನ ಸುಗಂಧಿನ ಚಂದನೇನ ಪರಾರ್ಧ್ಯೇನ ಸ್ವನಿಲಿಪ್ತೌ ಸ್ವಲಂಕೃತೌ ಉತ್ತಮಸ್ತ್ರೀ ವಿಮೃತಿತೌ ಗಂಧೋತ್ತಮ ನಿಷೇವಿತೌ ಯಕ್ಷಪನ್ನಗ ಗಂಧರ್ವ ದೇವದಾನವರಾವಿಣೌ ದದರ್ಶಸ ಕಪಿಸ್ತಸ್ಯ ಬಾಹೂ ಶಯನ ಸಂಸ್ಥಿತೌ ಮಂದರಸ್ಯಾಂತರೇ ಸುಪ್ತೌ ಮಹಾಹೀರುಷಿತಾವಿವ ತಾಭ್ಯಾಂ ಸ ಪರಿಪೂರ್ಣಾಭ್ಯಾಂ ಭುಜಾಭ್ಯಾಂ ರಾಕ್ಷಸೇಶ್ವರಃ ಶುಶುಭೇ ಚಲ ಸಂಕಾಶಃ ಶೃಂಗಾಭ್ಯಾಮಿವ ಮಂದರಃ. ನೋಡಿ, ಸುಮಾರು 8 ಪದ್ಯಗಳಲ್ಲಿ ರಾವಣನ ತೋಳಗಳನ್ನು ವರ್ಣಿಸಿದ್ದಾನೆ. ಆಗ 10 ತಲೆಗಳ 20 ತೋಳಗಳ ರಾವಣ ಇಲ್ಲ, 2 ತೋಳಿದ್ದಿದ್ದು ಅವನಿಗೆ. ಆ ತೋಳಿನ ಮೂಲಕವಾಗಿಯೇ ರಾವಣನ ಬಲ ಎಂಥದ್ದು ಅಂತ ಹೇಳ್ತಾ ಇದ್ದಾನೆ. ಅದು ವಿಶೇಷ. ಆ ತೋಳಿನ ಮೇಲೆ ಐರಾವತದ 5 ದಂತಗಳು, 4 ದಂತಗಳ ತಿವಿತ ಗುರುತು ಮೂಡಿತ್ತು. ಅದರ ಭುಜಗಳ ಮೇಲೆ ವಿಷ್ಣು ಚಕ್ರ ಹರಿದು ಆದಂತಹ ಗೆರೆಗಳು ಇದ್ದವು. ಅವು ತುಂಬ ಮಾಂಸಲವಾಗಿದ್ದವು. ಆಮೇಲೆ ಸಮಾಕಾರವಾಗಿದ್ದವು, ಬಲಿಷ್ಠವಾಗಿದ್ದವು. ಉಗುರಿನವರೆಗೂ ಆ ಪ್ರಮಾಣ ಬದ್ಧತೆ ಇತ್ತು. ಉಗುರುಗಳು ಚಂದ್ರಕಾಂತಿಯಿಂದ ಶೋಭಿಸ್ತಾ ಇದ್ದವು. ಮತ್ತು ಸೊಗಸಾದ ಉಂಗುರಗಳು ಚೆನ್ನಾಗಿ ಇದ್ದವು. ಎರಡೂ ಕೂಡ ಮಹಾನಗರ ದ್ವಾರದ ಅಗುಳಿಗಳ ಹಾಗೆ, ಪರಿಘಗಳ ಹಾಗೆ ಇದ್ದವು. ಆನೆಗಳ ಸೊಂಡೆಲಿನ ಹಾಗೆ ಇದ್ದವು. ಬೆರಳುಗಳು ಚಾಚಿಕೊಂಡಿದ್ದಾಗ 5 ಹೆಡೆಗಳ ಸರ್ಪಗಳು ಇಡೀ ಮೈ ಚಾಚಿಕೊಂಡಿವೆಯಾ ಅನ್ನುವಂತೆ 5 ಬೆರಳುಗಳಲ್ಲಿ ಮುಗಿತಾ ಇದ್ದಂಥ ತೋಳುಗಳು ಭುಜದಿಂದ ಬಂದರೆ ಹಾಗೆ ಕಾಣಿಸ್ತಾ ಇದ್ವು. ಮತ್ತು ಅದಕ್ಕೆ ತುಂಬು ತೋಳಿನ ಮೇಲಿಂದ ಚಂದನದ ಲೇಪನ ಇತ್ತು. ಆ ಲೇಪನವನ್ನು ಸುಂದರಿಯರಾದ ಸ್ತ್ರೀಯರೇ ಮಾಡಿದ್ರು. ಮಸಾಜ್ಗಳನ್ನು ಕೂಡ ಅವರು ಮಾಡಿದ್ರು. ಉತ್ತಮೋತ್ತಮವಾದ ಗಂಧ ಅದಕ್ಕೆ ಲೇಪನ ಮಾಡಿದ್ರು. ಈ ತೋಳುಗಳಿಂದಲೇ ಯಕ್ಷ ಗಂಧರ್ವ ದೇವ ಕಿನ್ನರ ಕಿಂಪುರುಷಾದಿ ಸಮಸ್ತ ದಿವ್ಯ ಯೋನಿಗಳು ಸಂತ್ರಸ್ತರಾಗಿದ್ದರು. ಆ ರೀತಿಯಾದ ತೋಳುಗಳು ಮಂದರ ಪರ್ವತದ 2 ಮಹಾಶಿಖರಗಳು ಎಂಬಂತೆ ಇದ್ದುವು. ಪೂರ್ಣ ಪುರುಷನ ಆಕಾರ ಕಾಣಿಸ್ತಾ ಇತ್ತು. ಅಂಥದ್ದನ್ನು ನೋಡ್ದ ಹನುಮಂತ ಅಂತ. ಈ ಮಟ್ಟದ ತೋಳನ್ನು ವರ್ಣಿಸಿದ್ರೆ ಸಾಕು.
ಅವನು ಯಾವ ಬಲಿಷ್ಠ ಅಂತ ಗೊತ್ತಾಯಿತು. ಇಂಥವನನ್ನು ಮೊದಲನೇ ದಿವಸದ ಯುದ್ಧದಲ್ಲೇ ರಾಮ ಅಲ್ಲಾಡಿಸ್ಬಿಟ್ಟ ಅಂತಂದರೆ ಅವನ ಪರಾಕ್ರಮ ಏನು ಅಂತ ಅನ್ನೋದನ್ನು ಹೇಳಿದ್ದಾಗಿದೆ. ಯಾವತ್ತೂ ಯಾವುದಕ್ಕೂ ಚೌಕಾಸಿ ಮಾಡಬಾರ್ದು, ಸಮೃದ್ಧವಾಗಿ ಮಾಡಬೇಕು ಅನ್ನೋದಕ್ಕೆ ವಾಲ್ಮೀಕಿಯ ಕಾವ್ಯ ಕೌಶಲ ಅಷ್ಟು ಚೆನ್ನಾಗಿ ತೋರ್ತಾ ಇದೆ. ವಿಶ್ವನಾಥ್ ಸತ್ಯನಾರಾಯಣ ಅವರು ಈ ಸುಂದರಕಾಂಡವನ್ನು ರಚನೆ ಮಾಡಿದಾಗ ಅಲ್ಲಿ ಅವನು ಹೇಗಿದ್ದ ಅಂದರೆ ದೈತ್ಯಾಕಾರದ ಒಂದು ಜೇಡ, ಹೆಜ್ಜೇಡ, ಹುಲಿಜೇಡ ಅಂತ ಕರೀತಾರೆ. ಅದು ತನ್ನ ಬಲೆಯ ಮಧ್ಯದಲ್ಲಿ, ಅದಕ್ಕೆ ಹಲವು ಕಾಲುಗಳು ಇರುತ್ತವೆ, ಅವುಗಳನ್ನು ಹಾಗೆ ಚಾಚಿಕೊಂಡು ಬಲಿಗಾಗಿ ಕಾದಿದ್ದಂತೆ ಇತ್ತು ಅಂತ. ನಾವು ಆಧುನಿಕ ಕಾಲದಲ್ಲಿ ಎಲ್ಲ ಗ್ರಾಫಿಕ್ಸ್ ಎಲ್ಲ ಬಂದಾಗ ದೈತ್ಯಾಕಾರದ ಜೇಡಗಳನ್ನೆಲ್ಲ ತಂದು ಅವುಗಳನ್ನೆಲ್ಲ ಕೊಂದಂಥ ಸಿನಿಮಾಗಳು ಇವುಗಳನ್ನೆಲ್ಲ ನೋಡಿರ್ತಕ್ಕಂಥದ್ದೇ ಆಗಿದೆ. ಅದನ್ನು ನೋಡಿದಾಗ ಕಲ್ಪನೆ ಬರುತ್ತದೆ ವಿಶ್ವನಾಥ್ ಸತ್ಯನಾರಾಯಣ ಅವರ ಕಾವ್ಯ. ಅಂದರೆ ಅವನು ಒಂದು ಜೇಡರ ಬಲೆ ತರಹ ತನ್ನ ಅಂತಃಪುರ ಜಾಲವನ್ನು ಮಾಡಿದ್ದಾನೆ. ಪ್ರತಿಯೊಂದು ಹೆಣ್ಣು ಅಲ್ಲಿಗೆ ಬಂದರೆ ಒಂದು ನೊಣ, ಇವನು ಆ ತೋಳುಗಳನ್ನು ಚಾಚಿಕೊಂಡು ಮಲಗಿರ್ತಕ್ಕಂಥದ್ದು ಸೆಂಟರ್ ಆಫ್ ದ ಸ್ಪೈಡರ್ ವೆಬ್, ಕಾಬ್ ವೆಬ್ ಇದೆಯಲ್ಲ, ಆ ಲೂತಾತಂತು ಜಾಲದ ಮಧ್ಯದಲ್ಲಿ ಅದು ಕೇಂದ್ರದಲ್ಲಿರುತ್ತದೆ. ಅಲ್ಲಿದ್ದಾಗ ಅದು ಹೇಗೆ ಕಾಣಿಸುತ್ತದೆಯೋ ಹಾಗೆ ಇತ್ತು ಅಂತ. ರಾವಣನಿಗೊಂದು ಜೇಡರ ಹೊಳದ ಜೊತೆಗೆ ಕಲ್ಪನೆ ಕೊಡಬೇಕು ಅಂದರೆ ದೈತ್ಯವಾದ ಜೇಡ ಅಂತ ಇಟ್ಟುಕೊಂಡಾಗಲೇ ವರ್ಣನಾಭ ನಮಗೆ ಅದು ಕಲ್ಪನೆ ಸಿದ್ಧಿಯಾಗುತ್ತದೆ. ಆ ಕೈ ಮೈ ಚಾಚಿರುವ ಬಗೆ ತುಂಬ ಅದ್ಭುತವಾದದ್ದು. ಮಾಶರಾಶಿ ಪ್ರತೀಕಾಶಂ ನಿಶ್ವಸಂತಂ ಭುಜಂಗವತ್ ಗಾಂಗೆ ಮಹತಿತೋ ಯಾಂತೆ ಪ್ರಸುಪ್ತಮಿವ ಕುಂಜರಂ. ಅವನು ಗಂಗಾ ನದಿಯ ಮಳಲ ದಿಬ್ಬದ ಮೇಲೆ ಮಲಗಿರುವ ದಿಕ್ಕರಿಯ ತರಹ ಇದ್ದ, ಉದ್ದಿನ ಕಾಳಿನ ಮೂಟೆಯ ಹಾಗೆ ಇದ್ದ ಅಂತ. ಉದ್ದಿನ ಮೂಟೆ ಉರುಳೆ ಹೋಯಿತು, ಹಾಗೆ ಬಂದಿರತಕ್ಕಂಥದ್ದು. ಆಗ ಅವನ ಪಕ್ಕದಲ್ಲಿ ಕಾಲಿನ ಹತ್ತಿರ ಒಬ್ಬಳು ಸುಂದರಿ ಮಲಗಿದ್ದಳು. ಅಂಗಹಾರೈರ್ ಅಥೈವಾನ್ಯ ಕೋಮಲೈರ್ ನೃತ್ಯಶಾಲಿನಿ ವಿನ್ಯಸ್ತ ಶುಭ ಸರ್ವಾಂಗಿ ಪ್ರಸುಪ್ತ ವರವರ್ಣಿನಿ. ಕ್ಷಮಿಸಬೇಕು, ಅದು ಮುಂದೆ ಮಂಡೋದರಿಯ ವರ್ಣನೆ ಬರುತ್ತದೆ. ಅಲ್ಲಿ ಸುಂದರಿಯರು ಮಂಚದಿಂದ ಕೆಳಗೆ ಬೇರೆ ಬೇರೆ ಕಡೆಯಲ್ಲಿ ಮಲಗಿದ್ರು, ಅವರ ವರ್ಣನೆಯನ್ನು ಮತ್ತೆ ಮಾಡ್ತಾನೆ. ಆ ಒಬ್ಬ ಕನ್ಯೆಯ ಮೈಕೈ ನೋಡಿದ ತಕ್ಷಣ ಇವಳು ನಿಜವಾಗಿ ನೃತ್ಯ ಮಾಡ್ತಾ ಇದ್ದವಳು ಅಂತ ಗೊತ್ತಾಗ್ತಿತ್ತು ಅಂತ. ಕೋಮಲೈರ್ ನೃತ್ಯಶಾಲಿನಿ ಅಂತ ಅನಿಸ್ತಾ ಇತ್ತು. ಆ ಕೈ ಕಾಲುಗಳ ರೀತಿಯನ್ನು ಕಂಡಾಗಲೇ ಇವಳಿಗೆ ನೃತ್ಯ ಬಲ್ಲದ್ದಾಗಿರಬೇಕು ಅಂತ. ಕೆಲವರು ಹೇಳ್ತಾರೆ ಅವ್ರು ನಡೆದದ್ದನ್ನು ನೋಡಿದ್ರೆ ನೃತ್ಯ ಬರುತ್ತೆ ಅಂತ, ಅವರನ್ನು ಲೋಟ ಅಲ್ಲಿಟ್ಟಿದ್ದು ನೋಡಿದ್ರೆ ನೃತ್ಯ ಬಲ್ಲವರು ಅನ್ನುವಂತೆ ಕಾಣಿಸ್ತಾ ಇತ್ತು ಅಂತ. ಆದಿಕವಿ ಮತ್ತೂ ಮುಂದುವರೆದು ಮಲಗಿದ್ದಾಗಲೂ ನೃತ್ಯ ಭಂಗಿನಲ್ಲಿ ಮಲಗಿದ್ದಾರೆ, ಅದರಿಂದ ನೃತ್ಯ ಬರ್ತಾ ಇತ್ತು ಅಂತ ಗೊತ್ತಾಗ್ತಿತ್ತು ಅಂತ. ಇನ್ನೊಬ್ಬಳು ಕಾಚಿದ್ ವೀಣಾಂ ಪರಿಶ್ವಜ್ಯ ಪ್ರಸುಪ್ತ ಸಂಪ್ರಕಾಶತೆ. ಕೆಲವರು ರಾವಣನಿಗೆ ನಿದ್ರೆ ಬರೋರಿಗೂ ವೀಣಾವಾದ್ಯ ನುಡಿಸ್ತಾ ಇದ್ರು. ರಾವಣ ವೀಣಾವಾದ್ಯ ಕೋವಿದ ಅಂತಂತಾರೆ. ಸಾಮವೇದವನ್ನೇ ನುಡಿಸ್ಕೊಂಡವನು, ಕರಳನ್ನೇ ತಂತಿ ಮಾಡಿಕೊಂಡು ಅಂತೆಲ್ಲ. ಅವಳು ಹಾಗೆಯೇ ನುಡಿಸ್ತಾ ರಾವಣ ಮಲಗಿದ್ದಾನೆ, ಅವಳು ನುಡಿಸ್ತಾ ವೀಣೆನೇ ತಬ್ಬಿಕೊಂಡು ಮಲಗಿದ್ದಾಳೆ. ಅನ್ಯ ಕಕ್ಷಗತೆ ನೈವ ಮಡ್ಡುಕೇನಾಸಿತೇ ಕ್ಷಣ. ಮಡ್ಡುಕ ಅಂದರೆ ಒಂದು ಬಗೆಯ ಮೃದಂಗ. ಆ ಮೃದಂಗವನ್ನು ಅಪ್ಪಿಕೊಂಡು ಮತ್ತೊಬ್ಬಳು ಹಾಗೆ ಮಲಗಿದ್ದಾಳೆ. ಪಟಹಂಚಾರು ಸರ್ವಾಂಗಿ ಪೀಡ್ಯ ಶೇತೇಶು ಬಸ್ತನಿ. ಪೀಡ್ಯ ಅಲ್ಲ, ನಿಪೀಡ್ಯ ಇರಬೇಕಾಗಿತ್ತು. ಲೆಬಂತಕ್ಕೆ ಉಪಸರ್ಗ ಬೇಕಾಗುತ್ತದೆ, ತೊಂದರೆ ಇಲ್ಲ, ಅರ್ಥ ಆಗುತ್ತೆ ನಮಗೆ. ಒಬ್ಬಳು ತಮಟೇನ ಇಟ್ಕೊಂಡು ಮಲಗಿದ್ಲಂತೆ. ರಾವಣನ ಟೇಸ್ಟು. ಮುಂದೆ ಕಡೆ ಮನೋಹರವಾದಂಥ ಒಂದು ಶುಭ ಮನೋಹರ ಸಭಾವಾದ್ಯವಾದ ವೀಣೆಯನ್ನೂ ಕೇಳಬಲ್ಲವನಾಗಿದ್ದ. ಹಾಗಲ್ಲದೆ ವಿಸ್ತಾರವಾಗಿ ಬಯಲಲ್ಲಿ ನುಡಿಸ್ತಕ್ಕಂಥದ್ದು ಯಾವುದು ಬಾಹ್ಯ ಪ್ರಯೋಗ ಅಂತ ಕರೀತಾರೆ. ನಾಟ್ಯಶಾಸ್ತ್ರದಲ್ಲಿ ಆಭ್ಯಂತರ ಪ್ರಯೋಗ, ಇಂಡೋರ್ ಪ್ರೆಸೆಂಟೇಷನ್, ಬಾಹ್ಯ ಪ್ರಯೋಗ, ಔಟ್ಡೋರ್ ಪ್ರೆಸೆಂಟೇಷನ್ ಅಂತ ಎರಡು ಉಂಟು. ಈ ಬಾಹ್ಯ ಪ್ರಯೋಗಕ್ಕೆ ಆಗಿಬರ್ತಕ್ಕಂಥದ್ದು ತಮಟೆ, ಡೋಲು, ನಗಾರಿ, ಡೊಳ್ಳು ಇಂಥವು. ಅವಳು ತಮಟೇನ ಹಿಡ್ಕೊಂಡು ಹಾಗೆ ಮಲಗಿದ್ದಾಳೆ ಅಂತ. ಅವನಿಗೆ ಅದೂ ಬೇಕಾಗ್ತಿತ್ತು, ರಾಕ್ಷಸ ಅಲ್ಲವೇ? ಈ ರೀತಿಯಲ್ಲಿ ಅಲ್ಲಲ್ಲಿ ರಾಮಾಯಣದ ಸೂಕ್ಷ್ಮಗಳು ರಸಿಕರಿಗೆ ಗೋಚರವಾಗುವಂಥದ್ದು. ಸುಮ್ಮನೆ ನಾನು ಓದಿದೆ ಅಂತ ಪಾರಾಯಣ ಮಾಡಿಕೊಂಡ್ರೆ ಪುಟಗಳ ಮೇಲೆ ಪುಟ ಹೋಗ್ತಾ ಇರ್ತವೆ, ಪುಸ್ತಕನೂ ಸವ್ಕೊಂಡು ಹೋಗ್ತಾ ಇರುತ್ತೆ. ನಾನು ಸವಿಸದೆ ಬೇಕಾದಷ್ಟು ವಾಲ್ಮೀಕಿ ರಾಮಾಯಣ ಅಂತ ಅಂದಂಗೆ ಆಗುತ್ತದೆ. ಆ ತರಹ ಒಂದೊಂದು ಪದದ ಮೇಲೆ, ಅಕ್ಷರ ಸೌಂದರ್ಯದ ಮೇಲೆ ಗಮನ ಇಟ್ಟು ನೋಡಬೇಕು. ಡಿಂಡಿಮಂ ಪರಿಗೃಹ್ಯಾನ್ಯ ತಥೈವಾಸಕ್ತ ಡಿಂಡಿಮ. ಮತ್ತೊಬ್ಬಳು ಡಿಂಡಿಮವನ್ನು, ನಗಾರಿಯನ್ನು ಇಟ್ಕೊಂಡು ಹಾಗೇ ಮಲಗಿದ್ದಳಂತೆ. ಈ ರೀತಿ ಅವನಿಗೆ ಸಂಗೀತ ರಸಿಕತೆ ಏನಿತ್ತು ಅಂತ ಗೊತ್ತಾಗ್ತಾ ಇದೆ. ನಮ್ಮ ಈ ಹೊತ್ತಿನ ಸಂಗೀತ ಪದ್ಧತಿಯ ಕಲ್ಯಾಣಿ, ಕೈಕಸಿ, ಶಂಕರಾಭರಣ ಈ ರೀತಿಯಾದ ರಾಗಗಳನ್ನು ರಾವಣಾಸುರ ಕಂಡುಹಿಡಿದಿದ್ದು ಅಂತ ಹೇಳ್ತಾರೆ. ಒಳ್ಳೆ ಕಾಂಟ್ರಿಬ್ಯೂಷನ್ನೇ ಕೊಟ್ಟಿದ್ದಾನೆ. ನಮ್ಮ ಕರ್ನಾಟಕ ಸಂಗೀತ ಅನಿವಾರ್ಯವಾಗಿ ಬಳಸ್ಕೊಳ್ತಕ್ಕಂಥ ಕಲ್ಯಾಣಿ, ಶಂಕರಾಭರಣಗಳೆಲ್ಲ ಅವನ ಕಾಂಟ್ರಿಬ್ಯೂಷನ್ ಅಂತ. ಗೌರೀಂ ಕನಕವರ್ಣಾಂಗೀಂ ಇಷ್ಟಾಮಂತಃಪುರೇಶ್ವರಿಂ ಕಪಿರ್ಮಂದೋದರೀಂ ತತ್ರ ಶಯಾನಾಂ ಚಾರುರೂಪಿಣೀಂ.
ರಾವಣನ ಪಾದಮೂಲದಲ್ಲಿ ಮಲಗಿರ್ತಕ್ಕಂಥ ಗೌರಿ ಬೆಳ್ಳಗಿದ್ದಾಳೆ, ಕನಕವರ್ಣಾಂಗಿ, ಶೋಭಿಸ್ತಾ ಇದ್ದಾಳೆ ಬಂಗಾರದ ಬಣ್ಣದಿಂದ, ಅಂತಃಪುರೇಶ್ವರಿ ಅಂತ ಕಾಣಿಸ್ತಾ ಇದ್ದಾಳೆ. ಅವಳನ್ನು ನೋಡಿ ತುಂಬ ಸಂತೋಷಪಟ್ಟು ತರ್ಕಯಾಮಾಸ ಸೀತೇತಿ ರೂಪ ಯೌವನ ಸಂಪದ, ಸೀತೆ ಅಂತ ಭ್ರಮೆ ಪಟ್ಟುಬಿಟ್ಟ ಅಂತ. ಕೆಲವು ಪಾಠಾಂತರದ ಪ್ರಕ್ಷೇಪ ಶ್ಲೋಕಗಳಿದೆ, ತನಿಶ್ಲೋಕಿ ಇತ್ಯಾದಿ ವ್ಯಾಖ್ಯಾನಕಾರರು ಬಾಯಿಗೆ ಬಂದಂಗೆ ಮಾಡಿದ್ದಾರೆ. ಸೀತೆಯ ಕಾಲಿನಲ್ಲಿ ಕಾಕಪಾದ ರೇಖೆ ಇರಲಿಲ್ಲ, ಮಂಡೋದರಿ ಕಾಲಿನಲ್ಲಿತ್ತು, ಅದನ್ನು ನೋಡಿದ ತಕ್ಷಣ ಇವಳಿಗೆ ವೈಧವ್ಯ ಬರುತ್ತದೆ ಅಂತ ಗೊತ್ತಾಯಿತು, ಅದರಿಂದ ಇವಳೇ ಮಂಡೋದರಿ ಅಂತ ತೀರ್ಮಾನ ಮಾಡಿಕೊಂಡ ಅಂತಿಲ್ಲ. ಅಂಥ ಕಸರತ್ತುಗಳು ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲ. ಮಂಡೋದರಿನ ಸೀತೆ ಅಂತ ಹನುಮಂತ ಭ್ರಮೆ ಪಟ್ಟುಕೊಂಡ ತಕ್ಷಣ ಇಲ್ಲಿವರೆಗಿದ್ದವನ ಗಾಂಭೀರ್ಯ ಸಂಯಮ ಎಲ್ಲ ಹೊರಟೋಗಿ ಅಸ್ಫೋಟಯ ಮಾಸ ಚುಚುಂಬ ಪುಚ್ಛಂ ನನಂದ ಚಿಕ್ರೀಡ ಜಗೌ ಜಗಾಮ ಸ್ತಂಭಾನರೋಹನ್ ನಿಪಪಾತ ಭೂಮೋ ನಿದರ್ಶಯನ್ ಸ್ವಾಂ ಪ್ರಕೃತಿಂ ಕಪೀನಾಂ. ಒಮ್ಮೆಲೆ ಆಸ್ಫೋಟಯ ಮಾಸ, ಹಿ ಗಾಟ್ ಬ್ಲಾಸ್ಟೆಡ್, ಒಂದ್ಸರ್ತಿಗೇನೆ ಎಗರ್ಬಿಟ್ಟ, ಆಸ್ಫೋಟಿತನಾದಂತೆ ಬಾಲವನ್ನು ಮುತ್ತಿಟ್ಕೊಂಡ. ಕಪಿಗಳಿಗೆ ಬಾಲ ಅಂದರೆ ಪರಮ ಪ್ರೀತಿ, ಅದಕ್ಕೆ ಸುಡಬೇಕು ಅಂತ ಮುಂದೆ ಆಜ್ಞೆ ಮಾಡಿದ್ದು ರಾವಣ. ಬಾಲದ ತುದಿಯನ್ನು ಮುತ್ತಿಟ್ಟುಕೊಂಡ ಅಂತ, ಗೋಲಾಂಗೂಲ ಅಂತ ಕರೀತಾರೆ. ಲಾಂಗೂರ್ ಅಂತ ಒಂದು ಜಾತಿ ಕಪಿಗಳು, ಅವುಗಳಿಗೆ ಬಾಲ ಲಯನ್ ಟೈಲ್ಡ್ ಅಂತಲೂ ಹೇಳ್ತಾರೆ. ಅವುಗಳಿಗೆ ಬಾಲ ಒಂಥರ ಗೋಪುಚ್ಛ, ಗೋಲಾಂಗೂಲ ಅಂತ ಅದಕ್ಕೆ ಕರೆಯೋದು. ಹಸುವಿನ ಬಾಲದಂತೆ ಇರುತ್ತವೆ, ಆ ತುದಿ ಕುಚ್ಚಾಗಿರುತ್ತೆ, ಅದನ್ನು ಮುತ್ತಿಟ್ಟುಕೊಳ್ತಾನೆ. ನನ್ನಂದ ಸಂತೋಷಪಟ್ಟ, ಚಿಕ್ರೀಡ ಆಟ ಆಡ್ದ, ತನಗೆ ತಾನೇ ಮಾತಾಡಿಕೊಂಡ. ಜಗವು ಜಗಾಮ, ಅಲ್ಲಿ ಇಲ್ಲಿ ಓಡಾಡ್ಬಿಟ್ಟಂತೆ. ಸ್ತಂಭಾನರೋಹತ್, ಕಂಬಗಳನ್ನು ಹತ್ತಿಬಿಟ್ಟಂತೆ, ಸರ್ರಂತ ಜಾರ್ಕೊಂಡು ಹಾಗೆ ಬಂದುಬಿಟ್ಟಂತೆ. ನಿಪಪಾತ ಭೂಮಿಗೆ ರಪ್ಪನೆ ನೆಗೆದು ಬಿದ್ದನಂತೆ. ನಿದರ್ಶಯನ್ ಸ್ವಾಂ ಪ್ರಕೃತಿಂ ಕಪೀನಾಂ, ಕೋತಿ ತಾನು ಅನ್ನುವ ಆ ಕಪಿ ಲಕ್ಷಣವನ್ನು ತೋರಿಸಿದ ಅಂತ ಅದ್ಭುತವಾದ ಸ್ವಭಾವೋಕ್ತಿ. ದುರ್ಯೋಗ ಏನಂದರೆ, ನಮ್ಮ ವ್ಯಾಖ್ಯಾನಕಾರರು ಈ ರೀತಿಯಾದ ಪದ್ಯ ವಾಲ್ಮೀಕಿದಲ್ಲ, ಇಂಥ ಪದ್ಯವನ್ನು ವಾಲ್ಮೀಕಿ ಬರೀಬಾರದು, ಬರೆಯೋಕ್ಕಾಗೋಲ್ಲ, ಬರೀ ಕೂಡ್ದು. ಯಾಕೆ ಅಂದರೆ ಹನುಮಂತನಂಥ ಮಹಾ ಸಜ್ಜನ ವ್ಯಕ್ತಿ. ಹಿಂದೊಮ್ಮೆ ಸುಗ್ರೀವ ರಾಮಲಕ್ಷ್ಮಣರು ತನ್ನ ಕೊಲ್ಲಕ್ಕೆ ಬಂದಿದ್ದಾರೆ, ವಾಲಿಯಿಂದ ಕಳಿಸಲ್ಪಟ್ಟಂತಹ ಹಂತಕರು ಮರ್ಸಿನರೀಸ್ ಅಂತ ಅಂದುಕೊಂಡು ಭಯಪಟ್ಟಾಗ ನೀನು ಕಪಿಯಂತೆ ಚಪಲನಾಗ್ತಿದ್ದೀಯಾ ಅಂತೆಲ್ಲ ಅಂದ ಕಾರಣ ಹನುಮಂತ ಹೀಗೆ ಆಡೋದಕ್ಕೆ ಸಾಧ್ಯವಿಲ್ಲ ಅಂತ. ಅಲ್ಲ ಸ್ವಾಮಿ, ಅವನೇ ಎಲ್ಲ ವಾನರನ್ನು ಕರ್ಕೊಂಡು ಹೋಗ್ಬಿಟ್ಟು ಗುಂಡು ಪಾರ್ಟಿ ಕೊಡಿಸಿದ್ದಾನೆ ಸೀತಾನ್ವೇಷಣೆ ಮಾಡಿದ್ದಕ್ಕೆ ಮಧುವನದಲ್ಲಿ, ಅದಕ್ಕೇನಂತಾರೆ, ಅದು ಬೇಕಾದ್ರೆ ಹಿಂಗೆ ಅಂತಾರು. ಇಷ್ಟು ಒಳ್ಳೆಯ ಪದ್ಯ ವಾಲ್ಮೀಕಿದಲ್ಲ ಅಂತಂದರೆ ಆ ವ್ಯಾಖ್ಯಾನಕಾರರ ತಲೆ ಒಳಗಿರ್ತಕ್ಕಂಥದ್ದು ಯಾವ ಲೋಕದ ಮಣ್ಣೋ ನನಗೆ ಗೊತ್ತಾಗುವುದಿಲ್ಲ. ಇದು ಉತ್ತಮೋತ್ತಮವಾದ ಕಾವ್ಯಕ್ಕೆ ಒಂದು ಮಹಾಲಕ್ಷಣವಾಗಿರ್ತಕ್ಕಂಥ ಸ್ವಭಾವೋಕ್ತಿ ಅಲಂಕಾರ ಉತ್ತಮವಾದಂಥದ್ದು. ಎಲ್ಲ ಸ್ವಭಾವವನ್ನು ತೋರಿಸ್ತಾನೆ. ರಾಮ ಕೂಡ ಕಂಗಾಲಾಗಿದ್ದು ಭ್ರಮೆ ಪಟ್ಟಿದ್ದು ತೋರಿಸಿದ ಮಹರ್ಷಿ ವಾಲ್ಮೀಕಿಗೆ ರಾಮ ಸೇವಕ ಹಿಂಗೆ ಆಡದ ಅಂತ ಅನ್ನೋದಕ್ಕೆ ಏನು ಕಷ್ಟಪಟ್ಟಿದ್ದು. ಅಷ್ಟು ಮಾತ್ರವಲ್ಲದೆ ಸುಗ್ರೀವಾದಿಗಳದ್ದು ಎಲ್ಲರದು ಕೂಡ ಅಲ್ಲಿ ಇಲ್ಲಿ ಸ್ಖಾಲಿತ್ಯವನ್ನು ತೋರ್ಪಡಿಸಿದ್ದಾನೆ, ಎಲ್ಲಿಯೂ ಕಹಿಯಾಗಿಲ್ಲ. ಅದು ಕಂಡಾಗ ನಮಗೆ ಗೊತ್ತಾಗುತ್ತೆ ತುಂಬ ಉತ್ತಮವಾದ ಕಲ್ಪನೆ ಇಲ್ಲಿರ್ತಕ್ಕಂಥದ್ದು. ರಸಿಕರಾಗಿರಬೇಕು. ನೋಡಿ, ವಾಲ್ಮೀಕಿ ರಾಮಾಯಣ, ಮಹಾಭಾರತ, ವ್ಯಾಸರದ್ದು ಎರಡಕ್ಕೂ ವ್ಯಾಖ್ಯಾನಗಳು ಕಾಳಿದಾಸಾದಿಗಳು ಎಷ್ಟೋ ಕಾಲ ಆದಮೇಲೆ ಬಂದದ್ದು. ಇವೆಲ್ಲ ಆನಂದವರ್ಧನ ಆದಮೇಲೆ ಬಂದದ್ದು, ಅದಕ್ಕೆ ಮುಂಚಿನ ವ್ಯಾಖ್ಯಾನಗಳಲ್ಲ. ನೋಡಿದಾಗ ಗೊತ್ತಾಗುತ್ತೆ. ಅಲ್ಲಿವರೆಗೂ ರಾಮಾಯಣ ತಿಳಿಯಾಗಿದ್ದಿದ್ದು ಒಮ್ಮೆಲೆ 10-11ನೇ ಶತಮಾನದ ಮೇಲೆ ಕಷ್ಟ ಆಗ್ಬಿಡ್ತು. ಅಂದರೆ ಏನು, ಮತಕೋಲಾಹಲ ಜಾಸ್ತಿ ಆಯಿತು. ಶರಣಾಗತಿ ಶಾಸ್ತ್ರವೇ ಇಲ್ಲಿದೆ ಅಂತ ಶ್ರೀವೈಷ್ಣವ ಪರಮ ದಾರ್ಶನಿಕರು ಶುರು ಮಾಡ್ಕೊಂಡ್ಬಿಟ್ರು. ಹಳದಿಯದು ಅಂತಂದರೆ ಗೋವಿಂದರಾಜ ವ್ಯಾಖ್ಯಾನ, ಅಲ್ಲಿಂದ ಶುರು ಆಗಿದ್ದು ಅನರ್ಥಗಳೆಲ್ಲ. ಅವ್ರು ಬರೆದ್ರು ಅಂತ ಮಿಕ್ಕವರು ಕೂಡ ಬರೆದ್ರು, ಅವ್ರನ್ನ ಮಟ್ಟ ಹಾಕಬೇಕು ಅಂತ. ಮತ ಮುಂದೆ ಬಂದು ರಸ ಹಿಂದೆ ಹೋದಾಗ ಆಗಿದ್ದೇ ಕಸ. ವ್ಯಾಖ್ಯಾನಕಾರರು ಅಲ್ಲಿ ಇಲ್ಲಿ ಪ್ರಯೋಜನ ಮಾಡಿದ್ದಾರೆ, ಆದರೆ ಪ್ರಯೋಜನಕ್ಕಿಂತ ಅನರ್ಥವೇ ಹೆಚ್ಚು ಅಂತ ಗೊತ್ತಾಗುತ್ತೆ. ರಸ ಸೌಂದರ್ಯ ಅಲ್ಲಿವರೆಗೂ ಸ್ಪಷ್ಟವಾಗಿದ್ದು ಇಲ್ಲಿಂದ ಮುಂದೆ ಕಾಣಿಸಲಿಲ್ಲ ಅಂದರೆ ಏನರ್ಥ? ಅಲ್ಲಿವರೆಗೂ ಅರ್ಥ ಆಗ್ತಾ ಇತ್ತು, ಮುಂದೆವರೆಗೂ ಅರ್ಥ ಆಗಲಿಲ್ಲ ಅಂತಂದರೆ ನಮಗೆ ಬೇಕಾದ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು. ಹಿಸುಕುವ ಅರ್ಥ ತಿರುಚುವ ಅರ್ಥ ಅಂತಾರೆ, ಆ ಥರ ಆಗ್ಬಿಡ್ತು. ಹೀಗಾಗಿ ಮೂಗಿಂತ ಮೂಗುತಿ ಭಾರ ಅಂತ ಜಾಸ್ತಿ ಆಯಿತು. ಇದನ್ನು ಕಾಣ್ತೀವಿ. ಆ ದೃಷ್ಟಿಯಿಂದ ರುಜ್ವರ್ಥ ಕಾಣಬೇಕು. ರಂಗನಾಥ್ ಶರ್ಮರು ಬಹಳ ಚೆನ್ನಾಗಿ ತಮ್ಮ ಅನುವಾದದಲ್ಲಿ ಅದನ್ನು ಹೇಳ್ತಾರೆ, ಟಿಪ್ಪಣಿಗಳ ರೂಪದಲ್ಲಿ. ಅದೇ ಥರ DVG ಅವರು ಮುನ್ನುಡಿಯಲ್ಲೂ ಗೊತ್ತಾಗುತ್ತದೆ. ರಾಮಾಯಣ ಮಹಾಭಾರತಾದಿಗಳನ್ನು ನೋಡುವಾಗ ಕೆಲವು ಕಡೆ ವ್ಯಾಖ್ಯಾನಕಾರರ ಸಹಾಯ ಬೇಕಾಗುತ್ತದೆ, ಆದರೆ ಎಷ್ಟೋ ಕಡೆ ಸಹಾಯ ಬೇಡ ಅಂತ. ದೇ ಆಫನ್ ಮಿಸ್ಗೈಡ್ ಅಂತ ಅನಿಸ್ಬಿಡ್ತದೆ. ಕಾರಣ ಇಷ್ಟೇ, ಅಬ್ಸ್ಕ್ಯೂರಿಟಿ ಕಡೆಗೆ ಹಾರ್ಡ್ ಇಂಟರ್ಪ್ರಿಟೇಷನ್ಸ್ ಮಾಡುವುದು. ಎಲ್ಲಿವರೆಗೂ ಅಂದರೆ ಶ್ರೀವೈಷ್ಣವ ಪರಂಪರೆ ಅಲ್ಲ, ಮಾಹೇಶ್ವರ ತೀರ್ಥೀಯ ಎಷ್ಟು ಗಬ್ಬಾದ ವ್ಯಾಖ್ಯಾನ ಮಾಡುತ್ತದೆ ಅಂತಂದರೆ ಪ್ರತಿಯೊಂದು ಹಂತಕ್ಕೂ ಅದನ್ನು ಬಾಯಿಗೆ ಬಂದಂಗೆ ತಿಲಕ ವ್ಯಾಖ್ಯಾನಕಾರ ಬೈತಾನೆ. ಅದು ಬಹಳ ನ್ಯಾಯವಾದ ಬೈಗಳು ಅಂತ ಅನಿಸುತ್ತದೆ. ಇವನ್ನೆಲ್ಲ ಕಂಡಾಗ ರಾಮಾಯಣದಂಥ ಆರ್ಷ ಕಾವ್ಯಗಳನ್ನು ಓದುವ ಕ್ರಮ, ರಸಿಕರ ಕ್ರಮ, ಅದನ್ನು ನಮ್ಮ ಪರಂಪರೆ
ಕೆಲವು ಕಾಲ ಮರೆತಿತ್ತು. ಸುಮಾರು 1000 ವರ್ಷಗಳಿಂದ ಹೇಗೆ ದಾಸ್ಯ ಬಂತು 1000 ವರ್ಷಗಳ ಇಸ್ಲಾಮಿಂದೆಲ್ಲ ಆ ಥರ ಈ ದುರ್ವ್ಯಾಖ್ಯಾನ ಪರಂಪರೆ ಇದು ದಾಸ್ಯ ಅಂತ ಅನಿಸ್ಬಿಡ್ತದೆ. ಕಟುವಾಗಿದ್ದರೆ ಮಾತು ಮನ್ನಿಸಬೇಕು. ನಾಳೆ ಮುಂದಿನದನ್ನು ನೋಡೋಣ. ನಮಸ್ಕಾರ.